ಎಲ್ಲರಿಗೂ ನಾಡನಲ್ಲಾಮೆ ನಾನು ಇಟ್ಟಿರ ಪ್ರತೀಕ್ಷಾ ಕಾವೇರಮ್ಮ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕೊಡವ ಅನ್ಪ್ಲಗ್ಡ್. ಇಂದು ನಂಗಡ ಕೂಡ ஒரு ವಿಶೇಷ ಬೆಂದುವ ಉಂಡು. ಇಂಗ ಕೊಡವ ಸಂಘಟನೆರ ಅಧ್ಯಕ್ಷನಾಯ್ತು, ಸಮಾಜ ಹೋರಾಟಗಾರನೂ ಆಯ್ತು, ಕೊಡವಕ್ಕಾಯ್ತು ನೈಚಂಡುಳ್ಳಂತ ನಂಗ ನಿಂಗ ಎಲ್ಲಡ ಪ್ರೀತಿರ ಚಾಮೇರ ದಿನೇಶ್ ಅಣ್ಣ ನಂಗಡ ಕೂಡ ಉಂಡು. ನಲ್ಲಾಮೆ ನಾನು ಚಾಮೇರ ದಿನೇಶ್ ಬೆಳ್ಳೆಪ್ಪ. ನಾನು ಏಳುನಾಡು ಸೂರ್ಲಬಿ ಕಡಂಗನ ಮಕ್ಕೆತ್ತು ಅನ್ನೋ ಊರು. ಈಗ ಅದು ಸರ್ಕಾರಿ ದಾಖಲಾತಿಲು ಮಂಕ್ಯ ಅನ್ನೋ ಮಕ್ಕೆತ್ತು ಅನ್ನೋ ಊರಿರ ಚಾಮೇರ ಒಕ್ಕತ್ಲು ಪುಟ್ಟಿ. ನಾಡಪಪ್ಪ ಚಾಮೇರ ಸಾಬು ಲಕ್ಷ್ಮಣ, ಅಮ್ಮ ಪಾರ್ವತಿ, ತಾಮನೆ ಮೊಣ್ಣಂಡ ಹಿಂಗೆ ದಂಡಳು ಇಕ್ಕ ಇಲ್ಲ. ನಾನು ನಾಡ ಆದ್ಯ ವಿದ್ಯಾಭ್ಯಾಸತನ ಪಡಿಪುನ ಸೂರ್ಲಬಿ ಸರ್ಕಾರಿ ಸ್ಕೂಲ್. ಅದಾನದು ಕಾಲೇಜಿನ ಸೋಮವಾರಪೇಟೆ ಜೂನಿಯರ್ ಕಾಲೇಜ್, ಡಿಗ್ರಿನ ಸೋಮವಾರಪೇಟೆ BTCG ಕಾಲೇಜ್, ಪಿಂಜ ಪೊಲಿಟಿಕಲ್ ಸೈನ್ಸ್ MA ಮೈಸೂರು ಯೂನಿವರ್ಸಿಟಿಲಿ ಮಾಡಿ. ನಾಡ ಪೊಣ್ಣು ಬಲಂಬೇರಿ ಪೆಬ್ಬಾಟಂಡ ದೇವಪ್ಪ ಚಾಮಿ ಪಿಂಜ ಗೌರಮ್ಮ ದಂಪತಿಯಡ ಮೋವ ಪ್ರಿಯ. ನಂಗಕ್ಕೆ ದಂಡು ಮಕ್ಕ ನಕ್ಷಾ ದೇಚಮ್ಮ ಪಿಂಜ ಮೋಕ್ಷ ಮುತ್ತಮ್ಮ ಹಿಂಗೆ ದಂಡಳು ಒಬ್ಬ 5ನೇ ಕ್ಲಾಸ್ ಪಿಂಜ ಒಬ್ಬ UKGಲು ಓದಿಯನ್ನುಂಡು. ನಂಗೆ ಎಲ್ಲರೂ ಕೊಡವ ಸಿಂಬಲ್ನ ದುಂಬನೇ ಯೂಸ್ ಮಾಡುವ. ಫೋನ್ ಕವರ್ಲ್ ಆಯ್ತಿರಡು, ವೆಹಿಕಲ್ ಆಯ್ತಿರಡು, ಮನೇಲಿ ಆಯ್ತಿರಡು. ಆಚೆಂಗಿ ಚೆನ್ನ ಜನಕ್ಕೆ ಅದ್ರ ದಾರ ಟ್ರೇಡ್ ಮಾರ್ಕ್ ಮಾಡಿ ಎಂದು ಗೊತ್ತಿಪ್ಪಕ್ಕಿಲ್ಲ. ಚಾಮೇರ ದಿನೇಶ್ ಅಣ್ಣನೇ ಅದನ್ನ ಟ್ರೇಡ್ ಮಾರ್ಕ್ ಮಾಡಿ. ಇದನ್ನ ಬಗ್ಗೆ ನಿಂಗೆ ಅಣ್ಣೋಲ್ವಾ ಇದನ್ನ ದಾರೆಲ್ಲ ಬಳಕೆ ಮಾಡೋಲು ಅಂದು? ಇಲ್ಲ, ಇದು ಒಂದು ತಪ್ಪಪ್ಪ. ನಾನು ಮಣ್ಣದು ಅನ್ನೋದು ಅಲ್ಲ, ನಂಗೆ ಸಂಘಟನೆ ಮಣ್ಣದು. ಅದು ಕೊಡವ ಮೇರ ಕೊಂಡಾಟ ಅನ್ನೋ ಸಂಘಟನೆ ಇದು ಎನ್ನಂಗೆ ಮಾಡೋಣ ಅಚ್ಚಂಗೆ ಇದನ್ನ ಅಖಿಲ ಕೊಡವ ಸಮಾಜ ಮಾಡಲಿಂಜಂತ ಕಾರ್ಬಾರು. ಅಖಿಲ ಕೊಡವ ಸಮಾಜ ಉಳ್ಳದೇ ಈಗ ಸಂಘಟನೆಯ ನಂಗಡದು ಕೂಡ ನನಗೆ ಬೊಂಡೆಚ್ಚ ಸಂಘಟನೆ ಉಂಡು, ಬೊಂಡೆಚ್ಚ ಕೊಡವ ಸಮಾಜವೂ ಉಂಡು. ಅಚ್ಚಂಗೆ ಇದೆಲ್ಲವೂ ಮೂತಿತ್ತು ಎಲ್ಲರನ್ನ ಓರು ಕೊಡೆರ ಒಳಿಯ ಕೂಟೇನು ಪೋಪಂತ ಅವರು ವ್ಯವಸ್ಥೆ ಅಂದುಳ್ಳದು ಅದು ಅಖಿಲ ಕೊಡವ ಸಮಾಜ. ಅಖಿಲ ಕೊಡವ ಸಮಾಜ ನಂಗೆ ಕೇಂದ್ರ ಸಮಿತಿಲಿ ನಂಗೆ ಇಪ್ಪಕ್ಕೂ ಬಾಯಿ ಬಡ್ಚಂಡು ಬಾತು, ಜಗಳ ಮಾಡಿಂಡು ಬಾತು, ಪ್ರತಿ ಮೀಟಿಂಗ್ಲು ಅದನ್ನ ಅಜೆಂಡಾ ಆಯ್ತು ಬೆಚ್ಚತ್ತು ಮಾಡೋಂಡು. ನಂಗಡದೆ ಆನಂತವ್ರು ಪೆರಂಗುರುತು, ನಂಗಡದ ಆನಂತವ್ರು ಲೋಗೋ ಟ್ರೇಡ್ ಮಾರ್ಕ್ ಆಂಡು ಅಕ್ಕದಾರು ಅದಂಗೆ ಒತ್ತಾಸೆ ಆಯ್ತು ಇಂತಲೇ ಬಯ್ಯಂಜ ನಂಗಡ ಸಂಘಟನೆ ಅಪಕ ನಂಗೆ ಆದ್ಯ ಸಭೆಲು ಏನಂಗೆ ನಂಗಳೇ ಬಾರೆ ಹಂಗಕ್ಕೆ ಹಿಂಗಕ್ಕೆ ಕೈ ಕಾಟೋಂಗೆ ಇಂಜ ನಂಗೆ ಈಗೊಂದು ಸಂಘಟನೆ ಮಾಡಿದ್ದು ನಂಗಳೇ ನಂಗೆ ಹೊಡ್ತೋಕಾಗ ಅಣಿತು ಹೊಡ್ತಂಡು ಶುರು ಮಾಡಂಥದ್ದು. ಇನ್ನು ಈ ಲೋಗೋ ಮಾಡೋದು ನಂಗಲ್ಲ, ಟ್ರೇಡ್ ಮಾರ್ಕ್ ಮಾಡೋದು ಮಾತ್ರ ನಂಗೆ. ಈ ಲೋಗೋ ಎನ್ನನೇ ಬಾತು ಪೀಚೆಗತ್ತಿ ನಂಗಡ ಪಕ್ಕ ಪಂಡು ಇಂತು ಒಡಿಗತ್ತಿ ಇಂಜತ್ತು ತೋಕು ಇಂಜತ್ತು ನಂಗಕ್ಕೆ ஒரு ನಂಗಡ ಮಾರ್ಷಲ್ ಕಮ್ಯುನಿಟಿ ನಂಗೆ ಕ್ಷತ್ರಿಯ ಪರಂಪರೆಯಲ್ಲಿ ಬಂದ ಹಿಂಗೆ ನಂಗಕ್ಕೆ ಕತ್ತಿ ತೋಕು ಅನ್ನೋದು ನಂಗಡ ಜೀವನತ್ತು ಪುಟ್ಟು ನಿಂಜ ಚಾವಲಿಗೆತ್ತನೆ ನಂಗಡ ಕೂಡೆ ಇಪ್ಪಂತು. ಅದನ್ನು ஒரு ಒಕ್ಕಚ್ಚಿ ಕೂಟಿತ್ತು ಅವರು ಚಿತ್ರ ರೂಪರತ್ತ ಅಥವಾ ರಂಗರ ರೂಪತ್ಲು ಎಡ್ತ ಬಂದದ್ದು ದಾರು ಸುಮಾರು ಜನ ನಾನು ಮಾಡಿ ನೀನು ಹೆಂಗೆ ಉಂಟು ನಂಗೆ ಗೊತ್ತುಳ್ಳನಕ್ಕೇನು ಆದ್ಯ ಇದನ್ನು ಬಳಸಿ 1993 ಕಾಲತ್ಲು ಬ್ರಹ್ಮಗಿರಿ ಪೇಪರ್ ನಂಗೆ ಅರಂಜ ಪ್ರಕಾರ ಬ್ರಹ್ಮಗಿರಿಲಿ ಇದನ್ನು ಆದ್ಯ ಆಯ್ತು. ಹಿಂಗೆ ಮೂಂದು ಕತ್ತಿ ತೋಕು ಪಿಂಜ ಪಿಚ್ಚೆ ಕತ್ತಿ ಹೊಡಿಕತ್ತಿ ಇದನ್ನು ಮೂಂದನ ಕೂಟಿತ್ತು ಹಿಂಗೆ ಆದ್ಯವಾಯ್ತು ಬಳಸಿಚ್ಚಿ. ಅದಾನದು ಬರೆ ಮಂಗಲಕ್ಕಾಗದ ಅಲ್ಲಿ ಇಲ್ಲಿ ಅಕ್ಕ ಸಾಮಾಜಿಕ ಮಾಧ್ಯಮ ಅಂತೂ ಇಂಜಿತೇ ಇಲ್ಲ. ಪ್ರಿಂಟ್ ಮಾಡೋ ಪದ್ಧತಿ ಕೂಡ ಕಮ್ಮಿ ಇಂತ ಹಿಂಗೆ ಪ್ರಿಂಟ್ ಮಾಡೋ ಕಾಪಕ ಇದನ್ನೆಲ್ಲ ಇಟ್ಟಂಡು ಬಾತು ಬಳಸೇನು ಬಾತು. ಇದು ಬಳದಂಡು ಬಂದನಿಕೆ ಎಲ್ಲಿ ಕೆತ್ತಿ ಪೊಚ್ಚು ಅಂಚಂಗಿ ಕೊಡಗು ಅಣ್ಚಂಗಿ ಈ ಲೋಗೋ ಕೊಡವ ಸಿಂಬಲ್ ಅಂಚಂಗಿ ಕೊಡಗು ಎಲ್ಲರೂ ದಾರು ಬೋಣೆಗೆ ಇಟ್ಟಂಗೆ ಅವೆಲ್ಲ ಕೊಡವಳೆ ಅನ್ನೋ ಪರಿಸ್ಥಿತಿಗೆ ಎತ್ತಿ ಪೊಚ್ಚಿ. ಇದು ತೀರಾ ನಂಗೆ ಕೆನಂಗೆ ಟ್ರೇಡ್ ಮಾರ್ಕ್ ಮಾಡೋಂಡು ನಿಂತು ಅಂಚಂಗಿ ಈ ಚಾಂದು ಪಿಂಜ ಒತ್ತ ಕಳ್ಳಂಗ ಮಣಕಪ್ಪ ಹಿಂಗೆ ಈ ಬರೆ ಕಳ್ಳ ವ್ಯವಹಾರ ಮಾಡುವ ಹಿಂಗೆ ಗೇಟಲ್ಲಿ ಕೇರಳ ಗೇಟಿಗೂ ಮೈಸೂರು ಗೇಟಿಗೂ ದಾಟೋ ಕಾಪಕ ಈ ಲೋಗೋತ್ನ ಬಲ್ಯದೈತು ಇಟ್ಟಂಡು ಪಾಪ ವೆಹಿಕಲ್ಗೆ. ಸೊ ಹಿಂಗೆ ಆ ಲೋಗೋ ಇಟ್ಟಂಡು ಗೇಟ್ ದಾಟೋ ಕಾಪಕ ಪೊಲೀಸ ಈ ಲೋಗೋ ಉಂಡೆಂಗಿ ಕೊಡವ ನಂಗಡ ಸಿಂಬಲ್ ಉಂಡೆಂಗಿ ಪೊಲೀಸು ತಡಪೋದು ಕಮ್ಮಿ ಇದು ಹಂಗಳೇಣು ನಡ ಕೂಡ ஒரு ಕಳ್ಳ ஒரு ಬೇರೆ ಕಮ್ಯುನಿಟಿಲಿ ஒரு ಕಳ್ಳನ ಪುಡ್ಚಿತ್ಕೋಪ ಕಾಪಕ ಮಾದಾಪುರತ್ಲು ಅವಣ್ಣಿ ನಂಗೆ ಇದು ನಟ್ಟಿ ಅನ್ನೋಕೆ ನಂಗೆ ಪೊಲೀಸ್ ಗೇಟ್ಲಿ ಎಕ್ಸ್ಕ್ಯೂಸ್ ತಪ್ಪ ಅವ ಒತ್ತ ಪಡುವೆ ಇಂಡಿಕಾ ಕಾರ್ಲು ಒತ್ತ ಪೊಯ್ಯೋ ಇಂತ ಅವನ ಪುಡ್ಚಿಕಪ್ಪಕ್ಕ ಅವ ಅನ್ನೋದು ತಣ್ಣನೆ ಮೈಸೂರಲ್ಲಿ ಒಬ್ಬ ಕಾಫಿ ಪರಿ ಮಾಡಿ ನಿಂತು ತೊರ್ಕಿಣ್ಣ ಅವ ನಗುತ್ತೊಳನಿಕೆ ಅವ ಅನ್ಎಜುಕೇಟೆಡೇ ಇಕ್ಕು ಅವಂಗೆ
ಎಜುಕೇಷನ್ ಉಳ್ಳನಿಕೊಂದು ಕಂಡಿತ್ಲೆ ನಾನು ಮುಂಡತೆ ಅವ್ನು ಮಾರ್ಕೆಟ್ಲು ಹುಟ್ಟುಗಳಿ ಮಾರ್ಕೆಟ್ಲು ಪಾಯಿಂಟ್ ಎಪ್ಪ ಕಾಫಿ ಪಡಿನ ಕೊಡವಲು ಹೋಗಟ್ಟು ಬಲ್ಯ ಆಯ್ತು ಮಾಡಿ ನಿಂತು ನಾನು ಇದು ನಂಗಡದಲ್ಲಪ್ಪ ನೀ ಏನಂಗೆ ಇಟ್ಟು ಮಾರಿ ಟ್ರೇಡ್ ಮಾರ್ಕ್ ಮಾಡಿತುಡೆ ನಿನ್ನ ಕಟ್ತಾವ ಅವಂಗೆ ಆ ನಾಲೆಜ್ ಇಂತು ಇದನ್ನು ಟ್ರೇಡ್ ಮಾರ್ಕ್ ಆಚೆಂಗೆ ಅಂಡ್ ಒಳ್ಳೆ ಬೆಲೆ ಎಂತ ವ್ಯಾಲ್ಯೂ ಎಂತ ಅನ್ನೋದು ಅವಂಗಿಂತು ನಂಗೆ ಇಲ್ಲಲ್ಲ ನೇನು ನಂಗೆ ಅದನ್ನು ಇಂಜೋಚಕ್ಕೂ ಚುರುಕು ಮಾಡಿಸಿ ಇದನ್ನು ಇಲ್ಲ ಮಾಡಿತೇ ಮಾಡೋಣ ಸುಮಾರು 3.5-4 ಕಾಲ ಅದಂಡ ಬಯ್ಯ ಓಡಿ ಕಳಿಸಿತ್ತು ಅಂಡ ನೈಪು ದುಂಬ ಉಂಡು ಅದು ಟ್ರೇಡ್ ಮಾರ್ಕ್ ಬರೀ ರಿಜಿಸ್ಟರ್ ಸರ್ಟಿಫಿಕೇಟ್ ಆಯ್ತು ಅಂಡ ಬೈಯ ಹತ್ರ ನೈಪು ನೈಚಂಗಕ್ಕೆ ಮಾತ್ರ ಗೊತ್ತಿಪ್ಪ ಖರ್ಚು ರಚ್ಚಕ್ಕೆ ಆಯಿತು ನಂಗೆ ಆದ್ಯ ಮಾಡೋಣ ಅನ್ಕೊಂಡು ಇದು ಬೆಂಚ್ ಮಾರ್ಕ್ ಏದೇ ಒಂದು ಜನಾಂಗ ತಾಂಡ ಜನಾಂಗೀಯ ಟ್ರೇಡ್ ಮಾರ್ಕ್ನ ಮಾಡೋದಿಲ್ಲ ಅಲ್ಲಿಗೆತ್ತಾನೆ ಬರೇ ಹಂಗೆ ಯೂಸ್ ಮಾಡಿ ನೋಡಿ ಇಂದು ಸಿಖ್ ಅಸ್ಸಾಮೀಸ್ ಪಿನ್ನ ನಾಗಾಸ್ ಹಿಂಗೆಲ್ಲ ಹಿಂಗೆ ಲೋಗೋ ಉಂಡು ಬಟ್ ಲೋಗೋತನ ಟ್ರೇಡ್ ಮಾರ್ಕ್ ಆಯಿತು ರಿಜಿಸ್ಟರ್ ಮಾಡಿದ್ದು ಇಡೀ ಭಾರತದಲ್ಲೂ ಕೊಡುವ ಇದು ನಂಗೆ ஒரு பெருமை ಬೆಂಚ್ ಮಾರ್ಕ್ ಹಚ್ಚಿ ನಂಗಡದು ಅದೊರು ಸಾಧನೆ ಮಾಡಿತ್ತು ಮಿಂಜಕ್ಕೆ ಪೋಯನುಂಡು ಇದನ್ನು ಎನ್ನನೆ ದಾರಿ ಬಳಸೋಲು ಅಂದ್ಕೊಡ್ತಂಗೆ ನಂಗಡ ಕೊಡವ ಪರಂಪರೆನ ದಾರ ಎಲ್ಲ ಉಳ್ತೇವಣಿಕೆ 23 ಸಮುದಾಯವಪ್ಪ ನಂಗಳನ್ನು ಕೂಟಿತ್ತು ಆ 23 ಸಮುದಾಯವೂ ಬಳಸೋದು ದಾರಕ್ಕೂ ನಿಂಗೆ ವ್ಯವಹಾರ ಮಾಡಿ ನಿಂಗೆ ವೆಹಿಕಲ್ ಇಟ್ಟೊಳಿ ಬರ ಹೇಳಿ ದಾರನ ದಾರಕ್ಕೆ ಒಪ್ಪಲೆ ತಂಗಿ ಎಲ್ಲಿ ಅದನ್ನು ಇಲ್ಲೀಗಲ್ ಆಯಿತು ಅಥವಾ ಕಾನೂನಿಗೆ ವಿರುದ್ಧವಾಯಿತು ಅಥವಾ ನಂಗಡ ಭಾವನೆಗೆ ಅಥವಾ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಗೆ ವಿರುದ್ಧವಾಯಿತು ದಾರೇ ಮಾಡಿಚಂಗೆ ಕೂಡಿ ಅದನ್ನು ನಂಗೆ ಕಾನೂನಾತ್ಮಕವಾಯಿತು ಕೋಪಂಥದ್ದು ಅಷ್ಟೇ ಅಪ್ಪ ಈಕಪ್ಪಕ ನಂಗೆ ಒಂದು ನಾನು ಇನ್ನು ಬಂದು ನಂಗೆ ಟ್ರೇಡ್ ಮಾರ್ಕ್ ಮಾಡಿ ಕೊಡವ ಮೇರೆ ಕೊಂಡಾಟ ಟ್ರೇಡ್ ಮಾರ್ಕ್ ಮಾಡಿ ತಚ್ಚಿಕೆ ಕೊಡವ ಮೇರೆ ಕೊಂಡಾಟ ಅಂಡ ಓನರ್ ಅಲ್ಲ ನಂಗೆ ಓನರ್ಶಿಪ್ನ ಭಾರಿ ಕ್ಲಿಯರ್ ಆಯಿತು ಕೊಡ್ತಿತ್ತು ನಂಗೆ ಅಫಿಡವಿಟ್ ಕೊಡ್ತಿತ್ತು ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ನಂಗೆ ಅಫಿಡವಿಟ್ ಕೊಡ್ತಿತ್ತು ಆ 23 ಸಮುದಾಯ ಹತ್ರ ಪದ ಹೊಳ್ದಿತ್ತು 23 ಸಮುದಾಯದ ಪುಟ್ಟಿನ ಪ್ರತಿ ಕುಂಜಿ ಕೂಡ ಅಂಡ ಓನರೇ ಓನರ್ಶಿಪ್ ಅನ್ನೋದು ನಂಗಕ್ಕಿಲ್ಲ ನಂಗೆ ಅಂಡ ಪ್ರತಿನಿಧಿ ಆಚೆಗೆ ಇಡೀ 23 ಪ್ರತಿನಿಧಿ ಚಿಟ್ಟಿತ್ತು ನಂಗೆ ಸೈನಿಂಗ್ ಅಥಾರಿಟಿ ನಡ್ಕೊಂಡಿತ್ತು ಅದು ಬಿಟ್ಟಂಗೆ ಅಂಡ ಓನರ್ಶಿಪ್ನ ಎಲ್ಲರಿಗೂ ಕೊಡ್ತಿತ್ತು ಅದು ಎಲ್ಲರೂ ಮಾಡೋರು பொம்மாலே கொடவு என்னென்ன புட்டுச்சு பொம்மாಲೆ ಕೊಡವು ಎನ್ನನೆ ಪುಟ್ಟುಚ್ಚಿ ಅನ್ನೋದು ಸೂರ್ಯಚಂದ್ರ ಎನ್ನನೆ ಪುಟ್ಟುಚ್ಚಿ ಅನ್ನೋನಕ್ಕೆ ಇದು ಸೃಷ್ಟಿರೋ ಕೂಡೆ ಬಂದಂಥದ್ದು பொம்மாಲೆ ಕೊಡವು ಅನ್ನೋದು ಬಯ್ಯನಂಗ ಆಗೋರು ಪದ ಆಗೋರು ಕಲ್ಪನೆಯಲ್ಲಿ ಪದ ಇಟ್ಟುಕೊಂಡು ಬಂದಂಥದ್ದು ಕೊಡವ ಪರಂಪರೆ ಕೊಡವ ಬಂದಣ್ಣ ಹಾಕ್ಕೊಂಡು ಕೊಡವಡ ಅವರು ಪುಡುತ್ತಾ ಅವರು ಪೆರುಂಗುರ್ತಿಲಿ ಉಳ್ಳನ್ನು ಕೊಂಡು ಅದು ಕೊಡವು ಹಚ್ಚಿ ಅದಂಗೆ பொம்மாಲೆ ಅಂಚೆ ಪೊನ್ನರ ಮಾಲೆರನಿಕೆ ಉಳ್ಳಂಥ ಕೊಡವು ಅನ್ನುವಂಥದ್ದು ಆಚಿ ಅನ್ನುವಂಥದ್ದು ಚುರುಕಿ ತೊಗೊಳೋದು ಆಚೆಂಗೆ ಇದನ್ನು ವಿಸ್ತಾರವಾಯಿತು ಆಗ ದುಂಬ ಬಲ್ಚಿ ತೊಗೊಂಡು ಆಚೆಂಗೆ ಬರ ಅಗಲ ಪೊಪ್ಪ ಅದು ಗಂಟೆ ಲೆಕ್ಕತ್ತಲು ನೆನ್ಪೊಕ್ಕೋಲು ಈ ಕೊಡವು ಎನ್ನನೆ ಬಾತು ಕೊಡವ ಇಲಿಕೆ ಎನ್ನನೆ ಬಾತು ಅನ್ನೋದು ನಂಗೆ ಸಾಮಾನ್ಯವಾಯಿತು ವಿಜ್ಞಾನ ಅಥವಾ ವೈಜ್ಞಾನಿಕ ಸಂಶೋಧನೆಯಲ್ಲಿ ಎಂತ ಅನ್ನುವ ಮಾನವ ಮನುಷ್ಯಂಗ ಆದ್ಯವಾಯಿತು ಆಫ್ರಿಕಾ ಖಂಡದಲ್ಲಿ ಕಿಟ್ಟುಚ್ಚಿ ಆಫ್ರಿಕಾ ಖಂಡದಲ್ಲಿ ದಂಡು ಭಾಗ ಕಿಟ್ಟದಂಥದ್ದು ಅದೇ ವೈಜ್ಞಾನಿಕ ಸಮೀಕ್ಷೆಯನ್ನು ಇನ್ನೊಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಕಿಟ್ಟುಚ್ಚಿ ಆ ಪಶ್ಚಿಮ ಭಾಗದಲ್ಲಿ ಕಿಟ್ಟನಂಗಳೇ ನಂಗ ಅಂತ ನಾಡವಾದ ಪಶ್ಚಿಮ ಘಟ್ಟ ಭಾಗದಲ್ಲಿ ಕಿಟ್ಟನಂಗ ನಂಗ ಅಂದ ಎನ್ನಂಗೆ ಅನ್ಸಂಗಿ ನಂಗಡ ಮೂಲ ಪರಂಪರೆ ಇಲ್ಲಿ ನಂಗಡ ಮೂಲ ಮಣ್ಣು ಮನಸ್ಥಾನ ನಂಗಡ ಆಯ್ಮೆ ಕೊಯ್ಮೆ ನಂಗೆ ಬೊರೆ ಆಬರಿ ಈ ಬರಿ ಪೋಯ್ತಂಡಂಗೆ ಕೂಡಿ ನಂಗಡ ಬೇರು ಅನ್ನೋಂಥದ್ದು ಉಳ್ಳದು ಕೊಡಗಲು ಮಾತ್ರ ಬೊರೆ ಎಲ್ಲಿ ಪ್ರಪಂಚ ಹತ್ರ ಏದೇ ಮೂಲೆಯಲ್ಲೂ ನಂಗಳನಿಕ್ಕೆ ಉಳ್ಳಂಥ ಏದೇ ಒಂದು ಜನಾಂಗತನ ಕಾಂಬಲೆ ನಂಗಡ ಆಯ್ಮೆ ಕೊಯ್ಮೆ ಆಚಾರ ವಿಚಾರ ನಡಪು ಪ್ರತಿಯೊಂದು ಮೂಲವೂ ಕೂಡ ಇಲ್ಲೇ ಉಳ್ಳನ ಹಾಕ್ಕೊಂಡು ನಂಗಡ ಮೂಲ ನಂಗಡ ಸೃಷ್ಟಿ ಈ ಕೊಡವ ಮಣ್ಣಲ್ಲೇ ಆಯೆ ಇದು ಕೊಡವ ಮಣ್ಣು ಅನ್ನೋದು ಎನ್ನನೆ ಬಾತು ಎನ್ನನೆ ಹಚ್ಚಿ ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರ ಪಾಚಿ ಕೊಡವ ಎನ್ನನೆ ಬಾತು ಈ ಕೊಡಗು ಎನ್ನನೆ ಹಚ್ಚಿ ನಂಗೆ ಕಾವೇರಮ್ಮೆ ಬಂದಿದೆ ಸುಮಾರು ತ್ರೇತಾಯುಗ ಅಂಚೆ ಸುಮಾರು 21 ಲಕ್ಷ ಕಾಲಕ್ಕೆ ಬಯ್ಯ 21 ಲಕ್ಷ ಕಾಲಕ್ಕೆ ಬಯ್ಯಕ್ಕೆ ತಾನೆ ಕಾವೇರಮ್ಮೆ ಇಲ್ಲಿಗೆ ಬಪ್ಪಗಿಂಜ ಮಿಂಜ ಕಾವೇರಮ್ಮೆ ಬಪ್ಪಗಲೇ ನಂಗೆ ಇಲ್ಲಿ ಇಂಜತ್ತು ಕಾವೇರಮುನಿ ಬಪ್ಪಕ್ಕಿಕ್ಕು ಅಗಸ್ತ್ಯ ಬಪ್ಪಕ್ಕಿಕ್ಕು ಕಾವೇರಮ್ಮೆರ ಅಪ್ಪ ಕಾವೇರಮುನಿ ಇಲ್ಲಿ ತಪಸ್ಸು ಮಾಡೋಂಗೆ ಮಿಂಜ ಕೊಡವ ಇಲ್ಲಿ ಇಂಜತ್ತು ಈ ನಾಡಕ್ಕೆ ಕ್ರೋಡ ದೇಶಂದೇ ಇಂಜೆ ನಮ್ಮ ಮತ್ಸ್ಯ ದೇಶಂದು ಹಾಕುವಾಯ್ತು ಕ್ರೋಡ ದೇಶಂದು ಹಾಕುವಾಯ್ತು ನಿಂಗೆ ಸ್ಕಂದ ಪುರಾಣ ನೋಡಿ ಆ ಸ್ಕಂದಾರಣ್ಯ ಅನ್ನೋದು ಎಲ್ಲಿಕ್ಕೆ ಸ್ಕಂದ ಪುರಾಣ ಓದಿತ್ತಲ್ಲ ನಂಗೆ ಸ್ಕಂದ ಅರಣ್ಯ ಅನ್ನೋದು ನಿಂತು ಸ್ಕಂದ ಪುರಾಣದ ಪಪ್ಪ ಆ ಸ್ಕಂದಾರಣ್ಯ ಎಲ್ಲಿ ಇಂಜತ್ತು ಅಂತ ಕಡ್ತಂಗೆ ನಂಗೆ ಇಲ್ಲಿ ತಮಿಳ್ನಾಡುನೋ ಕೇರಳತನೋ ಜ್ಞಾನ ಮಾಡುವ
ಅಚ್ಚಂಗೆ ಸ್ಕಂದಾರಣ್ಯ ಅನ್ನೋದು ಭಾಗಮಂಡಲ ಕಾಡು. ಆ ಹಿಂದೆಂಥ ಭಾಗಮಂಡಲ ಭಾಗ ಉಂಟಲ್ಲ, ಅದು ಸ್ಕಂದಾರಣ್ಯ ಅನ್ನೋಂಥ ಪದ ಅದು ಸ್ಕಂದ ಪುರಾಣದಲ್ಲೇ ಉಲ್ಲೇಖ ಉಂಟು. ಇನ್ನೇ ಆ ಕಾಡ್ರ ಒಳಿಯನೇ ಬಳದಂಡು ಬಂದ ಹಿಂಗೆ ಅನ್ನಂಗೆ ಆದ್ಯವಾಯ್ತು ತುಂಬೆ ಮಲೆ ಅನ್ನುವಂಥವ್ರು. ಇದು ಜಾನಪದ ಕತೆ. ಜನಪದ ಕತೆ ಅಂಚಂಗೆ ಕೊಡವಾಡ ಇತಿಹಾಸ ಪೂರ್ತಿ ಉಳ್ಳದೇ ಜನಪದತ್ತಲು. ಬಾಯಿಂಜ ಬಾಯಿಗೆ ಬಂದಂಥದ್ದು, ಒಬ್ಬ ನಿಂಜ ಪೆರಿಯಂಗಳಂಜ ಗಣ್ಣಿನ ಕೊಟ್ಟಂಡು ಬಂದಂಥದ್ದು ಕೊಡವ ಜಾನಪದ ಹತ್ರ ಇತಿಹಾಸ, ಕೊಡವ ಇತಿಹಾಸ ಹತ್ರ ಮೂಲ. ಅನ್ನೋನಾಯ್ತು ಅವರು ಜಾನಪದ ಕತೆ ಎಂತ ಅನ್ನುವ ತುಂಬೆಮಲೆ ಅನ್ನೋದು ಅವ್ರ ಜಾಗ. ತುಂಬೆಮಲೆ ಅನ್ನೋದು ಕಡಿಯತ್ನಾಡು ನಾಲ್ನಾಡು ಭಾಗತನ ಉಳ್ಳಂಥ ಅವರು ಬಲ್ಯ ಕಾಡು, ಮಲೆಕಾಡು, ಕುಂದುಕಾಡು ಉಳ್ಳಂಥ ಜಾಗ. ತುಂಬೆಮಲೆ ಅನ್ನೋದು ನಂಗಡ ಪೇರೂರು ಇಕ್ಕಲ್ತ್ರ ಪೇರೂರಲ್ಲಿ ಅಣ್ಣ ಮೋಳು ಬಪ್ಪ ತುಂಬೆಮಲೆನ ಮೋಳು. ಅಲ್ಲಿ ನಿಂಗ ಬಾಳಪಾಟಲು ಬಪ್ಪ ಅಂತ ಏಳು ನೀರು ಕೆರೆ ಇಕ್ಕು, ಏಳು ಕುಂದು ಇಕ್ಕು, ಕಾಡು ಬೊರೆ ಬೊರೆ ಪೂತೋಟ. ನಂಗೆ ಕಾಂತಾರತ್ಕೋಪಲ್ಲ ಮಾದೇವನ ಹೂದೋಟ ಅಂದರೆ ಆ ಮಾದೇವನ ಹೂದೋಟ ಇಲ್ಲಿ ಆ ಇಡೀ ತುಂಬೆ ಮಲೆಯಲ್ಲಿ ಆ ಮಾದೇವನ ಪೂತೋಟನ ಕಂಡಿಡ್ಪಪ್ಪ. ಅಲ್ಲಿ ಸೃಷ್ಟಿಯಾನಂತ ಕೊಡವ ಎನ್ನನೇ ಸೃಷ್ಟಿ ಆಚಿ ಕತೆ ಎಂತ ಅನ್ನುವ ಅಂಚಿಗೆ ಇಂದ್ರಂಗೆ ஒரு ದಿನ ಕೊಡಿಂಜ ನೋಟೆಣಿಪಕ್ಕ ಅಡಿಲೇದೋ ದೇವಕನ್ನಿ ಕುಳ್ಚಣಿಂಜದು. ಆ ದೇವಕನ್ನಿ ಎನಂಗೆ ಅಲ್ಲಿ ಕುಳ್ಚಣಿಂತ ಅಂಚಂಗಿ ಮಾದೇವ ಮಾದೇವಂಡ ಪೂತೋಟ ಪಾರ್ಕ್ ನಂಗೆ ಎಂತ ಉಂಡಲ್ಲ, ಮಾದೇವ ಖುಷಿ ಅನ್ನಕ ತಾಯಿರ ಕೂಡ ಬಂತು ಅಲ್ಲಿ ಅಳ್ತಿತ್ತು ಕಾಲ ಕೈಚಿತ್ತು ಪೋಪಂತ ஒரு ಜಾಗ ಅದು. ಅಲ್ಲಿ ಆಂಡ ಗಣ ಇಂತು ಮಾದೇವಂಡ ಗಣ ಇಪ್ಪ ದೇವಕನ್ಯೆ ಅಲ್ಲಿ ಅಂಗಡ ಸೇವಕ್ಕೆ ನಿಂಜ ಹಿಂಗಂಗೆ ಇಪ್ಪ ಅವ್ರು ದೇವಕನ್ನಿ ಕುಳ್ಚಣಿಂಜನ ಇಂದ್ರ ನೋಟು ಒಂಜಿ ಅವಂಗೆ ಕೊದಿಯಪ್ಪ ಕೊಡಿಂಜ ಎಡೆಕೆ ಒಂಜಿತ್ತು ಬಪ್ಪಂಜಿ ಹಂಗೆ ದಂಡಳು ಮಂಗಲಾಪ. ಆ ದೇವಕನ್ನಿಗೂ ಇಂದ್ರಂಗೂ ದಂಡು ಮಕ್ಕ ಅಪ್ಪ. ಆ ಮಕ್ಕ ಹತ್ರ ಒಬ್ಬ ಎತ್ತುರಾಜ ಒಬ್ಬ ಮುತ್ತುರಾಜ. ಅದು ಎತ್ತುರಾಜ ಅನ್ನೋಡ ಬಗ್ಗೆ ಇನ್ನೊರು ಕತೆ ಉಂಟು. ಅದು ಇಕ್ಕ ಉಣ್ಣೋಕೆ ಪೊಚ್ಚಂಗೆ ಅದು ಈ ಎಪಿಸೋಡಕ್ಕೆ ಅದು ಸರಿಯಾಪಕ್ಕಿಲ್ಲ. ಅದನ್ನು ಬಿಟ್ಟಿತ್ತು ಮುತ್ತುರಾಜಂಡ ವಿಚಾರತ್ಲೇ ಬಪ್ಪದಾಚೆ ಮುತ್ತುರಾಜಂಡ ಸಂತಾನವೇ ಕೊಡವಾಯಿತು ಬಳಿಯುವ ಅಂತ. ಕೊಡವಾಯಿತು ಬಳಂದಿತ್ತು ಅವ ಆ ಕುഞ്ഞി ಇನ್ನೊರು ದೇವಕನ್ನಿನ ಮಂಗಲಪ್ಪ ಹಿಂಗಕ್ಕೆ ಪುಟ್ಟಿಯಂಡು ಬಂದನಕ್ಕೆ ಕೊಡವಾಡ ಸಂತಾನ ಬಳದಂಡು ಬಾತು. ಬಳದಂಡು ಬಂದನಕ್ಕೆ ಮಾತಾಯಿ ಎಂತ ಮಾಡುವ ಆ ಮೂಂದು ಭಾಗ ಮಾಡುವ. ಮೂಂದು ಭಾಗ ಮಾಡಿತ್ತು. ஒரு ಭಾಗತನ ಕುದಬರಿಕು ಅಲ್ಲಿ ನಿಂದಲಿಂಜ ஒரு ಭಾಗತನ ಕುದಬರಿಕು, ಇನ್ನೊರು ಭಾಗತನ ಕೊಡಿಬರಿಕ ಆಯ್ಪ. ಕೊಡಿಬರಿಕ ಆಯ್ತ ಭಾಗ ನಂಗಡ ಏಳುನಾಡು ಭಾಗ ನಿಂತವಲ್ಲ ಆ ಕೊಡಿಬರಿಕ ಪೋಪ ಅಲ್ಲಿ ಹಾಂಡತ್ತ ಮಲೆ ಅಪ್ ಟು ಪುಷ್ಪಗಿರಿಗೆ ತಾನೆ ನಂಗೆ ಕಾಂಬ. ಪುಷ್ಪಗಿರಿ ಭಕ್ತಿ ಅನ್ನುವಂಥವ್ರಿಗೆ ಕಾಡು ಉಂಟು. ಭಕ್ತಿ ಮಲೆ ಇಕ್ಕು ಅಲ್ಲಿ ಹತ್ತಿ ಮಲೆ ಹಾಂಡತ್ತ ಮಲೆ ಭಕ್ತಿಗಿಂಜ ಕುದಬರಿಕುಳು ಅಂತ ಬಲ್ಯ ಕಾಡುಗಳು. ಆ ಕಾಡ್ರೋಳಿಯೆಲ್ಲ ನಂಗೆ ಪೋಯನ್ ಪೋಪ. ಇವರಿಗೆ ಕುದಕ್ಕೆ ಬಂದನಕ್ಕೆ ಪಾಲ್ಪರೆ ಕೆತ್ತನೆ ಕುಟ್ಟತ್ತು ಮಲೆ ಅಂಜ ಪಾಲ್ಪರೆ ಅಂಚೆ ಈಗ ಕಬಿನಿ ಬ್ಯಾಕ್ವಾಟ್ರಲ್ಲಿ ಮುಳಿಪೋನಂತ ಊರು ಬಲ್ಯ ಇತಿಹಾಸ ಉಳ್ಳಂಥ ಬಲ್ಯ ಪರಂಪರೆ ಉಳ್ಳಂಥವ್ರ ಜಾಗ ಅದು. ಇದು ಮುಳಿಪೋಪ ಅದು ಅಲ್ಲಿ ಜನ ವಾಸ ಇಲ್ಲೇ. ಅದು ಹೊರಚಕ್ಕೆ ಕಾಡು ವಾಪ ಅಲ್ಲಿ ಹೊರಚಕ್ಕೆ ಈ ಕತ್ತ ನಾಗರಹೊಳೆ ಇವೆಲ್ಲ ಪಾಲ್ಪರೆರ ವ್ಯಾಪ್ತಿಗೆ ಬಪ್ಪ ಅಂತದ್ದು. ಅನ್ನನೇ ಮೂಂದು ಭಾಗ ಆಯಿತು. ಮೂಂದು ಶಕ್ತಿಯಳ ಕುಡಿ ಆಯ್ತು ತಿಂದು ಕುಟ್ಟತ್ರ ಕರಿಂಗಾಳಿಕು ಮಧ್ಯ ತುಲಕ್ ತಾಯಿ ಶಾಂತರೂಪಿ ಆಯ್ತದ ಕಾವೇರಿರ ರೂಪத்தில் ಅಳ್ತದಿಕ್ಕು ಕೊಡಿಬರಿಲು ಅಗ್ಗಿಬಾಯಿ ಚೌಂಡಿರ ರೂಪத்தில் ಅಳ್ತದೆ ದಂಡು ಉಗ್ರ ರೂಪಿಯ ಮಧ್ಯತೋರು ಶಾಂತರೂಪಿ ಆಯ್ತು ಅಳ್ತದಿಕ್ಕು. ಇದು ಮೂಂದು ತಾಯಿಯರ ಶಕ್ತಿ ಆಚೆ ನೀ ಮಾದೇವನಂಕು ತುಂಬೆ ಮಲೆಯಲ್ಲಿ ನಿಂದದು ಅಲ್ಲಿಂದ ಬಂತು ಕಡಿಯತ್ನಾಡರ ಮಲೆ ತಿರಿಕೆಲು ಸ್ಥಾನನೆಲ್ಲ ಎಡಪ್ಪ ಅದನ್ನೇ ಪಯ್ಯೂರಲ್ಲಿ ಬೈತೂರಲ್ಲಿ ಇನ್ನೇ ಎಡ್ತಂಡು ಮಾದೇವನಾಯಿತು ನಂಗಳ ಕಾತು ರಕ್ಷೆ ಮಾಡುವಂಥದ್ದು ನಡೆದಂಡು ಬಂತು. ಈಂಡ ಹಿನ್ನೆಲೆ ಎಲ್ಲ ಕಪಕ್ ಪೋಚಿಂಗಿ ತುಂಬ ಇಂಟ್ರೆಸ್ಟಿಂಗ್ ಆಯ್ತುಂಡು. ಅನ್ನನೆ ಚೆನ್ನ ಜನ ಅನ್ನೋದು ನಾನು ಕೇಟಿತುಳ್ಳು ಮಲೆ ತಾಮ್ರನ್ ನಂಗಡ ಸೃಷ್ಟಿಕರ್ತ ಅಣ್ಣಿಯಂಡು ಅದು ನೇರ ಅದೇ ಈಗ ನಾನು ಅದನ್ನೇ ಎಣ್ಣನಕ್ಕೆ ಮಲೆ ತಮ್ರಾನೇ ನಂಗೆ ಸೃಷ್ಟಿರ ಮೂಲ. ಈಗ ಅವಂಡ ஒரு ಇರಾದೆ ಇಲ್ಲತೆ ಏದು ನಡ್ಪಲೆ ஒரு ಪಿಲ್ಲು ಕಡ್ಡಿ ಅನುಂಗು ನಂಗೆ ಇಂದಾಳ್ತು ತಕ್ಕ ಬರಿಯೋಣಂಗುನು ಎಲ್ಲೋರು ಬರೀಲ್ಲ ಅವಂಡದೇ ಇರೋದೇ ಆಯ್ಪ. ಇದು ಎಕ್ಕ ಎಲ್ಲಿ ಎಂಥ ದಾರನಿಂಜ ಆಂಡುವಣನ ಪೂರ್ತಿ ನಿರುಕು ಮಾಡೋದು ಅವನೇ. ಅದಂಗೆ ಏತು ಬೊರೆ ಇಕ್ಕು ಮೊಳಿ ದಾರದಾರು ಹಾಕು ಆ ದಾರದಾರು ಎಲ್ಲೆಲ್ಲಿ ಮೊಳಿ ಆಂಡೋಣವನ್ನು ಕೂಡ ಆ ಮೂಂದು 4 ಶಕ್ತಿಗಳೇ ನಿರ್ಧಾರ ಮಾಡೋ. ನಂಗೆ ಬಾಳಪಾಟಲು ಹಣ್ಣೆಣ್ಣೊಳನಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಪಿಂಜ ಆದಿಮಾತೆ ಈ 3 ಶಕ್ತಿಗಳೇ ಇಡೀ ವ್ಯವಸ್ಥೆನ ಸೃಷ್ಟಿ ಮಾಡಿದಂಥದ್ದು ಇಡೀ ಇದನ್ನು. ಅದಂಗೆ ಎಲ್ಲವೂ ತೌಂದಾರಿ ಕ್ಯಾಪ್ಟನ್ ದಾರಿ ಅಂಚೆ ಮಾದೇವ.
ಸೊ ಅನ್ನನಾಯ್ತು ಆ ಮಾದೇವಣ್ಣ ಮೊಳಿಲೇ ನಂಗೆ ಬಂದಂಥದ್ದು ಸೃಷ್ಟಿ ಮಾಡಿದಂಥದ್ದು. ಇನ್ನು ನಂಗೆ ಪಂದಿ ತಿಂಬಂತ ಹೊರ ತಂದಂಥದ್ದು ಬಾಟೆರ ವಿಚಾರ ಇಕ್ಕು ನಮ್ಮೆನಾಳರ ವಿಚಾರ ಇಕ್ಕು ಇದೆಲ್ಲವೂ ಕೂಡಿ ಮಾದೇವಂಡ ಪಿಂಜ ಮಾತಾಯಿರ ಸುತ್ತಲೇ ಸುತ್ತಿ ಬಪ್ಪಂತದ್ದು ನಂಗೆ ಪ್ರತಿಯೊರು ಒಂದು ಕಾರಣಂಗೆ ಕೊಡಪದು ಅಥವಾ ಕಾರಣನ ನಂಗೆ ಪೂಜೆ ಮಾಡೋದು ಕೂಡಿ ಮಾದೇವಂಡ ರೂಪತ್ತಲು ಮಾದೇವಂಡ ಅವತಾರತ್ತಲೇ ಎಂಗಳ ಮಾದೇವಂಡ ಪ್ರತಿನಿಧಿ ಆಯಿತು ನಂಗೆ ಕಾರಣ ಖಂಡಿತ ಪೂಜೆ ಮಾಡೋದು. ನೆಕ್ಸ್ಟ್ ನಾನು ನಿಂಗಳ ಎಂತ ಕೇಪಕ್ಕೆ ಪೊರ್ಟೆ ಅಂಚಿಂಗಿ ನಂಗೆ ಕೊಡವಕ್ಕೆ ಪಿಂಜ ಬಾಕಿ 21 ಜನಾಂಗಕ್ಕೂ ಮನೆ ಪೆದ ಎನ್ನನೆ ಬಾತು ಇದು ಕೊಡವ ಪಿಂಜ ಕೊಡವ ಭಾಷಿಕ ಜನಾಂಗ ಅಂತ ಹಾಕುವ ಇವೆಲ್ಲವೂ ಒಂದು ಪರಂಪರೆರ ಕೊಡೆರೊಳಿಯ ಉಳ್ಳ ಹಿಂಗ ಇಲ್ಲಿ ಭಾಷಿಕ ಕೊಡವ ಪಿಂಜ ಕೊಡವ ಭಾಷಿಕ ಅನ್ನೋದು ಅರ್ಥ ಇಲ್ಲ ನಾನು ತಾರೆಲ್ಲ ಕೊಡವ ಪರಂಪರೆನ ತಕ್ಕ ಪರಿವ ಪಿಂಜ ಅದನ್ನು ಅನುಭವಿಸಿಟ್ಟಂಡು ಅದನ್ನು ಕೂಡ ಬಾಳಿ ಬದುಕೇನುಂಡು ಹಂಗಂಡು ಕೂಡ ಎಲ್ಲರೂ ಕೊಡವ ಪರಂಪರೆಯ ಒಳಗೆ ಬಂದಾಗ ಕೊಡವ ಭಾಷೆನ ಕೊಡವ ಪಾಜನ ಬೊಳ್ತಿಯಂಡುಳ್ಳ ಹಿಂಗ ಎಲ್ಲರೂ ಓರೋರು ಕೊಯ್ಮೆ ಆಯ್ಮೆ ಕೊಯ್ಮೆ ಹಿಂಗೆ ಈಗ ಒಬ್ಬಂಗೆ ஒரு ಕೊಯ್ಮೆರ ಮೇಲೆ ಹಿಂಗಡ ஒரு ಜನಾಂಗತನ ಗುರುತಿಸಿಡುವಂಥದ್ದು ವ್ಯವಸ್ಥೆ ಪಂಡಂಜ ಏನು ಬಂದಂಥದ್ದು ಮನೆ ಪೆದ ಏನನ್ನೇ ಬಾತು ಅನ್ಸಂಗಿ ಈಗ ಓರು ಒಕ್ಕ ಈಗ ಆದಿಲ್ ಮನೆ ಪೆದ ಏನನ್ನೇ ಬಾತು ಅದು ಆ ಮೂಲ ಕಾರಣಂಡ ಆಧಾರತ್ರ ಮೇಲೆ ಹಿಂಗಡ ಒಕ್ಕನ ದಾರು ನೋಡಿಚಿ ಆ ஒரு ಕಾರಣಂಡ ಆಧಾರತ್ರ ಮೇಲೆ ಒಕ್ಕ ಪೆದ ಅನ್ನಂಥದ್ದು ಪಿಂಜ ಹಿಂಗೆ ಏದು ಜಾಗತ್ತಲು ನೆಲೆ ನಿಂದತ್ತು ಅನ್ನೊಂಡ ಮೇಲೆ ಕೂಡ ಒಕ್ಕ ಪೆದ ಆನಂತದ್ದು ಇದು ಸುಮಾರಕ್ಕೆ ಪಂಡ ಎಂತಪ್ಪ ಅಂತ ಅನ್ಸಂಗಿ ಓರು ಒಕ್ಕತ್ರ ಅಣ್ಣ ತಮ್ಮಣ್ಣಂಗ ಅವ್ರ ಅಪ್ಪ ಉಂಡ ಮಕ್ಕ ದಂಡು ಮಕ್ಕ 4 ಮಕ್ಕ ಇಪ್ಪಂಜಿ ಒಂದು ದಂಡು ಮಕ್ಕ ಇಪ್ಪಂತಲೆ 10 12 ಮಕ್ಕ 15 16 ಮಕ್ಕ ಇಂಜಂತ ಕಾಲ 50-60 ಕಾಲಕ್ಕೆ ಬೈಯಕತ್ತೇನೇನು ಇಂಜತ್ತು ಇನ್ನು 30-40 ಕಾಲಕ್ಕೆತ್ತೇನೇನು ಅದು ನಡೆದಿತ್ತು ಅಂಥ ಸಂದರ್ಭದಲ್ಲೂ ಹಿಂಗ ಸಾಮಾನ್ಯವಾಯ್ತು ಅಪ್ಪಂಡ ಆಸ್ತಿ ಮಕ್ಕൾക്ക് ಪಾಲಪ್ಪದು ಎಂಡಲ್ಲ ಆ ಪಾಲಾಯಿತು ಪೋಪಕಾಪಕ ಓರೋರು ಭಾಗಕ್ಕೆ ಓರೋರು ಬರೀಕ್ ಪೋಪಕಾಪಕ ಓರು ಬರೀನ ಗುರ್ತು ಆ ಗುರ್ತು ಚಿಟ್ಟಂಡ ಆಧಾರತ್ರ ಮೇಲೆ ಅದು ಪೊನನಿಗೆ ಅದು ಒಕ್ಕ ಪೆದ ಆಯ್ತು ಆ ಹಿಂಗಡ ಮೂಲತ್ರ ಅವ್ರ ಪೆದ ಆಯ್ತು ಬಂತು ಇಂದು ಹೆಚ್ಚಕೋ ಒಕ್ಕ ఇంకా ದುಂಬ ಒಕ್ಕತ್ತಲ್ಲ ನಾನು ಒಕ್ಕತ್ರ ಪೆದ ಉಣ್ಣಿ ಪಪ್ಪಲೆ ಹಂಗಡ ಒಕ್ಕತ್ರ ನಿಂಗಡ ಮೂಲ ಕಾರಣ ಕತ್ತೆ ಹಂಗೆ ಪಕ್ಕತ್ರ ಇನ್ನೇದವ್ರು ಒಕ್ಕತ್ರ ಅಜ್ಜನ ಉಣ್ಣು ಆ ಅಜ್ಜ ನಂಗಡ ಒಕ್ಕತ್ರ ಕಾರಣ ಅಂಚಂಗೆ ಆ ಒಕ್ಕತ್ತಿಂದ ಬಂದ ಅಜ್ಜ ಇಲ್ಲಿ ಮಣ್ಣು ನೋಡಿತು ಆ ಒಕ್ಕತ್ತನ್ನ ನೋಡಿ ಬೆಚ್ಚಂತ ನಾ ಐಡೆಂಟಿಟಿ ಮಾಡಿ ಬೆಚ್ಚಂದು ಈಗ ನಂಗೆ ಈಗ ಎಂಥ RTCಲು ಪಟ್ಟೆಲು ನಂಗೆ ಪಟ್ಟೆದಾರ ಆಯಿತು ಬದಲಾವಣೆ ಒಪ್ಪಲ್ಲ ಆ ಬದಲಾವಣೆ ಆನಂತ ಮೂಲ ಪುರುಷನೇ ಆ ಒಕ್ಕತ್ರ ಕಾರಣ ಅಪ್ಪ ಆ ಜಾಗಕ್ಕೆ ಪಿಂಜ ಆ ಒಕ್ಕಕ್ಕೆ ಆ ದಾರಿ ಕಾರಣ ಐತಲ್ಲ ಆ ಕಾರಣಂಡ ಪೆದ ಬಪ್ಪ ಇಲ್ಲಂಗೆ ಆ ಜಾಗತ್ರ ಪೆದ ಬಂತು ಇನ್ನನೇ ಆ ಒಕ್ಕ ಪೆದ ಏನು ಬಂದಿತ್ತು ಇಂದು ನಾಡ ಒಕ್ಕತ್ರದೇ ಏನೋದು ಹಚ್ಚಂಗೆ ನಂಗಡಲ್ಲಿ ಚಾಮಿ ಪಿಂಜ ಮೇದು ದಂಡಳಣ್ಣ ತಮ್ಮನಂಗೆ ಹಿಂಗಡ ಪಪ್ಪಣ ಪೆದ ಅಂತ ನಂಗೆ ಗೊತ್ತಿಲ್ಲ ಇದು 11ನೇ ಮಂಡ್ಯರ ಕತೆ ಸಾರಿ 10ನೇ ಮಂಡ್ಯರ ಕತೆ 11ನೇ ಮಂಡ್ಯರ ಕತೆ ಗೊತ್ತಿಲ್ಲ 10ನೇ ಮಂಡ್ಯಲು ನಂಗಡ ಚಾಮಿ ಪಿಂಜ ಮೇದು ಅಣ್ಣ ತಮ್ಮನಂಗ ಹಂಗೆ ಇಂದು ಹಂಗೆ ದಂಡೊಳಕ್ಕೆ ಒರೇ ಕಾರಣ ಕೊಟ್ಟವಳ ಅಲ್ಲಿಂಜಿ ಅದು ಬಂದನಿಕೆ ಚಾಮೀರ ಪಿಂಜ ಮೇದುರನ ಆಯ್ಪಪ್ಪ ಅದು ಚಾಮೀರ ಪೋಯ್ತು ಚಾಮೇರ ಆಯ್ಪಪ್ಪ ಮೇದುರನೇ ಆಯ್ಪ ಇವು ದಂಡೋಳು ನಂಗಡ ಇಡೀ ಮಕ್ಕೆತ್ತು ಊರಲ್ಲಿ ದಂಡೆ ಒಕ್ಕವಳ ಹಿಂದೆಕ್ಕೂ ಕೂಡಿ ದಂಡೆ ಒಕ್ಕವಳ ನಂಗೆ ಮಾತ್ರ ಅವಳ ಬರೆದಾರು ಇಲ್ಲ ಅನ್ನನೇ ಮೊಳದಂಡು ಬಂದಂಥದ್ದು ಒಕ್ಕ ಅನ್ನೋದು ಈಗ ಅಲ್ಲಿಂಜ ಚಾಮೇರಲ್ಲಿಕ್ಕಂದು ಬಪ್ಪದಾಚಂಗೆ ಚಾಮೇರಲ್ಲಿ ಬೋರೆ ಒಕ್ಕ ಪಂಡು ಏನನೇ ಬದಲಾವೈತೆ ಅಂಚಂಗೆ ನಂಗಡಲ್ಲಿ 4 ಭಾಗ ಕಾಪ ದಂಡು ಪಟ್ಟೆ 4 ಭಾಗ ಬೊರೆ ಈಗ ಮೇಕೆ ಮನೆ ನಡ್ಕು ಮನೆ ಅಪ್ಪರ್ತ ಮನೆ ಪುದಿಯ ಮನೆ ಇನ್ನೇ ನಂಗೆ ಒರೊರು ಭಾಗಕ್ಕೆ ನಂಗಳಿಗೆ ಹಾಕುವಂತ ವೆಚ್ಚ ಅಂದಾರ ಈಗ ನಂಗೆ ಈಗ ಎಲ್ಲ ನಂಗಡ ಒಕ್ಕತ್ತು ಎಲ್ಲ ಕುದೋಬರಿಗೆ ನಂಗಡ ಮನೆ ಉಳ್ಳ ಅಚ್ಚಾಗ ಪಂಡು ನಂಗಳ ಅಜ್ಜನ ಕಾಲತ್ತು ಮೇಕೆ ಮನೆ ಕರಂಗ ಅಂಚೆ ನಂಗೆ ಕೊಡಿಲ್ ಮನೆ ಇಂತಳು ನಂಗಡ ಸೊ ನಾನು ನಂಗಳ ಮೇಕೆ ಮನೆ ಕರಂಗ ನಂಗೆ ಎಲ್ಲಕ್ಕಿಂತ ಕುದಲೋಣಿಗೆ ಇಕ್ಕುಲ್ ನಂಗಳ ಮೇಕೆ ಮನೆ ಕರಂದೇ ಹಾಕು ಅದು ಬಳದನಿಗೆ ಬಂದಾಗಪ್ಪಕ್ಕ ಆ ಇದು ಗುಂಪು ಜಾಸ್ತಿ ಏನು ಬಂದನಿಕೆ ಅದು ಅವ್ರ ಕಾಲಕ್ಕೆ ಹೋಗ್ಬೇಕು ಮೇಕೆ ಮನೆಯಂದೇ ಮನೆ ಪೆದ ಹಾಪಂಥ ಸಾಧ್ಯತೆ ಕೂಡ ಇಂದು ಸರ್ಕಾರಿ ದಾಖಲೆಯಲ್ಲಿ ಬದಲಾವಣೆ ಮಾಡೋಕ್ಕೆ ಕಷ್ಟ ಆಪ ಅನ್ನೋ ಕಾರಣಕ್ಕೋಸ್ಕರ ಅದು ಅನ್ನನೇ ಬಳದಂಡು ಪೋಕು ಚಾಮೇರ ಅನ್ನೋದು ಚಂಗಿ ಅವ್ರ ಹಂತತ್ತಲ್ಲ ಅದು ಅನ್ನನೇ ಬಳದಂಡು ಬಂತು ಮನೆ ಪೆದ ಆಯಿತು ಅನ್ನೋದು ಪಂಡು ರಾಜ ಕೊಡ್ತತ್ತು ಪಿಂಜ ಇಂಜಿದಾರೋ ಬಂತು ಬ್ರಿಟಿಷ್ಕರ ಕೊಡ್ತತ್ತು ಇದೆಲ್ಲ ಕೆಲವೊಂದನ್ನು ಆ ಇದತ್ಲು ಹಿಂಗೆ ಅಫಿಲೇಟ್ ಮಾಡಿತ್ತು ನಂಗೆ ಇಂದಂಥ ಸರ್ಕಾರ ರಿಜಿಸ್ಟರ್ ಮಾಡಿತ್ತು ಸರ್ಟಿಫಿಕೇಟ್ ಇಡ್ತಾವಲ್ಲ ಸರ್ಟಿಫೈ ಮಾಡಿತಿಕ್ಕು ಆಚಂಗಿ ಅದನ್ನು ರಾಜನೇ ಕೊಡೋಕೆ ಒಕ್ಕ ಪದ ಕೊಡ್ತತ್ತು ರಾಜನೇ ಕೊಡೋಕೆ ಮಣ್ಣು ಕೊಡ್ತತ್ತು ಅಥವಾ ಬ್ರಿಟಿಷ್ಕರಂಗೆ ಬಂದೋದು ಕೊಡೋಕೆ ತೋಕು ಕೊಡ್ತತ್ತು ಇದೆಲ್ಲ ಅಲ್ಲವೇ ಅಲ್ಲ ತೋಕು ಏದು ಅಪ್ಪಣ ಕಾಲ ತಿಂಜ ಇಂತು ನಂಗೆ ಹೆಚ್ಚಕ್ಕೂ ಲಕ್ಷ ಕಾಲ ತಿಂಜ ತೋಕು ಇಂತು ನಂಗಡಲ್ಲಿ
ಅದಂಗೆ ಸರ್ಟಿಫಿಕೇಟ್ ಮಾಡಿ ಸರ್ಕಾರ ಎಂಥ ಆ ವ್ಯವಸ್ಥೆ ಬಂತು ಕಾನೂನು ಬಪ್ಪಕ್ಕ ಅದಂಗೆ ಸರ್ಟಿಫಿಕೇಟ್ ಮಾಡೋಲ್ಲ. ಆ ಸರ್ಟಿಫಿಕೇಟನ್ನು ಮಾತ್ರ ಸರ್ಕಾರ ತಂದೆ ಜಮ್ಮ ಸರ್ಕಾರ ತಾತು ಅಥವಾ ಏದೋ ರಾಜ ಬಂತಂದ್ರತು ಇಲ್ಲೇ ಜಮ್ಮ ನಂಗಡಲ್ಲಿ ಇಂಜತ್ತು ಜಮ್ಮ ಅಂಚೆಗೆ ಅಂತ ನಂಗಡ ಜನ್ಮತ್ರ ಕೂಡ ಬಂದದ್ದು, ನಂಗೆ ಪುಟ್ಟೋಗ ನಂಗಡ ಕೂಡ ಬಂದಂಥ ಮಣ್ಣು ಅದು ಬೈ ಬರ್ತ್ ಬಂದಂಥದ್ದು. ಇದನ್ನು ದಾರೋ ನಂಗೆ ತಂದದಲ್ಲ, ಇದಂಗೆ ಹಂಗೆ ದಾಖಲಾತಿ ತಾತು. ಆ ದಾಖಲಾತಿನ ಬೆಚ್ಚಣ ಬಂದಂಗೆ ಹಂಗಳೇ ತಂದಿರುತ್ತು ಅನ್ನೋದು ತಪ್ಪಪ್ಪ. ಅದನ್ನು ಅನ್ನನೇ ಒಕ್ಕಪದ ಕೂಡ ನಂಗಡದೇ ಅಜ್ಜಂಗೆ ಇಟ್ಟಂಡು ಬಂದಂಥದ್ದು ಮಾಡಿಂಡು ಬಂದಂಥದ್ದು ವ್ಯವಸ್ಥೆ ಎಲ್ಲ ಒಪ್ಪಕ್ಕ ಮಾಡಿಂಡೆ. ನೀ ರಾಜ ನಂಗೆ ನನಗೆ ಪಾಲೇರಿ ರಾಜ ನಿಂಜ ಕೊಡೋಕೆ ತೊಂದರೆ ಆಗತ್ತೆ, ಕೊಡವ ಮುಡಿಂಜದಲ್ಲತ್ತೆ, ಕೊಡವ ಎಂದೂ ಕೂಡಿ ನಲ್ಲದಾಯ್ತಲೆ, ಎಂದೂ ಕೂಡಿ ನಲ್ಲದಾಯ್ತಲೆ. ಇನ್ನು ಭಾಳ ಪಟ್ಟಲು ಕೂಡಿ ಈ ರಾಜಣ್ಣ ಪ್ರಭಾವತನ ಕಾಂಬ, ಜಾಗತ್ರ ವಿಚಾರತ್ರ ರಾಜಣ್ಣ ಪ್ರಭಾವತನ ಕಾಂಬ, ಒಕ್ಕತ್ರ ವಿಚಾರ ರಾಜತ್ರ ಪ್ರಭಾವತನ ಕಾಂಬ, ಎಲ್ಲ ಪ್ರಭಾವವೂ ಕೂಡ ಅವನ ಎಲ್ಲೆಲ್ಲ ಕುಡ್ಕಲು ಅದನ್ನು ನೋಟಿತ್ತು ಹೊರತು ನಂಗೆ ಕೇದು ಮಾಡಿದ್ದೆ. ನಂಗೆ ಅನ್ಸಿಗೆ ಅವಂಗ ನಂಗಡ ಮೇಲೆ ಅವ ಇಲ್ಲಿ ಬಪ್ಪಂಗಿಂಜ ಮಿಂಜನೆ ನಂಗಡ ಮೇಲೆ ಅವ್ರು ಪಗೆ ಬೆಚ್ಚಿಂಡೆ ಬಂದು ಪಾಲೇರಿ ರಾಜ ಜೋಯಿರ ರೂಪತೆ ಅಂತ ಇಲ್ಲಿ ಬಾತಲ್ಲ ಬಪ್ಪಕಲೇ ಕೊಡೋಡ ಮೇಲೆ ಪಗೆ ಬೆಚ್ಚಿಂಡು ಬಂದೆ. ಅವ ಕೊಡೋಕೆ ನಲ್ಲದು ಮಾಡೋಕೆ ಖಂಡಿತ ಬಂತಲೇ ನಲ್ಲದು ಮಾಡಿತು ಇಲ್ಲ. 21 ನಂಗಡ ಕಮ್ಯೂನಿಟಿ ಉಂಡಲ್ಲ ಕೊಡವ ಭಾಷೆ ತಕ್ಪರ್ಯ ಹಿಂಗ ಅದು ಎನ್ನನೆ ಸಪರೇಟ್ ಆಚಿ ಪಂಡು ಕೊಡವಾಡ ತಕ್ಕ ಕೊಡವ ಪರಂಪರೆನ ಒತ್ತು ನಡೆದನ್ನು ಬಂದ ಹಿಂಗ ನಾನು ಅಕ್ಕಲೇ ನನಗೆ ಹಿಂಗಡ ಆಯ್ಮೆ ಕೊಯ್ಮೆ ಹಂಗೆ ಮಾಡುವಂಥ ಚಾಕ್ರಿ ಹಂಗೆ ಮಾಡುವಂಥ ಕೊಯ್ಮೆರ ಆಧಾರತ್ರ ಮೇಲೆ ಬೊರೆ ಆಯಂಡು ಪೋಯ್ತು. ಸುಮಾರು ಆಳುನ ನಂಗೆ ಅಲ್ಲಿಂಜ ಬಂದ ಹಿಂಗೆ ಇಕ್ಕು ಇಲ್ಲಿಂಜ ಬಂದ ಹಿಂಗೆ ಅದು ಇದನ್ನೆಲ್ಲ ಉಂಡು ನಂಗಡ ಪರಂಪರೆ ಒಳದು ಹಿಂಗೆ ಮಾತ್ರ ತಕ್ಪರ್ಯೋದು ಹಚ್ಚಂಗಿ ನಾಕಪ್ಪ ಪಂಡು ಓರು ಇತಿಹಾಸತ್ರ ದುಂಬ ಒಳಕ್ಕೆ ಪೋಯ್ತು ನೋಟು ಚೀಂದ ಹಚ್ಚಂಗಿ ಕೊಡವ ಬೊರೆ ರಾಜಮನೆ ತನತಲು ಕೊಡವ ಇಂಜದ ಕಾಂಬ ಗಂಗಂಗಳಂಜ ಪುಡ್ಚಿತ್ತು ಚೋಳಂಗ ಹೊಯ್ಸಳಂಗ ಎಲ್ಲ ರಾಜಮನೆತನದಲ್ಲೂ ಕೂಡಿ ಕೊಡವಾಡ ಇತಿಹಾಸ ಕೊಡವಾಡ ಕೊಡವ ಪರಂಪರೆ ಅಲ್ಲಿ ಕಂಡಂಡು ಪೋಪ ಕೆಲವೊಂದು ದಾಖಲಾತಿಲು ಇಡೀ ದಕ್ಷಿಣ ಭಾರತದ ಕೊಡವ ಆಳೆ ನಿಂತು ಅನ್ನುವಂಥದ್ದು ಉಂಟು. ಅನ್ನನೇ ಬಪ್ಪಕ್ಕ ಆ ಎಲ್ಲ ಸಂದರ್ಭದಲ್ಲೂ ಹಿಂಗ ಚುರ್ಕಿತು ಬಂದ ಹಿಂಗ ಅವ್ರ ಪರಂಪರೆ ಆಯಿತು ಬಾಕಿ ಆಚೆಯಿಂದ. ಇನ್ನು ನಂಗೆ ಭೌಗೋಳಿಕವಾಯಿತು ನೋಟೋದಾಚೆ ಹಿಂಗೆ ಹಿಂದೆಂಥ ಕೊಡಗಿನ ನೋಟೆ ಉಂಡು ಇದು ಕೊಡಗಲ್ಲ. ಭೌಗೋಳಿಕವಾಯಿತು ಪಂಡು ಕೊಡಗು ದೇಶ ಆಯ್ತು ಇಂಜಂಥದ್ದು. ಆ ದೇಶ ಆಯ್ತು ಪಕ್ಕ ಭಾರೀ ಬಲ್ಯ ವಿಸ್ತಾರವಾಯ್ತಿಂತು. ಆ ವಿಸ್ತಾರಕ್ಕೆ ಸಹ ಒತ್ತಿತ್ತು ನಂಗೆ ಉಣ್ಣದಾಚೆಂಗೆ ನಂಗೆ ಅಲ್ಲಿಂಜ ಬಂದಂಗೆ ಇಲ್ಲಿಂಜ ಬಂದಂಗೆ ಅಂತ ದಾರ್ನ ಉಣ್ಣನಿಕ್ಕಿಲ್ಲ. ಆ ಕೆಕ್ಕಲು ಎಲ್ಲರೂ ನಂಗಡ ಕೂಡೇನೆ ಇಂಜ ಹಿಂಗ ಇಂಚಿತ್ತು ಆ ಬರೀಕ್ಕೆ ಪೋಂದ ಹಿಂಗ ಅಂದು ಅನ್ನನೇ ಆ ಒಂದು ಆಯ್ಮೆ ಕೊಯ್ಮೆನ ಒತ್ತಂಡು ನಡ್ತಿಂಡು ಬಂದ ಹಿಂಗ ಅದು ಓರೋರು ನಾನು ಅಕ್ಕಲ್ಲ ಒಕ್ಕಪೇದ ಅಣ್ಣನಿಗೆ ಈ ಜನಾಂಗವೂ ಕೂಡಿ ಬರೆ ಆಯ್ತಿಕ್ಕು ಅನ್ನೋದು ನಾಡ ಅಭಿಪ್ರಾಯ. ನಂಗಡ ಬಾಳೋ ಪಾಟ್ ಎಂತ ಉಂಡು ಅದು ಕಾಲ ಪೋನನ್ನಕ್ಕೆ ಚೇಂಜ್ ಆಯಂಡು ಬಂದನುಂಡು ಇದಿಲ್ ರಾಜಂಗ ಎಂತ ಹೆಂಗೆ ಈ ಪಾಟನ್ನ ತಿರ್ಕಿ ಮರ್ಚತ ಇದೋರು ನಾಡ ಆಡಿಯನ್ಸ್ರ ಕ್ವೆಶನ್ಸ್ ಅದನ್ನ ನಾನು ನಿಂಗಳ ಕೇಳ್ಕೊಂಡಿಲ್ಲ. ಇಲ್ಲ ಇದು ನೇರಾಯ್ತು ಪರ್ಯಣಿ ಅಂತ ವಿಚಾರ ನಂಗೆ ಇಂದು ಸುಮಾರು ಆಯ್ಮೆ ಕೊಯ್ಮೆ ಕಾರ್ಬಾರಕ್ಕೆಲ್ಲ ಪಟ್ಟೋಲೆ ಪಳಮೆನ ಆಧಾರವಾಯ್ತು ಇರ್ತವ. ಕೊಡವ ಪರಂಪರೆ ಪಿಂಜ ಜಾನಪದೀಯವಾದಂಥ ಹಿನ್ನೆಲೆ ಮುನ್ನೆಲೆക്ക് ನಡ್ಪುಂಗೊಡ್ಪಕ್ಕೆ ನಂಗೆ ಸುಮಾರಕ್ಕೆಲ್ಲ ಪಟ್ಟೋಲೆ ಪಳಮೆನ ರೆಫರೆನ್ಸ್ ಮಾಡುವ ಆಧಾರವಾಯ್ತು ಇರ್ತವ. ಅಚ್ಚಂಗೆ ಪಟ್ಟೋಲೆ ಪಳಮೆ ನಂಗೆ ಅಣ್ಣ ಬಗ್ಗೆ ನಾನು ಡೌಟೇ ಇಲ್ಲ. ಪಟ್ಟೋಲೆ ಪಳಮೆ ನಂಗೆ ಆಧಾರವೇ ಏನಂಗಂಚಾಗಿ ಇಡೀ ಕೊಡವ ಸಂಸ್ಕೃತಿ ಅನ್ನುವಂಥ ಒಂದು ಸಂಶೋಧನೆ ಅಂತ ನಡೆದಿತ್ತು. ಅದೆಲ್ಲವೂ ಆ ಪಟ್ಟೋಲೆ ಪಳಮೆರ ಸುತ್ತಿಯೇ ಏನಂಗಂಚಾಗಿ ಅಲ್ಲಿಗೆತ್ತನೆ ನಂಗೆ ಬಾಯಿಗೆ ಬಂದಂಥದ್ದು ಕೊಡವ ಪರಂಪರೆ ಪಾಟಿಕ್ಕು ಪದ್ಧತಿಕ್ಕು ನಡ್ಪುಂಗೊಡ್ಪು ಎಂಥದೇ ಇಕ್ಕು ಇದೆಲ್ಲವೂ ಕೂಡಿ ಬಾಯಿಗೆ ಬಂದಂಥದ್ದು. ಅದೆಲ್ಲನೂ ಆ ಕಾಲ 1920 ದಂಡಲ್ಲ ಅದು ಪುಸ್ತಕ ರೂಪದ ಬಾತು ಅಂಚೆಗೆ ಆಂಡಬಯ್ಯಪುರ 10-20 ಕಾಲ ಹಿಂಗಡ ನೈಪು ನಡ್ತೋಳಿ ಅಚ್ಚಕ್ಕೆ ಕಾಲ ಆ ಕೊಡಗಿರ ಅಕ್ಕಲ್ತ್ರ ಕಾಲಮಾನ ಇನ್ನನೇ ಇಂಜಿತ್ಲೆ ವಾಹನ ಇಂತಲೆ ರೋಡ್ ಇಂತಲೆ ಬಟ್ಟೆ ಇಂತಲೆ ಒಬ್ಬಂಗೆ ತಕ್ಕ ಬರೆಯೋಕೆ ಕಾಕು ಚೆಂಗಿ ಕೋಪಕ್ಕೆ ವ್ಯವಸ್ಥೆ ಇಂತಲೆ ಅಚ್ಚಕ್ಕೆಲ್ಲ ಇಲ್ಲತ್ತೆ ಇಂಜಂತ ಜಾಗತ್ ಕಾಲಮಾನತಲು ಅಚ್ಚಕ್ಕೆ ನಂಗಡ ಪದ್ಧತಿ ಪರಂಪರೆ ಆಯ್ಮೆ ಕೊಯ್ಮೆನ ಪಾಟುಂಗೊಟ್ಟುನ ಉಳ್ದಿಬೇಪಂತ ಪ್ರಯತ್ನನ ಮಾಡದು ನಂಗೆ ಚಿನ್ನ ಪಜ್ಜ ಅದಂಗಾಯ್ತು. ನಂಗೆ ಹಿಂಗಳ ಜಾನಪದ ಕೊಡವ ಜಾನಪದ ಬ್ರಹ್ಮ ಅಂದು ಕಾಕುವ ಹಿಂಗಳೆಲ್ಲನೂ ಕಾತು ಅವರು ರಕ್ಷಣೆ ಮಾಡುವಂಥದ್ದು ಅವರು ದಾಖಲು ಮಾಡುವಂಥ ಕೆಲಸತನ ಮಾಡಿಚಿ ಅನ್ನೋ ಕಾರಣಕ್ಕಾಯ್ತು ಹಿಂಗೆ ಜಾನಪದ ಬ್ರಹ್ಮ ಅಂದು ಕಾಕುವ. ಆಚೆಂಗೆ ಅದೇ ಪೂರ್ತಿಯಾನಂತ ಸರಿಯಾನಂತ ಕೊಡವ ಪದ್ಧತಿ ಅಂಚೆ ಖಂಡಿತ ಅಲ್ಲ.
ಕೊಡವ ಪರಂಪರೆ ಪಟೋಲೆ ಪಳಮೇರ ಆ ಬೈಕ್ ಭಾರಿ ഉണ്ട് പിന്നെ ಕೊಡವ ಪರಂಪರೆ ಅನ್ನುವಂಥದ್ದು ಜಾನಪದೀಯವಾಯ್ತು ಬಳಂದದು ಈಗ ಬಾಯಿಂಜ ಬಾಯಿക്ക് ಬಾಳ ಪಾಟನ എടുത്തತೆ ದೇಶಗಟ್ಟು ಪಾಟನ എടുത്തತೆങ്കി ಊರುಂಜ ಊರುക്ക് ಒಕ್ಕತ್ತಿಂಜ ಒಕ್ಕಕ್ಕೆ ಆಳುಂಜ ಆಳುಕ್ಕೆ ಬೇರೆ ಬೇರೆ ಪಾಟುಂಡು ಈಗ ನಾನು ಪಾಡೋ ದೇಶಗಟ್ಟು ಪಾಟನ ಇഞ്ഞി ಎದಕ್ಕೆ ಉಳ್ಳ ಹಿಂಗೆ ಪಾಡೋಕೆ ಇಲ್ಲ ಅಯ್ಯಂಗ ಪಾಡೋ ಪಾಟನ ನಾನು ಪಾಡೋಕೆ ಇಲ್ಲ இது அது ஐங்க ஐங்கட ஒரு கவித்துவ கூட்டினனிக்கு ஐங்க ಖಂಡಿತಿಗ ನಾನು ಇಲ್ಲಿ ಆಳುತ್ತಂಡು ನೀಡ ಬಗ್ಗೆನೇ ಅವರು ಪಾಠ ಕಟ್ಟೊಂಡು ಅಂಚೆ ನಾನು ನೀಡ ವರ್ಣನೆನ ಬಾರೆ ಥರ ಮಾಡಿ ಅನ್ಪೊಕ್ಕಲು ಅದಕ್ಕೆ ಎದಕ್ಕೆ ಹೇಳ್ತಾ ಹಿಂಗಕ್ಕೆ ನೀನು ಕಾಂಬೋದು ಬಾರೆ ಥರ ನಾನು ಅಣ್ಣನಕ್ಕಿನೇ ಹೆಂಗೆ ಅನ್ನೋದಕ್ಕಿಲ್ಲ ಹಂಗಕ್ಕೆ ನೀನು ಬಾರೆ ಥರ ಕಾಂಬ್ಯ ನೀನು ಬಾರೆ ಥರ ನೀನು ವರ್ಣನೆ ಮಾಡಿ ಇದು ನಡೆದು ಬಂದಂಥದ್ದು ಸೊ ಅದು ಭಾಳ ಪಾಟಲು ಕೂಡಿ ಆ ಪ್ರಭಾವತನ ನಂಗೆ ಕಾಂಬ ಅದಕ್ಕೆ ದೇಶಗಟ್ಟು ಪಾಟು ಅಂತ ನಂಗೆ ಆಧಾರ ಮೂಲ ದೇಶಗಟ್ಟು ಪಾಟಿಕ್ಕೆ ಉಂಡ ಪಟೋಲೆ ಪಳ ಮೇಲುದು ಮೂಲ ದೇಶಗಟ್ಟು ಪಾಟು ಉಂಡ ಇಲ್ಲೇ ಹಂಗೆ ಅದನ್ನ ಚುರುಕಿ ತೊಳೆದಂಥ ಪ್ರಯತ್ನ ಮಾಡಿತ್ತು ಅಂದು ಹಂಗಕ್ಕೆ ನ್ಯಾರತ್ರ ಕೊರೋ ಅಥವಾ ಅದನ್ನ ಪ್ರಿಂಟ್ ಮಾಡೋಕೆ ಆಚೆಗೆಲ್ಲ ದಾಖಲು ಮಾಡಿತ್ತು ಅದನ್ನ ಪುನಃ ಪ್ರಿಂಟ್ ಮಾಡೋಕ್ಕುള്ള ಖರ್ಚು ವೆಚ್ಚತನ ಹಿಂಗೆ ಜ್ಞಾನ ಮಾಡ್ಚೋ ಅಥವಾ ಹಿಂಗೆ ಕಿಟ್ಟುನದೇ ಹಚ್ಚೋಕೋ ಗೊತ್ತಿಲ್ಲ ಆಚೆಗೆ ಅದು ದೇಶಗಟ್ಟು ಪಾಟು ಪೂರ್ತಿ ಇಲ್ಲ ದೇಶಗಟ್ಟು ಪಾಟು ನಾನು ಹಿಂಗೆ ಅಳ್ತು ಪಾಡೋಣ ಅಣಚಂಗಿ ಇಡೀ ದೇಶಗಟ್ಟು ಪಾಡೋಣ ಅಣಚಂಗಿ ನಂಗಡ ತುಂಬ ಪೆರಿಯ ಹಿಂಗೆ ಅರಿಂಜ ಹಿಂಗೆ ಎಲ್ಲಡ ಕೂಡ ನಾನು ತಕ್ಕ ಬರಂದ ಪ್ರಕಾರ 7-9 ಗಂಟೆ ದೇಶಗಟ್ಟು ಪಾಟು ಒಂದನೇ ಪಾಡೋರು ಒಂದು ಉದ್ದೋಗು ಪಾಡಿನ ಪಚ್ಚ ಅಚ್ಚಕ್ಕೆ ದೇಶಗಟ್ಟು ಪಾಟು ಉಂಡು ನಂಗಡ ಪೊಮ್ಮಾಲೆ ಕೊಡೋಗಿರ ಇತಿಹಾಸ ಪೂರ್ತಿ ಅದನ್ನು ಒಳಿಯ ಉಂಡು ನಂಗಡ ಸೃಷ್ಟಿಂಜ ಪುಡ್ಚಿತ್ತು ನಂಗಡ ಚಾವು ಮಾದ ಓಣಿ ಕೂಟೋಲಿಕ್ಕೆ ನೀವು ಕೂಡ ದೇಶಗಟ್ಟು ಪಾಟಲ್ಲೇ ಪೂರ್ತಿ ಬಂದು ಪಾಪ ಅಲ್ಲಿಂದ ಬಾರೆ ನಂಗೆ ಅವರು ವಿಂಗ್ ಆಯ್ತು ಎಡ್ತಂಡು ಪಾಪ ಅದನ್ನು ಚಾವುಕ್ಕೊಂದು ನಮ್ಮೆಕೊಂದು ಮಾದಕ್ಕೊಂದು ಮಂಗಲಕ್ಕೊಂದು ಇನ್ನೇ ಒಂದು ಓರೋರು ಪಾಟನ ಬಾರೆ ನಂಗೆ ಆ ಸಂದರ್ಭಕ್ಕೆ ಎದ್ದುಕೊಂಡು ನಾನು ಎಡ್ತಂಡು ಪೋಪು ಈ ಪಾಟಲು ಸುಮಾರು ಪ್ರಭಾವ ಕಾಮ ನಿಂಗೆ ನನಗೆ ರಾಜ್ಯಾಂಡ ಕಾಲத்துல ನಂಗೆ ಪ್ರಭಾವ ಉಂಡ ರಾಜ್ಯಾಂಡ ಕಾಲத்துல ಉಂಡು ಬ್ರಿಟಿಷ್ ಕಾಲத்துல ಪ್ರಭಾವ ಅನ್ನೋದು ತುಂಬ ಕಾಮ ನಂಗೆ ಕೊಡವ ಅವರು ನಂಗಕ್ಕೋರು ದೋಷವೋ ಶಾಪವೋ ನನಗೆ ಎಂತೋ ಗೊತ್ತಿಲ್ಲ ನಂಗೆ ಪಂಡುಂಜ ಹಿಂದಕತ್ತನೆ ನೋಡ್ಚಂಗೆ ಕೂಡಿ ನಂಗಡದಂಗೆ ಇಂಜನು ಬಾರೆದಂಗೆ ಅಟ್ರಾಕ್ಟ್ ಅನ್ನೋದು ಜಾಸ್ತಿ ಬಾರೆದನ ಕೊದುಚದು ಪೊಯ್ತು ತಬ್ಬಿ ಅನ್ನೋದು ಪುಡ್ಚಂಡೋದು ಜಾಸ್ತಿ ಹಿಂಗೆ ಇಂಗ್ಲೀಷಿನ ಇಕ್ಕು ಅಥವಾ ಬಾರೆ ಸಂಸ್ಕೃತಿನ ಇಕ್ಕು ಬಾರೆ ಪೊರ್ಪಾಡನ ಇಕ್ಕು ಬಾರೆ ಬಟ್ಟೆ ಬರಿನ ಇಕ್ಕು ಇದೆಲ್ಲನೂ ಕೂಡಿ ನಂಗಡದನ್ನ ಬಿಟ್ಟಿತ್ತು ಬಾರೆ ಅಂಗಡನ್ನೆಲ್ಲ ಇಟ್ಟಂಡು ಕೊಂಡ್ಜಂಡು ಆಡುವಂಥದ್ದು ಇಂದು ಎಲ್ಲಿ ಕೆತ್ತಿಪೋಯ್ತು ಅನ್ಚಂಗೆ ನಂಗೆ ಊರು ಕೂಡ ಮಂಗಲಕ್ಕೆ ಕೋಟಿಡತೆ ಪೋಚಂಗಿ ಅವ ಕೊಡವನೇ ಅಲ್ಲ ಅನ್ನೋ ಪರಿಸ್ಥಿತಿ ಕೆತ್ತಿಪೋಯ್ತು ಆಚಂಗೆ ಕೋಟು ಸೂಟು ಕೊಡವಾಡ ಪದ್ಧತಿಯ ಅನ್ನೋದು ಗೊತ್ತಿಲ್ಲ ಅದು ದಾಡ ತಪ್ಪು ಒಂದು ನಂಗಡ ತಪ್ಪ ಅಥವಾ ಪೆರಿಯಂಗಡ ತಪ್ಪ ಗೊತ್ತಿಲ್ಲ ಆಚಂಗಿ ಆ ವ್ಯವಸ್ಥೆನ ಒಡ್ತಂಡು ಬಂದ ಹಿಂಗೆ ಜನಪದೀಯವಾಯ್ತು ಬಂದಂಥ ದಾರ ಒಬ್ಬ ಮಾಡಂಥದ್ದಲ್ಲ ಈಗ ಕೋಟು ದಾರ ಒಬ್ಬ ಇಟ್ಟಂಡು ಬಾತು ಚಾಯ್ ಗಂಡತ್ತು ಪಿತ್ತಿ ಇನ್ನೊಬ್ಬ ಬಾತು ಎಲ್ಲರೂ ಅದನ್ನು ಇಡೋಕೆ ಶುರು ಮಾಡಿಸಿ ಸುಮಾರು ಆಳು ಕೋಟು ಇಲ್ಲೆಂಗು ಪಕ್ಕದ ಹೆಂಗಡೆ ಕೋಟಂಡು ಆಚಂಗೆ ಇಟ್ಟಂಡು ಪಪ್ಪ ಊರು ಕೂಡ ಮಂಗಲಕ್ಕೊಂಡು ಕೋಟು ತಾನು ಕೊಟ್ಟಂಡು ಇಟ್ಟಂಡು ಪಪ್ಪ ಪರಿಸ್ಥಿತಿಲು ನಂಗೆ ಉಂಡೆ ನಂಗಂಚೆಗೆ ಓರು ದಿನಕ್ಕೋಸ್ಕರ ಏನಂಗೆ ಇನ್ವೆಸ್ಟ್ ಮಾಡುವ ಅಂದು ಪಕ್ಕದ ಹೆಂಗಡೆ ಕೋಟು ಇಟ್ಟಂಡು ಪಪ್ಪ ಅಂದು ಕೋಟು ಇಟ್ಟಂಡು ಪೋಕ ತಂಗಳೆ ಎಲ್ಲಿಂಜೋ ಬಂದನಿಕ್ಕೆ ನಾಡ ಅನುಭವ ನಾನು ಕೋಟು ಇಡಲೆ ನಮ್ಮ ಮಂಗಲ ಪಪ್ಪ ಮಾಡೋ ಕೋಟು ಇಡತ್ತೆ ಎಲ್ಲ ಊರು ಕೊಡೋಕೆ ಬರ್ತು ಅಂಚೆಗೆ ಎಲ್ಲ ಇನ್ನೇನು ಬಗೆ ನೋಟಿಂಡಿಪ್ಪ ಮಂಗಲಕ್ಕೆ ಬಂದವನ ಬಾರೆ ಅಂತ ಕೆಲಸಕ್ಕೆ ಬಂದವನ ಅಂದು ಸೊ ಆ ವ್ಯವಸ್ಥೆಯಲ್ಲಿ ನಂಗೆ ಉಂಟು ಅದು ಬಾಳಪಾಟಲು ಪಿಂಜ ಜನಪದೀಯ ಸಂಸ್ಕೃತಿರ ಭಾಗತ್ಲು ಕೂಡಿ ಬರೀ ಬಾಳಪಾಟಲು ಮಾತ್ರ ಅಂದಿಲ್ಲ ಇಡೀ ಕೊಡವ ಪರಂಪರೆಯ ಒಳಲು ಆ ರಾಜಂಡ ಒತ್ತಾಯ ಇಂತಿಕ್ಕು ಒಂದು ಅಂದಿತ್ರ ಕಾಲಮಾನ ಪರಿಸ್ಥಿತಿ ನಾನು ಇಂಜಿತಿಕ್ಕು ನಂಗೆ ಅಂಚಂಗಿ ಅವ ಅಣ್ಣನಿಗೆ ಮಾಡತ್ತೆ ಅಂಚಂಗೆ ವಿಧಿ ಇಂತಲ ಮಂಡೆಗೆತ್ತು ಇಂತವ ಹೆಚ್ಚಕ್ಕೂ ಕೊಡವಳ ನಂಗೆ ಓರು ಟಿಪ್ಪುನ ಮಂಡೆಗೆತ್ತಿನದು ಕಾಂಬ ಅವ್ರು ಟಿಪ್ಪು ಹೆಚ್ಚಕ್ಕೂ ಓರ್ 1000 ಲಕ್ಷ ಜನ ಆಡ್ತಾ ಹೋಯ್ತು ಓರ್ ಜಾಗದಲ್ಲಿ ಮಂಡೆಗೆತ್ತಿನ ನಂಗೆಲ್ಲರೂ ಪರಿವಲ್ಲ ಅದಂಡ 3 ರಟ್ಟಿ ಕೊಡವಡ ಮಂಡೆನ ಈ ರಾಜ ಕೆತ್ತಿತ್ತು ಈ ಪಾಲೇರಿ ರಾಜ ಅಂತಲ್ಲ ಈ ರಾಜ ಪರಂಪರೆ ಅದಂಡ ನಂಗೆ ಹೆಚ್ಚಕ್ಕೆ ಟಿಪ್ಪು ನಂಗಡ ನಾಶ ಮಾಡ್ಚೋ ಅದನ್ನ 3 ರಟ್ಟಿ ರಚಕನ ನಂಗಡ ಪರಂಪರೆನ ರಾಜ ಪರಂಪರೆ ನಾಶ ಮಾಡಿತ್ತು ಅದನ್ನು ನಂಗೆ ದಾರು ಹೊಡೆದು ಹೋಗ್ಬೋಪಲೆ ನಂಗೆ ಅಂಚೆಗೆ ಅದು ಆ ವ್ಯವಸ್ಥೆ ಬಂದುಟ್ಟೆ ನಂಗೆ ಹಿಂಗೆ ಅವರು ಟಿಪ್ಪು ಅನ್ನೋದು ನಂಗೆ ಕಲ್ಲಿಂಜನೇ ಅದ ನಾನು ಬಾತು ನಾನು ಟಿಪ್ಪು ಮಾಡೋದು ಸರಿ ಅಥವಾ ಟಿಪ್ಪು ರಾಜ ಇದು ಇಲ್ಲ ದಂಡೋಳ ಆ ಕಲ್ತ್ರ ವ್ಯವಸ್ಥೆ ಅನ್ನೇ ಇಂಜೆ ನಂಗೆ ಮಂಡೆ ಕೆತ್ತೆ ಬುದ್ದಿತ್ಲೆ ಕಡ್ಚೆ ನಂಗಳು ಕೆತ್ತೆ ಬುದ್ದಿತ್ತು ನಂಗೆ ಕೆತ್ತೆ ಬುದ್ದಿತ್ಲೆ ಅಂಚಂಗೆ ಇವು ದಂಡೋ ಬಪ್ಪ ಸಮಯನೇ ಇಂಜಿತ್ಲೆ ಟಿಪ್ಪು ಬಪ್ಪ ಇಂತ್ಲೆ ನಂಗಡ ಪಾಲೇರಿ ರಾಜನೂ ಬಪ್ಪ ಇಂತ್ಲೆ ನಂಗೆ ಸರಿ ಆಯ್ತು ಇಂತುಂಡೆಗಿ ನಂಗೆ ಒಬ್ಬನೊಬ್ಬ ನಂಬೆಂಡು ಪಕ್ಕದ ಮನೆಯವ್ರು ಕೂಡ ನಂಗೆ ಚಾಯ್ತೆ ಇಂತುಂಡೆಗಿ ಅವು ಬಪ್ಪ ಇಂತ್ಲೆ ನಂಗಡಲ್ಲಿ ಎಕ್ಕ ಬಿರುಕು ಕಂಡತೋ ಅವು ಬಂತು ನುಗ್ಗೆಂಡತು ಹೆಂಗಡ ಕಾರ್ಬಾರ್ನ ಹಿಂಗೆ ಮಾಡಿ ಪೋಚಿ ಅನ್ನೇ ಭಾಳ ಪಾಟಲು ಕೂಡಿ ಸುಮಾರು ಇಂದು ದೇಶಗಟ್ಟು ಪಾಟನ ಹಿಂಗೆ ಸುಲಭ 12 ಕೊಂಬು
ಎಲ್ಲಿ 12 ಕೊಂಬು ಎನನ್ನೇ ಹಚ್ಚಿ ಎನ್ನಂಗೆ ಹಚ್ಚಿ ಪಿಂಜ ಅಲ್ಲಿ ಆ ಕೀರಿಗೆ ಒಪ್ಪಗ ಅಪ್ಪಗ ಸಿದ್ದೇಶ್ವರ ಗದ್ದಿಗೆ ಎಂದು ஒரு ಕೊಂಬುನ ಎಲ್ಲಿ ಎಲ್ಲಿ ಆ ಕೀರಿಗೆ ಎತ್ತಿಗೆ ಎತ್ತಿಚ್ಚಿ ಸಿದ್ದೇಶ್ವರ ಗದ್ದಿಗೆ ಎತ್ತಿಚ್ಚಿ ಆ ಸಿದ್ದೇಶ್ವರ ಗದ್ದಿಗೆ ಅನ್ನೋದು ಎಂತ ಸಿದ್ದೇಶ್ವರ ಗದ್ದಿಗೆ ಅನ್ನೋದು ಕ್ಯಾಕೋಳ ರಾಜಂಡ ಕ್ಯಾಕೋಳಲ್ಲ ಅದು ರಾಜಂಡ ಎಂಗಡ ಪರಿವಾರ ಹತ್ರ ಗೋರಿ ಉಳ್ಳಂಥ ಜಾಗ ಅಲ್ಲಿ ಬಂತು ನಂಗಡ ಪವಿತ್ರ ಕೊಂಬುನೇ ನಂಗೆ ಗುರ್ಪುಚ್ಚಿ ಇದು ರಾಜ ಬಲತ್ಕರವಾಯ್ತಲ್ಲಿ ಅದನ್ನು ಆ ಪಾಟ್ರ ಒಳಿಯಕ್ಕೆ ದುಮ್ಚಿಟ್ಟು ತಿಪ್ಪ ಅಂದು ಅದು ಅನ್ನನ್ನೇ ಬಳದಂಡು ಬಾತು ಅದಕ್ಕೆ ನಂಗೆ ஒரு ತಮಾಷೆ ಕಥೆಲ್ಲ ಓದನ ಇಪ್ಪ ಅವರು ಅರಮನೆ ಮಿಂಜಲು ಒಬ್ಬ ಸೆಕ್ಯೂರಿಟಿ ದಿನ ಸುತ್ತಿಯನಿಪ್ಪ ಅದು ಕೆಲಸ ಹಚ್ಚಿಕೆ ಅವಂಗೆ ಅವ್ರ ಜಾಗ ಉಂಡು ಆ ಜಾಗ ಹತ್ರ ಒಳ್ಳೆ ಸುತ್ತಿಟ್ಕೊಂಡು ಒಬ್ಬ ಅನಪಿಂಜ ಒಬ್ಬ ಕೆಲಸ ಮಾಡಿ ಎಣಿಕೊಂಡು ಸುತ್ತು ಎಣಿಕೊಂಡು ಎನ್ನಂಗೆ ಕೊಡ್ತೀನಿ ದಾಕು ಗೊತ್ತಲ್ಲ ಇದು ಇಲ್ಲಿ ಹತ್ರ ಪದ್ಧತಿ ಇದು ಇಲ್ಲಿ ಹತ್ರ ಪದ್ಧತಿ ಅಲ್ಲಿ ಸುತ್ತೋದು ಅಲ್ಲಿ ಚಾಕ್ರಿ ಮಾಡಿ ಸುತ್ತೋದು ಅಣ್ಣೊಳ್ಳೆ ಎಂತ ಉಂಡು ದಾರಕ್ಕೂ ಗೊತ್ತಿಲ್ಲ ಅವನ ಕೆಲಸ ಹಚ್ಚಿಕೆ ಅಣ್ಣೊಳ್ಳೆ ಸುತ್ತಿ ಎಣಿಪು ಅಂತ ಅದಾನದು ಅವರು ರಾಜಕುಮಾರ ಬಪ್ಪ ಅವ ಚೆನ್ನ ಜ್ಞಾನ ಮಾಡೋ ಏನಂಗೆ ಇಲ್ಲಿ ಸುತ್ತಿಯನುಂಡು ಎಂತ ಆಯ್ತಿಕ್ಕು ಅವ ಪಟ್ಟಕ್ಕೆ ಬಪ್ಪಕ ಅವ ಪಳಿಯ ದಾಖಲಾತಿನೆಲ್ಲ ಎಡ್ತಿತ್ತಪ್ಪಕ ಹೆಚ್ಚಕ್ಕೂ ಕಾಲಕ್ಕೆ ಬಯ್ಯ ಅಲ್ಲಿ ಅವರು ಬೋರೆ ದೇಶ ತಿಂಜೆ ಎಡ್ತ ಬಂದು ತಿಂಜೆ ಅವ್ರು ಗುಲಾಬಿ ಪೂನ ನಟ್ಟಿ ತಿಂತಲ್ಲ ರಾಜ ಆ ಗುಲಾಬಿ ಪೂ ಪಾಳಾಪಕ್ಕಾಗ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಅವ್ರು ಸೆಕ್ಯೂರಿಟಿನ ಬೆಚ್ಚಿ ತಿಂತಾವ ಆ ಗುಲಾಬಿ ಪೂ ಚತ್ತಿತ್ತು ಆ ರಾಜ ಚತ್ತಿತ್ತು ಕಾಲ ಹೆಚ್ಚಕ್ಕೂ ಹಚ್ಚಂಗೆ ಕೂಡಿ ಆ ಸೆಕ್ಯೂರಿಟಿ ಕಂಟಿನ್ಯೂ ಆಯ್ತು ಇಂತಲ್ಲಿ ಇದು ನಂಗಡಲ್ಲಿಯೂ ಕೂಡ ಆನಂತದ್ದು ಆ ರಾಜ ಅಂದತ್ರ ಸನ್ನಿವೇಶಕ್ಕೆ ಎಂತೋ ಮಾಡಿನ ಬಾತು ಅದನ್ನು ನಂಗೆ ಬಂದನಿಕೆ ನಂಗೆ ಮಾಡ್ಚಿ ಎಲ್ಲಿ ಬಾಡ್ಚಿ ಅನ್ನೋ ಇಂಜನು ನಂಗೆ ಅದು ಅನ್ನನೇ ನಂಗಡ ಪದ್ಧತಿ ಅನ್ನನೇ ಬಂದದ್ದು ನಂಗಡ ಪೆರಿಯಂಗೆ ಅನ್ನನೇ ಬಂದದ್ದು ನಂಗೆ ಇನ್ನನೇ ಇಂತ ನಂಗೆ ಎಲ್ಲಿ ಬದಲಾವಣೆ ಮಾಡಿಕೊಂಡು ಅಲ್ಲಿ ಬದಲಾವಣೆ ಮಾಡಿಲ್ಲ ಎಲ್ಲಿ ನಂಗಕ್ಕೆ ಬಾಂಡ ತಿಂತು ಎಲ್ಲಿ ನಂಗಡದು ಉಳಿಯೋ ನಿಂತು ಅಲ್ಲಿ ನಂಗೆ ಉಳಿತೋ ಪ್ರಯತ್ನ ಮಾಡಿಲ್ಲ ಇದಾನದು ಪಟ್ಟಿರೋದು ಅನ್ನೋದು ಕೊಂಬುರೋದು ಅನ್ನೋದು ಪಟ್ಟಿರೋ ವಿಚಾರ ನನಗೆ ಎಲ್ಲರೂ ಪಾಡಕಪ್ಪಕ ಪಾಲೇರಿ ಒಡೆಯಂಡ ಪಂದೇರಿ ಪಟ್ಟಿ ನನ್ನ ಪಾಲೇರಿ ಒಡೆಯಂಡ ಪಂದೇರಿ ಪಟ್ಟಿ ಅನ್ನೋದು ಇಂಜದೇ ಇಲ್ಲ ನಂಗಡೆ ಇಂಜ ಪಟ್ಟಿ ಇಂಜದು ಮಂದಲ್ ಪಟ್ಟಿ ನಂಗೇನು ಮಂದಲ್ ಪಟ್ಟಿ ಅನ್ನೋದು ಅವ್ರು ಟೂರಿಸ್ಟ್ ಪ್ಲೇಸ್ ಆಯ್ತು ಮಾತ್ರ ಕಂಬ ಚಂಗೆ ಪವಿತ್ರವಾದಂಥ ಪಟ್ಟಿ ಅದು ಅಂದು ಆ ಮಂದಲ್ಪಟ್ಟಿ ಅನ್ನುವಂಥ ಜಾಗದಲ್ಲಿ ಒಟ್ಟು ದೇಶದ ಕಂಗೆ ಅಳಪ ಒಟ್ಟು ಕಲ್ಲು ಉಂಡು ತಲೆ ತಕ್ಕ ಅಳಪಂತ ಬಲ್ಲೆ ಕಲ್ಲು ಉಂಡು ಅಲ್ಲಿ ದೇಶ ಸಭೆ ಆಪಂಜದು ದೇಶ ಮಂದು ಆಪಂಜದಂಗೆ ಇಂದು ಕೂಡಿ ಮಂದು ಸಾಕ್ಷಿ ಆಯ್ತು ಆ ಕಾಡ್ರೋಳಿಯೇ ಉಂಡು ಇಂಥದ್ದು ಕಾಡ್ರೋಳಿ ಬೋಂಡಿಚ್ಚಕ್ಕೆ ಉಂಡು ನಂಗೆ ಇಂದು ಪಾಲೇರಿ ಅರಮನೆರ ಬಗ್ಗೆ ಮಡಿಕೇರಿ ಅರಮನೆರ ಬಗ್ಗೆ ಎಲ್ಲರೂ ಓದಿತ್ತು ಅವರ ಚೆನ್ನಂಗಾಳಕ್ಕೆ ಈ ಬರೀ ಪುರಮಲೆನಾಡು ಅರಮನೆಯ ಬಗ್ಗೆನೂ ಹೆಚ್ಚು ಜನ ಗೊತ್ತುಂಡು ನಾಲ್ನಾಡ ಬಗ್ಗೆ ಆರ್ನಾಡ್ರ ಬಗ್ಗೆ ಗೊತ್ತುಂಡು ಇವರಲ್ಲಿ ಅಚ್ಚಿನಾಯಕಂಡ ಅರಮನೆಯ ಬಗ್ಗೆ ರಚ್ಚೆಗಳು ಗೊತ್ತುಂಡು ಗರ್ವಾಲ ಅರಮನೆಯ ಬಗ್ಗೆ ಹೆಚ್ಚಿಗೆ ಜನಕ್ಕೆ ಗೊತ್ತುಂಡು ದರ್ಕಿಂಗ್ ಹೆಚ್ಚಿಗೆ ಜನಕ್ಕೆ ಗೊತ್ತಿಕ್ಕು ಗರ್ವಾಲ ಅರಮನೆ ಅಲ್ಲಿ ಸುತ್ತಮುತ್ತ ಉಳ್ಳಂಗಕ್ಕೆ ಇಕ್ಕೋ ರಚ್ಚಕ್ಕೆ ಸೋಷಿಯಲ್ ಮೀಡಿಯಾ ಬಂದಪ್ಪಿನ ಫೋಟೋ ವೀಡಿಯೋ ಬಂದು ನೋಡಿ ಅದಂಡು ಆ ಬರೀಕ್ ನಂಗಡ ಮಕ್ಕೆತ್ತಲು ಮೇದುರ ಒಕ್ಕ ನಂಗಡ ಇದು ಮೂಲ ಮಣ್ಣು ನೆಲದಿಂದಲಿ ಅಲ್ಲಿಯವ್ರ ಅರಮನೆ ಇಂತು ಅಲ್ಲಿಯವ್ರ ಪಾಳೆಗಾರ ಇಂತು ನಂಗಡದೇ ಒಕ್ಕತ್ರ ಅವ್ರ ಪಾಳೆಗಾರ ಇಂತು ಆ ಪಾಳೆಗಾರ ಇಂಜದು ಅರಮನೆರ ಗೋಡೆ ಇಕ್ಕಲು ಉಂಡು ಅಲ್ಲಿ ಅವನ ಸಾರೋಟು ಗರ್ವಾಲ ಅರಮನೆಗೂ ನಂಗಡ ಮಕ್ಕೆತ್ತ ಅರಮನೆಗೂ ಪೋಯಣಿ ಸಾರೋಟು ಪೋಯಣಿಂಜ ರೋಟ್ ಇಕ್ಕಲು ಉಂಡು ಅಚ್ಚಂಗೆ ನಂಗಳೇ ಒತ್ತೋಕೆ ರೆಡಿ ಇಲ್ಲ ಇಂತು ನಂಗಡ ಒಕ್ಕರಕ್ಕೆ ಎಣ್ಣಚಂಗೆ ಪುಚ್ಚಾಣ ಅನ್ನೋಂಥ ಪರಿಸ್ಥಿತಿಗೆ ನಂಗಡ ಇತಿಹಾಸಕ್ಕೆ ನಂಗೆ ಎಡ್ತವಂತ ಬೆಚ್ಚಿತ್ತು ಅಂಡ್ ಆ ಬರೀಗೆ ನಾನು ಅಕ್ಕಲೆ ಎಣ್ಣನಿಕೆ ಭಕ್ತಿ ಅನ್ನೋಂಥದ್ದು ಬಲ್ಯವರು ನಾಗರಿಕತೆ ಇಂಜಂಥ ವ್ಯವಸ್ಥೆ ಅದು ಬಲ್ಯ ಕೋಟೆ ಪಿಂಜ ಅಲ್ಲಿ ಹತ್ರ ಎಂತ ಅವರು ಊರಕ್ಕೆ ಎಂತೆಲ್ಲ ಇರೋಂಡು ಇಂತಲ್ಲ ಆ ನೀರು ಕೂವೈಕು ಕೋಟೆ ಐಕು ಅವೆಲ್ಲವೂ ಇಂದು ಕೂಡಿ ಅಲ್ಲಿ ಉಂಡು ಅಂಡ ಗೋಡೆ ಕಲ್ಲು ಇಟ್ಟು ಎಲ್ಲ ಉಂಡು ಅದು ಎಲ್ಲಿಂಜ ಬಾತು ಏನಂಗೆ ಬಾತು ದಾರಿ ಇಂತು ಅನ್ನೋ ಬಗ್ಗೆ ದಾರಿ ಕೂಡಿ ಸಂಶೋಧನೆ ಮಾಡೋ ಕಾಡು ಅದನ್ನು ಅರಂಜೋವಂಥ ವ್ಯವಸ್ಥೆ ಕಾಡು ಪೋಯ್ತಲೆ ನಂಗೆ ಪ್ರತಿಯೊಂದನ್ನು ಎಂಥದೇ ಅಣ್ಣಚಂಗೆ ಕೂಡಿ ಒಬ್ಬ ಇಂಗ್ಲೀಷ್ ಕರಂಗದಾರ ಹೆಂಗೆ ಹೊಳ್ದಿತ್ತ ಅಂತ ತೋಡೋ ಇಲ್ಲ ಹಿಂಗೆ ಗೆಜೆಟರ್ಲು ಉಂಡಾ ನೋಟುವ ಇಲ್ಲ ಪಟೋಲೆಪಳ ಮೇಲೆ ಉಂಡಾ ನೋಟುವ ಇಲ್ಲ ಹಿಂಗೆ ರಾಜೇಂದ್ರನ ಮೇಲೆ ಉಂಡಾ ನೋಟುವ ಇದು ಇತಿಹಾಸವೇ ಅಲ್ಲ ಕೊಡಗರ ಇತಿಹಾಸಕ್ಕೆ ಇಲ್ಲಿಗೆ ತಾನೆ ನಾಡ ಪ್ರಕಾರನೇ ಕೊಡಗರ ಮೂಲ ಇತಿಹಾಸಕ್ಕೆ ಇಲ್ಲಿಗೆ ತಾನೆ ದಾರು ಕೈ ಇಡೋಕ್ಕೂ ಕೈಯಿಲ್ಲ ಏನಂಗಂಚಂಗಿ ಕೊಡಗರ ಇತಿಹಾಸ ಅದತ್ತು ಕೊಡವ ಇತಿಹಾಸ ಉಂಡಲ್ಲ ಅದನ್ನು ಮೂಡಿ ಇಕ್ಕ ನಂಗೆ ಎಂತ ನೋಟೇನುಂಡು ಅಂಡ್ ಆ ಬರಿತ್ರ ಭಯಂಕರವನಂಥ ವಿಚಿತ್ರ ಮೂಡು ಉಂಡು ಕೊಡವಡ ಇತಿಹಾಸದಲ್ಲಿ ಕೊಡಗರ ಇತಿಹಾಸದಲ್ಲಿ ನಾಕಪ್ಪ ಒಂದು ಸುಮಾರು ಬೊತ್ತಿತ್ತು ಮುಂಡ ತಿಕ್ಕು ಒಂದು ಆ ಇತಿಹಾಸನ ಬಲ್ಚಿತ್ತಿಟ್ಟಂಗಿ ನಾನು ನಾಡ ಅನುಭವತನಚ್ಚಿ ನಂಗೆ ಕೊಡವ ಮೇರೆ ಕೊಂಡಾಡ್ತೀನಿ ನಂಗೆ ಒಕ್ಕ ಬೀರ್ಯ ಅಂದವ್ರಿಗೆ ಕಾನ್ಸೆಪ್ಟ್ ಇರ್ತಾವತ್ತು ಪ್ರತಿ ಒಕ್ಕತ್ರ ಅವ್ರ ದಾಖಲಾತಿನ ಅದದು ಒಕ್ಕತ್ರ ಮೂಲ ಇತಿಹಾಸ ಗೊತ್ತಿತ್ತು ದಾಖಲಾತಿ ಮಾಡೋಣ ಅಂತ ನಾನು ಎಲ್ಲ ಒಕ್ಕತ್ರ ನಾನು ಇಟ್ಟ ಚಿಲ್ಲರೆ ಒಕ್ಕ ಕಿಡ್ಚಿನಾಕ ಅದಕ್ಕೆ ಅವ್ರಿಗೆ 40-43 ಒಕ್ಕತ್ರ ಇತಿಹಾಸದನ್ನ ಅರಿಯೋ ಪ್ರಯತ್ನ ಮಾಡಿದೆ
ಅದು ಹೆಚ್ಚಕ್ಕೆ ಭಯಂಕರವಾಯ್ತು ಇಂತು ಅನ್ಸಂಗಿ ಸುಮಾರು ಒಕ್ಕತ್ರ ನೇರಾನ ಇತಿಹಾಸದ ಎಣ್ಣೆಣ್ಣು ಪೊಚ್ಚಂಗಿ ಒಳ್ದಿಯಣ್ಣು ಪೊಚ್ಚಂಗಿ ಮಂಡೆ ಇಪ್ಪಲೆ ನಾನು ಕಲ್ಲೇಟ ಅಜ್ಜಪ್ಪ ನಾವು ಮಕ್ಕ ಒಟ್ಟಿ ತಿಂಜ ಈ ವಿಚಾರ ಎಂತೋರು ವಿಚಾರತನ ಇನ್ನನೇ ಯಾಕೋಪ್ಪ ಅಜ್ಜಪ್ಪದ ಅನ್ನನ್ನೆಲ್ಲ ಇನ್ನನ್ನೆಲ್ಲ ಇದು ವಿಚಾರ ಅನ್ನೋಕ ಅಜ್ಜಪ್ಪ ನಾಲ್ಕು ಮಾತ್ರ ಗೋಪನೆ ಎಣಿಸಿ ಕೆಲವೊಂದು ವಿಚಾರತನ ಪರಿಯೋಗ ಪೋಚಂಗಿ ಮಂಡೆ ಕಳಂದೊಂಡೆ ಮಂಡೆ ಬೇಗ ಕುಂಜಿ ನಂಚಿ ಚಂಗೆ ನೀನು ಎಲ್ಲಿ ಪರಿಯೋಂಡು ಅಚ್ಚಕ್ಕನ ಪರಿಯ ತಿಪ್ಪದು ನಲ್ಲದು ಅನ್ನೋದು ಅಜ್ಜಪ್ಪಂಡ ನಾಲ್ಕು ತಂದಂಥವ್ರು ಒಕ್ಕಣೆ ಅಜ್ಜಪ್ಪ ಅದು ಸತ್ಯ ಕೂಡ ನಾನು ಈ ಅಜ್ಜಪ್ಪಂಡ ತಕ್ಕೂ ಈ ಒಕ್ಕತ್ರ ಎಲ್ಲಡೆ ಇತಿಹಾಸತೂ ನೋಟೇಣು ಪೋಚಂಗಿ ಎಲ್ಲೊಬ್ಬರಿಲ್ಲ ಅದು ಸತ್ಯ ಈಗ ಅದನ್ನೆಲ್ಲ ಪರಿಯೋಪುರತೆ ಅನ್ಸಂಗಿ ಇಪ್ಪಲೆ ಖಂಡಿತ ಇಪ್ಪಲೆ ಏನಂಚ ಒತ್ತೋಗಿ ನಂಗೆ ರೆಡಿ ಇಲ್ಲ ನಂಗೆ ಬಳದಣ್ಣು ಬಂದ ರೀತಿಯೇ ಅನ್ನನೆ ನಂಗೆ ಪಂಡು 500 ಕಾಲಕ್ಕೆ ಬಯ್ಯ 1000 ಕಾಲಕ್ಕೆ ಬಯ್ಯ ಹತ್ರ ಒಕ್ಕತ್ರ ಇತಿಹಾಸ ನಂಗೆ ಒಣ್ಣೋಗಿ ಪೊಚ್ಚಂಗಿ ಒತ್ತೋಗಿ ತಾರು ತಯಾರಿಲ್ಲ ಅನ್ನನಾಯ್ತು ಅದು ಆ ಕಾಲ ಗೊತ್ತನಕ್ಕೆ ಬದಲಾವಣೆ ಬಂದಿತ್ತು ಆ ಬದಲಾವಣೆನ ಆಪಚ್ಚಕ್ಕೆ ಮೂಲತನ ಉಳ್ತಿತ್ತು ಕಾತಬೇಕಂತ ಕೆಲಸತನ ನಂಗೆ ಮಾಡೋಡು ಇಂದು ನಂಗೆ ಮಾಡತ್ತ ಪೋಚಂಗೆ ಇಂದು ನಂಗೆ ಅಳ್ತಾನೆ ನಾನೇ ಪೆರಿಯ ಹಿಂಗೆ ನಾನೇ ಮಾಡೋಣ ನಿಂತು ಹಿಂಗೆ ರಾಜ ನಿಂಜನೋ ಅಥವಾ ಇಂದಾರ್ಗೋ ಪ್ರಭಾವಕ್ಕೆ ಒಳಗಾಯ್ತಾ ಹಿಂಗೆ ಒಂದು ಮಾಡಿತ್ತಲ್ಲ ಏನೋ ಅಂತ ತಕ್ಕಬಪ್ಪು ನಾಳೆ ಅವ್ರ ಕಾಲಕ್ಕೆ ನಂಗೋಕು ನಂಗಡ ಕ್ರಿಂದಲೆಯನ್ನು ಪರಿಯುವಂಥ ತಕ್ಕಬಪ್ಪ ನಾನು ಮಾಡೋಂಥ ಪ್ರಯತ್ನತ್ನ ನಂಗೆಲ್ಲರೂ ಕುಡಿತು ಮಾಡೋಣ್ಯಪ್ಪ ಅಂತ ಕೊಡಗಲ್ ಪಂಡು ಹೆಚ್ಚಕ್ಕೆ ನಾಡು ಇಂಜತ್ ಅಲ್ಲಿಂಜ ಏಳ್ನಾಡು ಸೂರ್ಲಭಿ ಉಂಡಲ್ಲ ಅಲ್ಲೆತ್ರ ಪದ್ಧತಿಗೂ ಬೋರೆ ನಾಡರ ಪದ್ಧತಿಗೂ ತುಂಬ ವ್ಯತ್ಯಾಸ ಉಂಡು ಅನ್ನೋದು ನಾನು ಕೇಟಿತುಳ್ಳೋ ಅದಂಡ ಬಗ್ಗೆ ನಿಂಗಡ ಅಭಿಪ್ರಾಯ ಎಂತ ಪಂಡು ಕೊಡಗಲು ನಾನು ಒಟ್ಟನಿಗೆ ಇಂದೆಂಥ ಎಟ್ಟುಪಟ್ಟಿ 3 ಭಾಗ 35 ನಾಡು ಅನ್ನುವ ಪಂಡು ಅದು 53 ನಾಡು ಇಂಜತ್ತು ಅನ್ನುವ ಅದಾನದು 45 ನಾಡು ಇಂಜತ್ತು ಈಗ 45 ನಾಡು ಇಂಜತ್ತು ಅನ್ನೋದ ಬಗ್ಗೆ ನಂಗಡ ಬವೇರೆಂಡ ನಂಜಮ್ಮ ಚೆಟ್ಟಿಚ ಹಿಂಗೆ ಹೇಳ್ದನಂತ ಕೊಡವ ಅರಿವೋಲಲ್ಲಿ ಉಲ್ಲೇಖ ಉಂಡು 45 ನಾಡರ ಇಕ್ಕ 35 ನಾಡು ಇಕ್ಕ ಉಳ್ಳಂಥದ್ದು ನಾಕಪ್ಪ ಈ 35 ನಾನು ಅಕ್ಕಲ ಎಣ್ಣನಕ್ಕೆ ಈ 35 ನಾಡು 45 ನಾಡು ಗೊತ್ತಿಲ್ಲ ಎಲ್ಲೆಲ್ಲಿ ಎನ್ನನೆ ಇಂಜಿತಿಂದ ಆಚಂಗಿ ಈ 35 ನಾಡನ್ನ ಓರೋರು ನಾಡನ್ನ ನೋಟೇಂಡು ಬಾತಿಂದ ಆಚಂಗಿ ಎಲ್ಲೋರು ಬರೀಲು ತಪ್ಪಿಪೋಯ್ತು ಈ 35 ನಾಡು ಸರಿ ಅಲ್ಲ ಅನ್ನೋದು ನಾಡ ಅಭಿಪ್ರಾಯ ಅದಂಗೆ ಜಾಸ್ತಿ ನಾಡು ನಂಗಡಲ್ಲಿ ಉಂಡು 53 ನಾಡು ಎನ್ನನೆ ಇಂಜತ್ತು ಅನ್ನೋ ಬಗ್ಗೆ ನಂಗೆ ಅವರು ಸಂಶೋಧನೆ ಹಾಕ್ಕೊಂಡು ಅದನ್ನು ತುಡುಂಗಿತ್ತು ನೋಟುಚಂಗಿ ಅಂಡ್ ಆಳಕುಣಿಜಿತ್ತು ನೋಟುಚಂಗಿ ಕಿಟ್ಟು ಏನಂಗೆ ಅಣ್ಚಂಗಿ ಇಂದು ಎಟ್ಟುಪಟ್ಟಿಲು 35 ನಾಡು 3 ತಲೆಬಲ್ಯವ ನಾಡು ಅಥವಾ 3 ಭಾಗ ನೆಂತೋಣ್ವಲ್ಲ ಇದು ಎಲ್ಲವೂ ಓರೋರು ಇಚ್ಚಿಚಕ್ಕೆ ನಾಡು ಇದೇದು ನಾಡು ಈಗ 28 ನಾಡು ಕುಗ್ಗಟ್ಟಕ್ಕೆ 28 ನಾಡು ಮೇಂದಲೆக்கு 7 ನಾಡು ಸೂರ್ಲಬಿಕ್ಕು ಈಗ ಬಾಳಪಟ್ಲ ಎಂತ ಅನ್ಚಂಗಿ 35 ನಾಡುக்கு 7 ನಾಡು போறானனித்து நாடு தோடின்னு போப்பக்க 7 நாடு கிட்டுச்சு சூர்லபி கிட்டுச்சு ಕಲ್ಲಿಗೆತ್ತನೆ ಸೂರ್ಲಭಿ ನಾಡು ಎಲ್ಲಿ ಪೋಯ್ತಿಂತಕ್ಕ ಹಿಂಗೆ ತೋಡೇನು ಪೊಪ್ಪಲಿಗೆತ್ತನೆ ಆ ನಾಡು ಎಲ್ಲಿ ಪೋಯ್ತಿಂತ ನಾಡು ಇಂಜತ್ತಲ್ಲ ಅಲ್ಲಿ ಹಿಂಗೆ ಏನಂಗೆ ತೋಡೇನು ಪೋಚಿ 35 ನಾಡು ಮಾಡೋಣ ನಾಡೇನಂತ ಹೇಳಿ ಅಕ್ಕ ಬಾಕಿ ನಾಡನ್ನ ಏನಂಗೆ ಬಿಟ್ಟತ್ತು ಈಗ ಕುಶಾಲನಗರ ಭಾಗದಲ್ಲಿ ಉಳ್ಳಂಥ ನಾಡು ಉಲುಗುಲಿ ನಾಡಿಕ್ಕು ಶುಂಠಿಕೊಪ್ಪ ನಾಡಿಕ್ಕು ಎಡವ ನಾಡಿಕ್ಕು ಆ ಬರೀಕ್ ಮಾಲಂಬಿ ನಾಡಿಕ್ಕು ಇವೆಲ್ಲವೂ ಕೂಡಿ ಕೊಡವ ನಾಡಲೇ ಇಂಜಂತವು ಇಂದು ಅಲ್ಲಿ ಕೊಡವಡ ಪರಂಪರೆ ಉಂಡು ಆಚಂಗಿ 35 ನಾಡರೋಡೆ ಎಂಗಳ ಕಾಂಬಲೆ ಏದು ಊರು ನಾಡನ ಈ ನಾನು ಕುಶಾಲನಗರ ಆ ಭಾಗ ಹತ್ರ ನಾಡು ಉಂಡಲ್ಲ ಇದು ನಿಂಗೆ 35 ನಾಡರ ಒಡೆಯ ಕಾಂಬಲೆ ಅಕ್ಕಚಂಗೆ ಆ ನಾಡು ಏನಂಗೆ ಅಂಡೊಳಗೆ ಕೂಡಿಲ್ಲ 28 ನಾಡೇ ಇಪ್ಪಕ್ಕ 28 ನಾಡಕ್ಕೆ 7 ನಾಡು ಬೋಂಡು ಅಣ್ಣಿಂಡು ನಿಂಗೆ ಏನನ್ನೇ ನಿರ್ಧಾರ ಮಾಡಿರ ಸೊ 7 ನಾಡನ್ನ ತೋಡಿಂಡು ಏನಂಗೆ ಪೋಯ್ರ ಅಕ್ಕಣಿಗೆ ತಾನೆ ಏನಂಗೆ ಈ ನಾಡು ನಿಂಗೆ ಕಿಟ್ಟಿಕ್ಲೆ ಇದೆಲ್ಲವೂ ಪ್ರಶ್ನೆ ಮಾಡುವಂಥ ಪಾಠ ಆಧಾರ ನೋಡ್ತಾಡಪ್ಪಾಗ ಪ್ರಶ್ನೆ ಬಪ್ಪಂಥ ವಿಚಾರ ಸಹ ನಂಗೆ ಓರು ಬರಿಂಜ ನಂಗಡಾಗ ಜಾನಪದ ಕಥೆ ಜಾನಪದ ತುಂಬೆ ಮಲೆ ಮೋಳಂಜೆ ನಂಗೆ ಆ ಬರಿ 3 ಭಾಗವಾಯ್ತು ಒಡಂದತ್ತು ಒಂದು ಸೂರ್ಲಬಿ ಹಾಂಡತ ಮಲೆಗೆ ಪೋಚಿ ಇನ್ನೊಂದು ಕುಟ್ಟತ ಮಲೆಗೆ ಪೋಚಿ ಇನ್ನೊಂದು ಈ ಬರಿ ತುಂಬೆ ಮಲೆ ಈ ಸುತ್ತಮುತ್ತಲು ಉಂಜೆಂಟು ಅಣಿಯಂಡು ಅಲ್ಲಿಂಜ ಮೊಳದಂಡು ಬಾತು ಅಂದು ಆಂಡ್ ಆ ಬರಿಕ್ ಕೊಡಗು ಇಂಜತ್ತಲ್ಲ ಕೊಡಗು ದೇಶ ಆಯ್ತು ಇಪ್ಪಕ್ಕ ಹಿಂದೆ ಹತ್ರ ಕೇರಳ ಹತ್ರ ಹೆಚ್ಚಕೋ ಭಾಗ ನಾನು ಅಕ್ಕಲೆ ನನಗೆ ಇಡೀ ದಕ್ಷಿಣ ಭಾರತ ಹತ್ರ ಹೆಚ್ಚಕೋ ಭಾಗತ್ಲು ಕೊಡವ ಇಂಜತ್ತು ಅನ್ನೋಂಗೆ ವೈಜ್ಞಾನಿಕ ಸಾಕ್ಷಿನೇ ಗಿಟ್ಟಿಂಡು ಪಪ್ಪ ಇದೇದು ಕಥೆ ಅಲ್ಲ ವೈಜ್ಞಾನಿಕ ಸಾಕ್ಷಿನೇ ಗಿಟ್ಟಿಂಡು ಪಪ್ಪ ಹಿಂಗೆ ಮಾಡೋಕ್ಕೆ ಸಂಶೋಧನೆಯೂ ಆಯಿತು ಪುಸ್ತಕನೂ ಆಯಿತು ಇಚ್ಚಕ್ಕೆಲ್ಲ ಇಪ್ಪಕ್ಕ ಬರೀ 35 ನಾಡನ್ನು ನಿಂಗೆ ಏನನ್ನೇ ಚುರುಕೀತು ಎಡ್ತತ್ತು ಅನ್ನೋದೇ ನಾಕುಳ್ಳಂಥ ಒಂದು ಸಂಶಯ ಎನ್ನನೆ ಬಾತು ಇವು ಎಲ್ಲಿ ತಪ್ಪಿಪೋಚಿ ಹಿಂಗೆ ಏನಂಗೆ ಬಂತಿಲ್ಲ ಇಂಡ ಉಳುಕು ಹಿಂಗಲ್ಲ ಬಪ್ಪಲ್ಲ ಈಗ ಹೆಚ್ಚಕೋ ಜನಕ್ಕೆ ನಂಗಡ ನಾಡೇ ಅದು ನಂಗೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ನಂಗೆ ಎತ್ತಿపోಯ್ತು
ಆಚೆಂಗೆ ಪಂಡತ್ರ ಪಾಟರ ಆಧಾರತನ ಎಡ್ತೊಂಡು ನೋಟದಾಚೆಂಗೂ ಕೂಡಿ ಎಲ್ಲ ನಾಡು ಎಲ್ಲ ವ್ಯವಸ್ಥೆರ ಒಳಲು ಇಲ್ಲ ಎನ್ನಂಗಿಲ್ಲ ಅಂತ ಇಂದು ಕಾವೇರಿ ಪಳೆರ ಕುದಬರಿಕು ಉಳ್ಳದು ಪೂರ್ತಿ ಕುಗ್ಗಟ್ಟು ನಾಡು ಅನ್ನಾಚೆಂಗಿ 28 ನಾಡಲ್ಲ ಅಲ್ಲೇ 35 ನಾಡು ಗಿಟ್ಟಿಪಪ್ಪ ನಂಗೆ ಕಾವೇರಿ ಪಳೆರ ಈ ಬರಿಕು ಉಳ್ಳದೆ ಕಾವೇರಿ ಪಳೆ ಬೇತ್ರೀರ ಈ ಬರಿ ಕಟ್ತೊಳಿ ಕಾವೇರಿ ಪಳೆ ಎಲ್ಲಿಂಜ ಬಪ್ಪು ಭಾಗಮಂಡ್ಲ ತಲಕಾವೇರಿ ಇಂಜ ಎಡ್ತಂಡು ಬಾತೆಂಗಿ ನಿಂಗೆ ನೆಲ್ಜಿ ಪೇರೂರು ಇಂಜ ಪುಡ್ಚಿತ್ತು ವಿರಾಜಪೇಟೆ ಈ ಬರಿ ಗುಯ್ಯ ಎಲ್ಲವೂ ಕೂಡಿ ಗುಯ್ಯ ಸಿದ್ದಾಪುರದ ಈ ಬರಿ ಕೂಡ ಪೂರ್ತಿ ಕುಗ್ಗಟ್ಟಿಗೆ ಕುಡಿಪೊಚ್ಚಿ ಅಂಚೆ ಕುಗ್ಗಟ್ಲೆ 35 ನಾಡು ಜಾಸ್ತಿ ಆಯ್ಪೊಚ್ಚಲ್ಲ 28 ನಾಡು ಎಕ್ಕಲು ದಾಟಿಪೊಚ್ಚದು ಅಂಚೆ ಅಣ್ಣ ಅಕ್ಕ ಮೇಂದಲ್ಲಿ ಪಚ್ಚ ಅಣ್ಣ ಕೊಡಿ ಕಡ್ತಂಡು ಪೊಚ್ಚಂಗಿ ಈಗ ಮಡಿಕೇರಿಯಿಂದ ಆ ಬರಿಕೆ ಮಡಿಕೇರಿನೂ ಒಳನಾಡಕ್ಕೆ ಕೂಟಿತ್ತು ಮಡಿಕೇರಿರ ಆ ಬರಿಕೆ ಎಡ್ತ ಸೂರ್ಲಬಿಗೆತ್ತನ ಎಡ್ತ ಪೊಚ್ಚಂಗೆ ಅದು ಒಳನಾಡಕ್ಕೆ ಕೂಡ್ಚಿ ಅಕ್ಕ ಈ ಬರಿ ಮೇಂದಲೆ ನಾಡು ಏದು ಮೇಂದಲೆ ನಾಡ್ರ 28 ನಾಡು ಏದೇ ಅದು ಇದೆಲ್ಲವೂ ಕೂಡಿ ಈ ಪಟ್ಟೊಳ್ಳೆ ಪಳ ಮೇಲೆ ಆಧಾರ ಎಡ್ತೊಂಡಿ ಗೊಂದಲ ಕೂಡುವಂಥದ್ದು ಹಿಂಗೆ ಬಾರೆ ಸುಮಾರು ಜನಪದ ಅರಿವು ಉಳ್ಳ ಹಿಂಗ ಪಾಟುಕಾರಂಗ ಹಂಗೆ ಪಾಡುವ ರೀತಿನೇ ಬಾರೆ ಅಂಗಡ ಒಳನಾಡರ ವರ್ಣನೆನೇ ಬಾರೆ ಮೇಂದಲೆ ನಾಡರ ವರ್ಣನೆನೇ ಬಾರೆ 28 ನಾಡರ ವರ್ಣನೆನೇ ಬಾರೆ ಇದನ್ನು ನಂಗೆ ಒತ್ತೋಕೆ ತಯಾರುಂಡ ಖಂಡಿತ ಇಲ್ಲ ಈಗ ನಾನು ಅಳ್ತಂಡು ನಾಡು ಈ ನಾಡು ಕೂಡೊಂಡು ಈ ನಾಡು ಈ ಊರು ಈ ನಾಡು ಕೂಡೊಂಡು ನಾನಿಲ್ಲಿ ಅಳ್ತಂಡು ನಿಲ್ತಂಗಿ ಅದನ್ನು ನಾಡು ಕರಂಗಳು ಅಥವಾ ಬಾರೆ ಮೂಪಂಗಳು ತಕ್ಕಂಗಳು ಒತ್ತೋಗ್ರ ತಯಾರಿಪ್ಪ ಖಂಡಿತ ಇಲ್ಲ ಏನಂಗಂಚಂಗೆ ಒಟ್ಟು ತಕ್ಕಂಗಕ್ಕೆ ஒரு ஒத்தரமைக்கு ಆ ಕಾಲತ್ತು ತಕ್ಕಮ್ಮ ಏನುವಂಥದ್ದು ಪುಡ್ತ ತಿಂಜ ಕಾಲತ್ತಲೆ ಒಟ್ಟು ತಕ್ಕಂಗಕ್ಕೆ ஒரு ஒத்தரமைக்கு ಬಂದಿತ್ತು ಅವರು ನಾಡನ್ನ ಸರಿಯಾನಂಥ ರೀತಿಯಲ್ಲಿ ತಿರ್ಚಿಬೇಪ ಕೈಂಗಿತ್ಲ ಇಂದು ಎಲ್ಲರೂ ತಕ್ಕಂಗಳೇ ಇನ್ನು ಪ್ರತಿಯೊಬ್ಬನು ತಕ್ಕನೆ ನಾನು 4 ತಕ್ಕ ನೀಕು ತಕ್ಕರ್ಚಿ ಇನ್ನೊಬ್ಬ ತಕ್ಕ ಆ ಥರ ಏನು ಪೋಪ ಕಾಪಕ ಅದನ್ನು ಒತ್ತೋಕೆ ತಯಾರುಂಡ ಇದಂಗೆ ಎಂಥ ಆಂಡು ಓಣಂಡ ಬಗ್ಗೆ ಕೂಡ ಎಲ್ಲರೂ ಅಳ್ತು ತಕ್ಕ ಬರೆಯುವಂಥದ್ದು ಇಂದು ಸಮಾಜ ವ್ಯವಸ್ಥೆ ಕೊಡವ ಸಮಾಜ ಅನ್ನುವಂಥ ವ್ಯವಸ್ಥೆ ಒಳಲು ನಂಗೆ ಎಲ್ಲರೂ ತಕ್ಕಮ್ಮ ಅನ್ನುವಂಥದ್ದು ಸುಮಾರಕ್ಕೆ ಅಳಿஞ்சிಪೋನಂಥದ್ದು ತಕ್ಕಮ್ಮ ಇಂದು ಪೆದಕ್ಕೆ ಮಾತ್ರ ತಕ್ಕಂಗಡ ಪುಡ್ತತ್ತಂತೂ ದಾರೂ ಇಲ್ಲ ಏದು ಊರುನಾಡು ಇಲ್ಲ ಏದು ಸಮಾಜವು ತಕ್ಕಂಗಡ ಪುಡ್ತತ್ತಲು ಇಲ್ಲ ಅಚ್ಚಂಗೆ ಹಂಗೆ ஒரு ಕನ್ನ ಉಂಡು ಹಂಗೆ ಕೊಡ್ಕಂಡು ಅಂತ ಅವ್ರ ಮರ್ಯಾದೆ ಉಂಡು ಅಚ್ಚಂಗೆ ಅದನ್ನು ಹಂಗೆ ಪುಡ್ಚಿ ಬೆಚ್ಚವಂತ ಪಂಡು ತಕ್ಕಂಗೆ ಅಂತ ಇಡೀ ಊರಿನ ನಾಡಿನ ದೇಶತನ ಪುಡ್ಚಿ ಬೆಚ್ಚಿ ತಿಂತು ಆ ಪುಡ್ಚಿ ಬೆಪ್ಪಲ್ಲಿ ಹಂಗೆ ಎಲ್ಲೋ ಚೋತು ಹೋಯ್ತು ಅದು ತಪ್ಪಿపోಯ್ತು ತಕ್ಕಂಗಡ ಕೈಯಿಂದ ಅದು ವ್ಯವಸ್ಥೆ ಬದಲಾನದು ಅದು ತಕ್ಕಂಗಡ ತಪ್ಪು ನಂಗಣ್ಣ ಕಾಪಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಪ್ಪಕಪ್ಪಕ ಅದು ತನ್ನಲ್ಲಕ್ಕೆ ಅದು ಬದಲಾಯಣೆ ಪೋನಂಥದ್ದು ಅನ್ನನ ಇಪ್ಪಕ ಇಕ್ಕ ಉಳ್ಳಂಥ ಸಾಮಾಜಿಕ ವ್ಯವಸ್ಥೆಲು ಕೊಡುವ ಸಮಾಜ ಇಕ್ಕು ಸಂಘಟನೆ ಇಕ್ಕು ಇವೆಲ್ಲರೂ ಅಳ್ತು ಅದನ್ನು ಅವರು ತಕ್ಕ ಪರಂದಿತ್ತು ಇದನ್ನು ಅವರು ಸರಿಯಾನಂತ ಅವರು ರೂಪುರೇಷಕ್ಕೆ ಎಡ್ತ ಬಕ್ಕಂಡಿದ್ದು ಅನಿವಾರ್ಯ ಅವಶ್ಯಕತೆ ಉಂಡು ನಾಕಪ್ಪ ನಿಂಗೆ ಸೂರ್ಲಬಿ ನಾಡರ ವಿಚಾರ ಕೇಟಿರ ಸೂರ್ಲಬಿ ನಾಡು ನಂಗೆ ಬಾರೆ ನಾಡಕ್ಕಿಂಜನು ಬಾರೆ ಥರ ಕಾಂಬ ಅಥವಾ ಐಮೆ ಕೊಯ್ಮೆ ಪದ್ಧತಿ ಪರಂಪರೆಯಲ್ಲಿ ನಾನು ಅದು ಹಂಗೆ ನೋಟೋ ದೃಷ್ಟಿಯಿಂದ ನಾನು ಹಂಗೆ ಸೂರ್ಲಬಿ ನಾಡು ಅನ್ನೋದು ಬಾರೆ ಅಂತೂ ಇಲ್ಲ ಎಲ್ಲರೂ ಉಳ್ಳದು ನಂಗಳೆ ಅಲ್ಲಿ ಉಳ್ಳದು ಕೊಡವ ಪರಂಪರೆನೇ ಆಚೆಂಗೆ ಈ ಹೊರಮೆ ಪ್ರಪಂಚ ಅದನ್ನು ನೋಟೋ ರೀತಿ ಬಾರೆ ಥರ ಉಂಡು ಕೊಡವ ಸೂರ್ಲಬಿ ನಾಡಲು ಎಲ್ಲವೂ ಉಂಡ ಖಂಡಿತ ಇಲ್ಲ ಅದದು ನಾಡಕ್ಕೆ ಅದಂದೇ ಆನಂತ ಪದ್ಧತಿ ಪರಂಪರೆ ಉಂಡು ಈಗ ನಂಗೆ ಆಟುಪಾಟಲು ಇಕ್ಕು ಅಲ್ಲಿ ಹತ್ರ ಆಯ್ಮೆ ಕೊಯ್ಮೇಲೆ ಇಕ್ಕು ನಂಗೆ ಅವ್ರು ಚೆನ್ನ ಅಪಚ್ಚಕ್ಕೆ ಪಡೆಯಾಮೇಕು ಒತ್ತು ಕೊಡ್ತಿತ್ತು ನಡೆದಿದ್ದು ನೇರು ಅನ್ನೇನು ಪೂರ್ತಿ ಸೂರ್ಲಬಿ ನಾಡಲು ಉಳ್ಳದು ಮಾತ್ರ ಸರಿ ಬಾರೆ ನಾಡಲು ಉಳ್ಳದು ತಪ್ಪು ಅನ್ನೋದನ್ನು ನಾನು ಒತ್ತೋಲೆ ನಂಗಂಚಾಗಿ ಬಾರೆ ಊರು ನಾಡರ ಅಪ್ಪ ಆಯ್ಮೆ ಕೊಯ್ಮೇನೂ ನಾನು ನೋಟಿತ್ತುಳೆ ಬಾರೆ ನಡಪಂತ ನಮ್ಮೆ ನಾಳೆ ಇಕ್ಕು ದೇವಕಟ್ಟಿ ಇಕ್ಕು ಅದದು ದೇವಸ್ಥಾನಕ್ಕೆ ಅದದು ನಡೆಕ್ಕೆ ಎಂತ ನಡಪುಂಡು ಆ ನಡಪನ್ನ ಹಿಂಗೆ ನಡೆದಂಡು ಬಂದ ಅನ್ನಪೈತ ಅದನ್ನು ಬಾರೆ ಥರ ಅಂದು ನೋಟೋ ನಿಕ್ಕಿಲ್ಲ ಆಚೆಂಗಿ ಓರು ಸಮಸ್ಯೆ ಅಥವಾ ಬೇಜಾರತ್ತಲೋ ಅಥವಾ ಒಣ್ಣಣಿ ಅಂತ ವಿಚಾರ ಅನ್ಸಂಗಿ ಎಲ್ಲೋರು ಬರೀಲಿ ಈ ವ್ಯವಸ್ಥೆ ಈ ಸಾಮಾಜಿಕ ವ್ಯವಸ್ಥೆ ಉಂಟಲ್ಲ ಅಥವಾ ಈ ಕೊಡವ ವ್ಯವಸ್ಥೆ ಉಂಟಲ್ಲ ಇದು ಸೂರ್ಲಬಿ ನಾಡು ಅಂಚಂಗೆ ಅದ್ರ ಪ್ರತ್ಯೇಕವಾಯಿತು ನನ್ನ ಅಕ್ಕಲೇ ನನಗೆ 28 ನಾಡಕ್ಕೆ ನಾಡು ಕುಟ್ಟಿಲ್ಲ ತೋಡೆಣ್ಣು ಪೊತ್ತು ಅದಂಗೆ ಸೂರ್ಲಬಿ ನಾಡನ್ನು ಎಡ್ತ ಬಂತು ಹಿಂಗೆ ಅನಿವಾರ್ಯಕ್ಕೆ ನಂಗಳು ಎಡ್ತ ಬಂತು ಬೆಚ್ಚಣನಿಕೆ ಅನ್ನೋಂಥ ಅವರು ಇದನ್ನು ಅಂದುಂಜನೂ ಸೃಷ್ಟಿ ಮಾಡಿ ಬೆಚ್ಚಿತ್ತು ಇದಿಲ್ಲ ಅಂದುಂಜನೂ ನಂಗೆ ಕೊಡವ ಪರಂಪರೆ ಒಳಲೆ ಹಿಂಗೆ ಕೊಡವ ತನತನೇ ಮಾಡಿನ ಹಿಂಗೆ ಕೊಡವ ಪರಂಪರೆ ಒಳಲೆ ನಂಗಡ ಆಯ್ಮೆ ಕೊಯ್ಮೆ ಕೊತ್ತಿತೆ ನಡ್ತಿಯಂಡು ನಡೆದಂಡು ಬಂದ ಹಿಂಗೆ ಅಥವಾ ಸೂರ್ಲಬಿ ನಾಡನ್ನ ಪ್ರತ್ಯೇಕವಾಯಿತು ಕಾಮಂಥದ್ದು ನಾನು ಬಾಳಪಟ್ಟಲು ಉಲ್ಲೇಖ ಕಾನನಕ್ಕೆ ನಾನು ಅದನ್ನು ನಿನ್ನೋಳು ಅದು ಆ ವ್ಯವಸ್ಥೆ ಹಿಂದಕ್ಕೂ ಬೊಳಂದಂಡು ಬಂದ ಅಂಚೆ ನಾಲ್ಕು ಅನುಭವಕ್ಕೆ ಬಪ್ಪ ಅದು ಸೂರ್ಲಬಿಗರ ಅನ್ನೋದು ಹಚ್ಚಂಗೆ ಅದನ್ನು ನೋಟುವ ರೀತಿನೇ ಬರೆ ಥರದ್ದು ಅದು ಆಪಕ್ಕಾಗ ಅಂದು ಕೊಡವಾಯ್ತೆ ನೋಟೋಂಡು ಹಿಂಗೆ ಏದೋ ಊರು ನಾಡರ ಪೆದತ್ತಲು ಏದೋ ಅವರು ಒಕ್ಕತ್ರ ಪೆದತ್ತು ನೋಟೋ ನಿಕ್ಕಿಲ್ಲ ನಂಗೆ
ಮನೆಯಂದು ದಾರವನ್ನು ಎಂತೋ ಒಂದಂಗೆ ತಕ್ಕಕ್ಕೆ ತಮಾಷೆಗೆ ಬಂದದ್ದು ಏದೋರು ಬಲ್ಯ ಕೋಳಿಪೋನ ಒಕ್ಕತ್ರ ಪೆದ ಒಪ್ಪಕ್ಕ ಅಲ್ಲಿ ಕೋಳಿಪೋನವನು ಉಂಡು ಕೋಳಿ ಕಳ್ಳನೂ ಉಂಡು. ಅದು ಆ ಒಕ್ಕತ್ತನ್ನ ನಂಗೆ ಎಣ್ಣೋ ಕೈಲಲ್ಲ ಕೋಳಿಪೋನವನು ಕೋಳಿಪೋನಂದೇ ಉಂಡು ಕೋಳಿ ಕಳ್ಳಂದೇ ಉಂಡು ಅನ್ನನ್ನೇ ಒಂದು ನಿಂಗೆ ಇಡೀ ಒಕ್ಕತ್ತನ್ನ ಕೋಳಿ ಕಳ್ಳ ಅನ್ನೋ ಒಕ್ಕಂದು ಉಣ್ಣೋ ಕೈಲೆ ಅನ್ನ ಇಡೀ ಒಕ್ಕನೇ ಕೋಳಿಪೋನದೊಂದು ಉಣ್ಣೋ ಕೈಲೆ ಅನ್ನನೇ ಪ್ರತಿ ಊರು ನಾಡಲು ಆದದು ನಲ್ಲದು ಕಟ್ಟದು ಅನ್ನೋದು ಉಂಡು ಪ್ರತಿ ಊರು ನಾಡಲು ಉಂಡು. ಅದು ನಂಗೆ ಒತ್ತುಂಡು ಅದು ಬಿಟ್ಟರು ಒರೇ ಭಾಗತನ ನಂಗೆ ಓರು ದೃಷ್ಟಿಲು ಪದ್ಧತಿ ಪರಂಪರೆಲಿಕ್ಕೂ ನಲ್ಲಲಿಕ್ಕೂ ಕಟ್ಟಲಿಕ್ಕೂ ನನ್ನನ್ನು ನಾ ಪ್ರತ್ಯೇಕವಾಯಿತು ಅಥವಾ ಬೇರೆ ಥರತ್ಲು ಕಾಮಂಗಿಂಜ ಎಲ್ಲರನ್ನ ಒಂದಾಯ್ತು ಕಾಮಂತ ಮನಸ್ಥಿತಿನ ಬಳತ್ಯವತ್ತ ಪೋಚಂಗಿ ಅದು ನಡಪಲಾಯಿ ಪಂಡು ಸುಮಾರು ಕಾಲಕ್ಕೆ ಬಯ್ಯ ஒரு ವ್ಯವಸ್ಥೆ ಇತ್ತು ನಂಗೆಲ್ಲ ಪುಟ್ಟೋದಂಗೆ ಮಿಂಜನೆ ಸುಮಾರು 970 ಆ ಕಾಲತ್ತು ಇಸ್ವಿರ ಕಾಲத்தில் ಸುಮಾರು ಕೊಡವ ಸಮಾಜತ್ತು ಸುಮಾರು ಕೊಡವಕ್ಕೆ ಸದಸ್ಯತ್ವ ಕೊಡಪ ಇಂತಲ್ಲ ಕೊಡವ ಏನಂಗೆ ಬೇರೆ ತಿರಿಂಜಿ ಪೋಚಿ ಹೇಳೋಂಗೆ ಇದು ಕೂಡ ಅವ್ರು ಮಾಡಿ ಸುಮಾರು ಕೊಡವ ಸಮಾಜತ್ತು ಸದಸ್ಯತ್ವ ಕೊಡಪ ಇಂತಿಲ್ಲ ಏನಂಗೆ ಅಂಚಂಗೆ ಅಂಕಡ ಆದಾಯ ಹೆಚ್ಚಕ್ಕೆ ಕೊಡವ ಸಮಾಜತ್ತು ಬಂತು ನಂಗಡ ಸಮಕ್ಕೆ ಹತ್ತು ಹೆಚ್ಚಕ್ಕೆ ತಾಕತ್ತುಂಡ ಅವಂಗೆ ಕೋಟು ಸೂಟುಂಡ ಅವ ಶೂ ಉಡುವ ಅವಂಗೆ ಕರ್ತಗುಪ್ಪೆ ಉಂಡ ಇದನ್ನೆಲ್ಲ ನೋಟಿತು ಕೊಡವ ಸಮಾಜ ಸದಸ್ಯತ್ವ ಕೊಡ್ತದೆ ಅವ್ರು ಕೊಡವ ಸಮಾಜತ್ತು ಬಲ್ಯ ಪೊಯ್ತು ಪಡೆ ಅನ್ನೋದು ಪಡಿಯವ್ರು ಕೊಡವ ಸಮಾಜದಲ್ಲಿ ಉಂಡು. ನಾನು ಕೊಡವ ಸಮಾಜದ ಪೆದ ಉಣ್ಣಕ್ಕೆ ಪೋಪಲೆ ಜನತು ನೋಡಕ್ಕೆ ಪೋಪಲೆ ಅದು 1995 86ನೇ ಕಾಲದಲ್ಲಿ ನಡೆದಂಥ ஒரு ಘಟನೆ ನಾಲ್ಕು பெரிய ಹಿಂಗಣ್ಣಿ ತಂದದ್ದು ಇದು ಇಂಥ ವ್ಯವಸ್ಥೆಯಲ್ಲಿ ನಂಗೆ ಬಳಂದೇನು ಬಂದಿ ಅನ್ನಾಯ್ತು ಕೊಡವ ಇಲ್ಲಿ ಚೆರಿಯ ಕೊಡವ ಬಲ್ಲೆ ಕೊಡವ ಆ ಊರು ಕೊಡವ ಈ ನಾಡು ಕೊಡವ ಅಣ್ಣನೆಲ್ಲ ಬಿಟ್ಟಿತ್ತು ಕೊಡವ ಎಲ್ಲರೂ ಕೊಡವ ಇನ್ನನಾಚೆಗೆ ಮಾತ್ರ ಕೊಡವಮ್ಮೆ ಉಳಿಯುವ ನಿಂಗೆ ಅದು ಬಿಟ್ಟಿತ್ತು ಬೇರೆ ಮಾಡಿಂಡು ಪೋಚಂಗೆ ಅದು ಬೇರೆನೇ ಆಯಂಡು ಪೋಪ್ ಅಂತ ವ್ಯವಸ್ಥೆ ಅಪ್ಪ. ಇಕ್ಕ ಕೊಡಗರ ಪೊರ್ಮೆ ಉಳ್ಳ ಹಿಂಗ ಉಂಡಲ್ಲ ಹಿಂಗ ಕೊಡವಾಮೆ ಕಾಯ್ತು ಎನ್ನನೆ ಸೇವೆ ಮಾಡೋಲು ಬಾರಿ ನಲ್ಲ ಪ್ರಶ್ನೆ ನೆರೆದು ಕೋಕಣಿಂತ ವಿಚಾರ ಸುಮಾರು ಕೊಡೋಕ್ಕೆ ஒரு ಡೌಟ್ ಉಂಡು ಹಿಂಗೆ ಭಾಳ ಬದುಕಾಯ್ತು ಪರಮೆ ಪೋಯ್ತಿಪ್ಪ ಅದು ಅನಿವಾರ್ಯ ಕೂಡ ನಂಗೆ ಪರಮೆ ಪೋಯ್ತೆ ಪೋಕೊಂಡು ಬದುಕೊಂಡು ಎಂತೆ ಒಂದು ಮಾಡೋಂಡು ಅನ್ನೋದು ಸುಮಾರು ಆಳಕ್ಕೆ ನಂಗೆ ಇಲ್ಲಿ ತೋಟ ತೊಡಿಯ ಇಂಜಿತ್ತು ಪರಮೆ ಪೋನಗಳು ಉಂಡು ಒಂದು ಇಲ್ಲದೆ ನಾನು ಎಂತೆ ಒಂದು ಮಾಡಿ ನೋಡಿ ಪೋನಗಳು ತುಂಬ ನಂಗಡಲ್ಲೇ ಹಿಂಗೆ ಉಂಡು ಅಂಗಡೆ ಎಲ್ಲರಿಗೂ ಅವರು ಇರಾದೆ ಇಪ್ಪ ಅಥವಾ ನೇರಾಯ್ತು ಗೊಪ್ಪ ಅಥವಾ ಕಂಡಲ್ಲಿ ಮುಂಡತೆ ಗೊಪ್ಪ ಅನ್ನೋದು ಗೊತ್ತಿಲ್ಲ ಸುಮಾರು ಆಳು ಕೊಟ್ಟಣಿಪ್ಪ ನಂಗೆ ನನಸ ಕೊಟ್ಟಣಿಗೆ ಉಂಡು ಕೊಡೋವಾಗ ನಂಗೂ ಎಂತಲೋ ಮಾಡೋಣ ನಂಗೆ ಪರಮೆ ಇರ್ತದೆ ನಂಗೆ ಎಂತ ಮಾಡೋ ನಂಗೆ ಎಲ್ಲರಿಗೂ ಒಂದು ಅನ್ನೋಕೆ ಎಂತ ಇಷ್ಟಪಡೋಣ ನಿಂಗೆ ಮಂಗಲಾನ ಬಾಲಕರ್ತಿಯ ಅಥವಾ ಮಂಗಲಾನ ದಂಪತಿಯ ಎಂತೋಣ ನಿಂಗೆ ಮಕ್ಕ ಮಾಡಿ ಕೊಡವಾಮಕ್ಕೆ ಎಂತ ಆಯ್ತು ಮಾಡೋಣ ಅಂತ ಆಸೆ ಉಂಡೆಂಗಿ ನೆರಾಯ್ತು ಉಂಡೆಂಗಿ ಕಮ್ಮಿಗೆ ಮುಂದೆ ಮಕ್ಕ ಮಾಡಿ ಪರಮೆ ಉಳ್ಳ ಎಲ್ಲ ಕೊಡೋವಕ್ಕೂ ಆ ತಾಕತ್ತನ್ನದು ಯಾವತ್ತಂತು ನಿಂಗಡ ಒಕ್ಕ ಕಾರಣಂಗ ತಂತು ಮೂಂದು ಮಕ್ಕಳ ಇಂದು ಕೊಡವಾಮಕ್ಕೆ ನೆರಾನಂತ ಅನಿವಾರ್ಯ ಅಂತ ಉಳ್ಳದು ಅಂಚಂಗಿ ನಂಗಡ ನಂಬರ್ ಸಂಖ್ಯೆ ನಂಗೆ ಕುಡಿದು ಪೋಯಣ್ಣುಂಡು ನಂಗಡಲ್ಲಿ ಹೆಚ್ಚಕ್ಕೋ ಮಕ್ಕಕ್ಕೆ ಮಂಗಲಾಯಂಡಿಲ್ಲ ಹೆಚ್ಚಕ್ಕೋ ಬಾಲಕಾರಕ್ಕೆ ಒತ್ತ ಮೂಡಿ ಕಿಟ್ಟಂಡಿಲ್ಲ ಹೆಚ್ಚಕ್ಕೋ ಬಾಲಕರ್ತಿಯಕ್ಕೆ ಹಿಂಗೆ ಗೊತ್ತ ಕಿಂಡನೂ ಕಿಟ್ಟಂಡಿಲ್ಲ ಬರೀ ನಂಗೆ ಓರ್ ಬರೀಲು ಕಿಣ್ಣಂಗಕ್ಕೆ ಮುಡಿ ಕಿಟ್ಟಿಲ್ಲ ಹೆಚ್ಚಕ್ಕೋ ಮೂಡಿಯಕ್ಕೂ ಕೂಡಿ ಹೆಂಗೆ ಗೊತ್ತಂತ ಕಿಣ್ಣ ಕಿಟ್ಟಣಿಲ್ಲ ಇಲ್ಲ ಅನ್ನೋಂಥ ಪರಿಸ್ಥಿತಿಲು ನಂಗೆ ಎತ್ತಿಪೋಯ್ತು ಅನ್ನನೇ ಇಪ್ಪಕ್ಕ ನಂಗೆ ತಾಂದಣ್ಣುಳ್ಳಂತ ಕೊಡವಾಮನೆ ಎಂತ ಮಾಡು ಇಂದು ವಯಸ್ಸುಳ್ಳಂಥ ಬಯತುಳ್ಳಂಥ ಬಾಲಕಾರ ದಂಪತಿಯ ಆ ಜಾಗತ್ತನ್ನ ದುಂಬಿಡೋಂಥ ಕೆಲಸತನ್ನ ಮಾಡೋಂಡು ಪಂಡು ಕೊಡವಮ್ಮೆಗೆ ಅಥವಾ ಕೊಡವಕ್ಕೆ ಪಂಡು ಇಂದು ನಂಗಕ್ಕೆ ಓರು ಕುಂಜಿನ ದಂಡು ಕುಂಜಿನ ಚಾಕೋದು ಕಷ್ಟಪದಾಚೆ ಈ 10 12 20 24 20 ಮಕ್ಕ ಬೆತ್ತ ಹಿಂಗಳ ಇಕ್ಕಲು ಬದುಕಿತುಂಡ ಹಿಂಗ ಇಕ್ಕಲು ಉಂಡು ಹಂಗೆ 20 ಮಕ್ಕಳ ಏನಾನ ಪೆತ್ತಿತ್ತೆ ನನ್ನ ಚಾಕುಚಲ ಹಂಗೆ 20 ಪೆತ್ತಿತ್ತು 10 12 ಮಕ್ಕ ಇಲ್ಲತ್ತ ಕೊಡವಾಡ ಮನೆ ಪಂಡು ಇಪ್ಪದೇ ಇಂತಿಲ್ಲ ಅದು 6 ಮಕ್ಕ ಉಂಡು ಅಂಚಂಗೆ 6 ಮಕ್ಕವನ್ನ ಇಕ್ಕಂತ ವ್ಯವಸ್ಥೆಲು ನಂಗೆ ಇಂಜತ್ತು ಚೆಂಗಿಂದು ಓರು ಕುഞ്ഞിಕ್ಕೂ ಕಷ್ಟಪಟ್ಟಿತ್ತು ಕುഞ്ഞി ಮಾಡುವಂಥ ಪರಿಸ್ಥಿತಿಲಿ ನಂಗೆ ಉಂಡು ಚೆಂಗ ಆ ಓರು ಕುഞ്ഞിಕ್ಕೆ ಊರು ತುಂಬ ಉಳ್ಳ ದೇಶತ್ತು ವಿದೇಶತ್ತು ಎಲ್ಲ ಆಸ್ತಿ ಮಾಡಿದ್ದು ಬೇಪ ನಂಗೆ ಆಸ್ತಿ ಮಾಡೋಣ ಬದಲು ಅದೇ ಅವರು ಒಂದು ದಂಡು ಮಕ್ಕ ಮಾಡಿಚಂಗಿ ಆ ಮಕ್ಕಕ್ಕೆ ನಿಂಗೆ ಉಳ್ಳ ಆಸ್ತಿನ ಕೊಡ್ತತೆಂಗಿ ಕೊಡೋಮೇಕೆ ನಿಂಗೆ ಅದಗಿಂಜ ಬಲ್ಲೆ ಅಂತ ಮಾಡುವಂಥ ಸೇವೆ ಬರೇ ಇದು ಇಪ್ಪಲೆ ಅದನ್ನ ಜೊತೆಗೆ ನಿಂಗೆ ಉಳ್ಳಲ್ಲಿಂಜನೆ ನಿಂಗಡದೇ ಅಕೌಂಟಲ್ಲಿ ಕೊಡೋಮೇಕೆ ಅಣಿತು ಅವರು ಫಂಡನ್ನ ರೈಸ್ ಮಾಡಿಬೇಕಂತ ದಾಂಡು ಇದು ನಿಂಗೆ ದಾರಕ್ಕೂ ಕೊಡ್ಕಂಡ ಏದು ಸಂಘಟನೆಗೂ ಕೊಡ್ಕಂಡ ಏದೋ ಟ್ರಸ್ಟಕ್ಕೂ ಕೊಡ್ಕಂಡ ನಿಂಗಳೇ ಕೊಡೋಮೇಕೆ ಅಣಿಯಂಡು ಅವರು ಫಂಡ್ ನಡ್ತು ಬೇಯಿರಿ ಅದು ಅನಿವಾರ್ಯ ಪರಿಸ್ಥಿತಿಲಿ
ಇಂದು ಕೈಂಜ ಕಾಲ ನಡೆದಂಥ ಕೊಡವಮೆ ಭಾಳ ಇಕ್ಕು ಆ ಥರದ ಇಂಜೆಂತೇಂಗೆ ஒரு ಪರಿಸ್ಥಿತಿ ನಾಳೆಗೆ ಬಪ್ಪಂಥ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬಪ್ಪ ಅಥವಾ ஏதோ ஒரு குஞ்சிக்கு ஓதோ விசாரத்தோ ಅಥವಾ ಇನ್ನಿದರಕ್ಕೆ ஒரு ಆರೋಗ್ಯತ್ರ ವಿಚಾರತ್ಲೋ ಅಥವಾ ಇನ್ನೇದೋ ஒரு ಬದುಕಿರ ವಿಚಾರತ್ಲೋ ದರಕ್ಕೂ ಎಂತೋ ಒಂದಂಗೆ ಉಪಯೋಗಕ್ಕೆ ಬೋಂಡು ಒಣಕಾಪಕ ನಿಂಗಡ ಆ ಪಣ ಉಪಯೋಗಕ್ಕೆ ಬಪ್ಪ ಅದು ನಿಂಗೆ ಕೊಡವಮೇಕ್ ಮಾಡೋಂಥ ಸೇವೆ ಕೊಡವಮೆ ನೈಪು ಅಣಚಂಗಿ ಕೊಡವಮೆ ಅಣಚಂಗಿ ಬರೀ ಕುಪ್ಪೆ ಚಾಲೆ ಇಟ್ಟಂಡು ನಂಗೆ ರೋಡಲ್ಲಿ ನಡೆದಿಟ್ಟ ಮಾತ್ರಕ್ಕೋ ಅಥವಾ ಏದೋರು ಮಂಗಲ ಒಂಜಿ ಪೋನ ಮಾತ್ರಕ್ಕೋ ಅಥವಾ ಏದೋರು ಸಭೆ ಮಾಡಿಟ್ಟ ಮಾತ್ರಕ್ಕೋ ಅಥವಾ ನಂಗೆ ಇಲ್ಲಿ ಅಳ್ತಂಡು ತಕ್ಕ ಬಂದಿಟ್ಟ ಮಾತ್ರಕ್ಕೋ ಕೊಡವಮೆ ಬೆಳೆಯಲ್ಲ ಕೊಡವಮೆನ ನಂಗಡ ನೆಂಜೆರೋಳಂಜಿ ಎಡ್ತ ಬರೋಂಡು ನಂಗಡ ಎದೆರೋಳಂಜಿ ಎಡ್ತ ಬರೋಂಡು ನಂಗಡ ಬದುಕಲು ಎಡ್ತ ಬರೋಂಡು ಅದನ್ನು ನಂಗೆ ಇಂಜಲಿಯೂ ಮಾಡೋದು ನಿಂಗೆ ಕೊಡಗಲು ಇಂಚಿತೆ ಮಾಡೋಣದಿಲ್ಲ ನಿಂಗೆ ಬೆಂಗಳೂರು ಮೈಸೂರು ಇಂಜಿತು ಮಾಡೋದು ಪಂಡೋರು ಕಾಲ ಇಂತು ಕೊಡಗು ಬುಟ್ಟಿತ್ತು ಪೊರಮೆ ಕೊಡವತಿ ಪಡಿಯ ಉಡುಪು ಕೈಯೋ ಉಡ್ತ ತೆಂಗಿ ಬಲ್ಲೆ ಏದೋರು ತಪ್ಪು ಮಾಡನಿಕೆ ಏದೋ ಕ್ರಿಮಿನಲ್ ಅಫೆನ್ಸ್ ಮಾಡನಿಕೆ ಅನ್ನುವಂಥ ಪರಿಸ್ಥಿತಿಲು ನಂಗಡ ಕೊಡವತಿ ಮೊಮ್ಮಕ್ಕಳ ಇಂಜತ್ತು ಅಚ್ಚಂಗೆ ಅದನ್ನೆಲ್ಲ ಮಧ್ಯತ್ತಲು ನಂಗಡ ಬವೇರೆಂಡ ನಂಜಮ್ಮ ಆಂಟಿ ಕೊಡವ ಅರಿಯೋಲೆ ಹೇಳ್ದು ಹಿಂಗ ನಡಿಕೆರೆಂಡ ಚಿನ್ನಪ್ಪ ಜೆಂಡ ಕಿರುಮವ ಹಿಂಗ ಕೆನಡಾ ಪಿಂಜ ಇದು ದಂಡು 3 ದೇಶತ್ಲು ಹಿಂಗೆ ಕೆಲಸ ಮಾಡುವ ಆ ಕೆಲಸ ಮಾಡೋ ಇಡೀ ಸರ್ವೀಸ್ರ ಉದ್ದಕ್ಕೂ ಹಿಂಗಡ 40-45 ಕಾಲತ್ರ ಹಿಂಗಡ ಚಾಕ್ರಿಲು ಹಿಂಗೆ ಕೊಡಪಡಿಯೇ ಉಡುಪು ದಿನ ಕೊಡಪಡಿಯೇ ಉಡುಪು ಹಂಗಕ್ಕೆ ಕೈಯೋದಪ್ಪದ ಹಚ್ಚಂಗಿ ನಂಗಕ್ಕೆ ನಂಗೆ ಕೈಯೋಲ್ಲ ಅಂತ ಅದನ್ನು ಮಾಡೋಲ್ವಲ್ಲ ಕೊಡೋ ಪೊಡಿಯ ಉಡ್ತಿಟ್ಟಾಗ ಮಾತ್ರ ನಂಗೆ ಕೊಡೋತಿ ಆಯ್ಪೊಚ್ಚ ಇಲ್ಲೇ ಕೊಡಪೊಡಿಯನ್ನು ಫಾರಿನರ್ಸ್ ಬಂದಂಗಳು ಖುಷಿ ಕೊಡಪ್ಪ ಬೊರೆ ಜಾತಿ ರೇಂಗಳು ಕೊಡಪೊಡಿ ಉಡುಪ ಕುಪ್ಪೆ ಚಾಲೆನೂ ಉಡುವ ನಾನು ಕೊಡ ಪೊಡಿ ಹತ್ರ ಬಗ್ಗೆ ಮಾತ್ರ ತಪ್ಪು ನಂಡಿಲ್ಲ ಕುಪ್ಪೆ ಚಾಲೆನೂ ಹೆಂಗೆ ಉಡುವ ಅಚ್ಚಂಗೆ ಇಟ್ಟ ಮಾತ್ರಕ್ಕೆ ನಂಗೆ ಕೊಡವಾಪ್ಲೆ ಕೊಡವಮ್ಮೆ ಅನ್ನೋದು ನಂಗೆ ನೆಂಜೆರೋಳೆ ಬರೋಣ ಮುನಿಯಂದಾರೋ ನನ್ನ ಪ್ರಶ್ನೆ ಮಾಡಿಸಿ ಕೊಡವಮ್ಮೆ ಅಣ್ಚಿಗೆ ಅಂತ ಅಂದು ಕೊಡವಮ್ಮೆ ಅಣ್ಚಿಗೆ ನೀಡ ನೆಂಜೆರೋಳಲು ನೀಡ ಉಸಿರು ನೀಡ ಬದುಕು ನೀಡ ನಡುಪು ನೀಡ ತಕ್ಕು ನೀಡ ಆಯ್ಮೆ ಕೊಯ್ಮೆ ಪ್ರತಿಯೊಂದನ್ನು ನೀನು ಕೊಡವಮ್ಮೆಗೆ ಒತ್ತಿತ್ತು ಮಾಡಿಸಿ ಅದು ಕೊಡವಮ್ಮೆ ನಾನು ವೇದಿಕೆಯಲ್ಲಿ ಭಾಷಣ ಮೈಕ್ ಕಟ್ಟಿನ ಹೊರತು ಕೊಡವಮ್ಮೆ ನಾನಿಂದ ಇಲ್ಲಿ ಅಳ್ತಾನೆ ತಕ್ಕ ಬಂದ ನಾನು ಕೊಡವಮ್ಮೆರ ಬಗ್ಗೆ ತಕ್ಕ ಬಂದಿತ್ತು ನಾಡ ನಡುಪು ನಾಡ ಬದುಕು ಕೊಡವಮ್ಮೆ ಗೊತ್ತಾನಿಕೆ ಇಲ್ಲ ಹಿಂಗೆ ನಾನು ಕೊಡವಮ್ಮೆ ಅಣ್ಣು ಕೈವ ಅದನ್ನು ಬೊಳ್ತೋ ಕೈವ ಅಂತ ಎಲ್ಲಿ ಬದಲಾವಣೆ ಮಾಡಿ ನಾನು ದಾರಕ್ಕೂ ಅಣ್ಣಿತೀಕ ಉಳ್ಳಂಗೆಲ್ಲ ಅಣ್ಣಿರೋಂಜಿ ನಾನು ಕೊಡವಮ್ಮೆನ ಬದಲು ಮಾಡೋಣಕ್ಕೆ ಇಲ್ಲ ಅದೇ ನಾಡರಂಜಿ ಬದಲಾವಣೆ ಶುರು ಮಾಡಲ್ಲ ನಂಗೆ ತುಂಬ ಜನ ನೋಟ ಕೊಡವಮ್ಮೆರ ಬಗ್ಗೆ ಬಲ್ಲೆದಾಗ ತಕ್ಕ ಪರಿವ ಆಚೆಂಗೆ ಅಂಗಡ ಮಕ್ಕಳ ಪುಟ್ಟನಾಳು ಅಂಗಡ ಮಕ್ಕಳ ಎಂಗೇಜ್ಮೆಂಟು ಅಂಗಡ ಮಕ್ಕಳ ಮಂಗಲವೋ ಏನೋ ನಡಪ ಏನೋ ನಡ್ತು ಹಿಂಗೆ ಕುಪ್ಪಿ ಹೊಡಿರೋ ಕೋಟು ಹೊಡಿರೋ ಪೊಡಿ ಹೊಡಿಪಿರೋ ಪತ್ತ ಕಟ್ಟಿರೋ ಎಲ್ಲವೂ ನೇರು ಆಚೆಂಗೆ ಅಲ್ಲಿ ಹೆಚ್ಚೆಗೆ ಜನ ಕೊಡೋ ತಕ್ಕ ಪರಿವ ಹೆಂಗೆಪ್ಪ ಹೆಚ್ಚೆಕ್ಕೆ ಪದ್ಧತಿ ಕೊಡವ ಕೊತ್ತನೆಗೆ ಪದ್ಧತಿ ಇಪ್ಪ ನಾನು ಇದು ಬೇಜಾರಾಕೋ ಗೊತ್ತಿಲ್ಲ ಕೂಪ ಹಿಂಗಕ್ಕೆ ಓರು ತಕ್ಕ ಎಂತಗೊಂಡು ಅಂಚೆ ನಾನು ಅವರು ಒಂಚ ಸಂಬಂಧ ಆಡ್ಕೋಕೆ ಹಾಕ್ಸಿ ನಾನು ಬರೇ ಇದು ಪಂಗಲ್ ಹತ್ರ ನಾನು ನಿಂಗಡ ಒಕ್ಕತ್ಲು ಬಂತು ಸಂಬಂಧ ಆಡ್ಕೋಕೆ ಇಲ್ಲ ಅಂತ ಎಂದಂಗೆ ಸಂಬಂಧ ಹೊಡ್ಕೋದು ಅನ್ನೋದು ಆ ಒಕ್ಕತ್ರ ಅರುವಂಡ ಹಕ್ಕು ಅದು ಆ ಸಂಬಂಧ ಆಡ್ಕೋದಂಗೆ ಅವ್ರ ಬೆಲೆ ಉಂಟು ನಂಗಡಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಆಯ್ಮೆ ಕೊಯ್ಮೆ ನಂಗಡ ಅಜ್ಜ ತಾಯಿಯೇ ಮಾಡಿದ ವೆಚ್ಚ ಪದ್ಧತಿ ಪರಂಪರೆ ಉಂಟಲ್ಲ ಇದು ಸಂವಿಧಾನಕ್ಕಿಂತನೂ ಶ್ರೇಷ್ಠವಾದಂಥದ್ದು ಪ್ರತಿಯೊಂದೂ ನಂಗಡಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಗೆ ಆದ್ಯ ಪ್ರಜಾಪ್ರಭುತ್ವತನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿ ಕೊಡುವ ಈ ವಿಚಾರತನ ನಂಗೆ ತಕ್ಕ ಬರಿ ಉಂಡು ನಂಗೆ ಇಂದು ಇತಿಹಾಸದಲ್ಲಿ ನಿಂಗೆ ಗೂಗಲ್ ಮಾಡ್ಚಂಗೆ ಅಥವಾ ಇತಿಹಾಸದಲ್ಲಿ ನೋಟೇನು ಪೊಚ್ಚಂಗೆ ಅಥೆನ್ಸ್ಲು ಗ್ರೀಕ್ಲು ನಿಂಗೆ ಪ್ರಜಾಪ್ರಭುತ್ವ ಫಸ್ಟ್ ಆದ್ಯ ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಇಟ್ಟು ಚಿನ್ ಪಾಪ ಚಂಗೆ ಅದಂಗಿಂಜೆ ಹೆಚ್ಚಕ್ಕೂ ಆಯ್ರ ಕಾಲಕ್ಕೆ ಬಯ್ಯ ಕೊಡೋಡಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ನಂಗಡಲ್ಲಿ ಒಕ್ಕ ಕೊರೋಕಾರ ಇಕ್ಕು ಪಟ್ಟೆದಾರ ಇಕ್ಕು ಪಟ್ಟೆದಾರ ಬಯ್ಯ ಬಂದೆ ಒಕ್ಕ ಕೊರೋಕಾರ ಅನ್ನೋದು ಅಲ್ಲಿಂದ ಕೇರಿ ತಕ್ಕ ನಾಡು ತಕ್ಕ ಊರು ತಕ್ಕ ಈ ತಕ್ಕ ಮೇರ ವ್ಯವಸ್ಥೆ ಒಳಿಯ ನಂಗೆ ಇಂದೆಂಥ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಲ್ಲಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ಪಲ್ಲ ಈ ವ್ಯವಸ್ಥೆ ಆದ್ಯ ಒಕ್ಕ ಕೊರೋತಾಕಾರಂಗಿಂಜ ದೇಶ ತಕ್ಕಂಗತಾನೆ ಆ ವ್ಯವಸ್ಥೆ ಒಳಗೆ ನಂಗೆ ಬದುಕನ ಆ ಬದುಕರ ಅವ್ರ ಪೆರ್ಮೇನ ನಂಗೆ ಜ್ಞಾನ ಮಾಡಿವತ್ತೆ ಪೋಚಂಗಿ ಅದನ್ನು ನಂಗಡ ಮಕ್ಕಳಿಗೆ ಪಡಪಿಸಿಡುತ್ತೆ ಪೋಚಂಗಿ ನಂಗೆ ಇನ್ನೇದು ಕೊಡೋ ಮೇರೆ ಬಗ್ಗೆ ಎಣಿತೀನಿ ನಂಗೆ ದಾರಕ್ಕೋ ಎಣ್ಣಿ ಕೊಡ್ಕೊಂಡಂಥ ಅವಶ್ಯಕತೆ ಇಲ್ಲ ಅದನ್ನು ಆದ್ಯವಾಯ್ತು ಮಾಡೋಣ ಆದ್ಯವಾಯ್ತು ನಾನು ಹಿಂಗೆ ಕುಪ್ಪೆ ಚಾಲೆ ಉಡೋಕ್ಕಾಗ ನಾನು ಹೇಳಿಲ್ಲ ಅಥವಾ ಕೊಡೋಪಡಿಯ ಉಡ್ಪಕ್ಕಾಗ ನಾನು ಹೇಳಿಲ್ಲ ಉಡುವಕ್ಕಿಂಜ ಮಿಂಜ ಪರಿಯೋದಂಗಿಂಜ ಮಿಂಜ ನಂಗಡ ಬಾಯಿಲು ಕೊಡೋದಕ್ಕೆ ಬಪ್ಪ ನಂಗೆ ಇಟ್ಟಿತ್ತು ಕುಪ್ಪೆ ಚಾಲೆ ಇಟ್ಟಂಡು ಬರೀ ಓರು ತಕ್ಕೂ ಕೊಡೋದಕ್ಕೆ ಬರುತ್ತೆ ನಿಂಗೆ ಪೂರ್ತಿ ಇಂಗ್ಲೀಷೇ ಬರೆಯೋದು ಹಚ್ಚಿ ನಿಂಗೆ ಉಪ್ಪು ಇಟ್ಟಿದ್ದೇನೆ ಪ್ರಯೋಜನ ದಾರಕ್ಕೋಸ್ಕರ ಕುಪ್ಪೆ ಉಡುವ ದಾರಕ್ಕೋಸ್ಕರ ಪೊಡಿಯ ಉಡುಪು ಪೊಡಿಯ ಉಡುಪು ನಂಗೆ ಆಡುವ ನಂಗೆ ಪಾಡುವ ನಂಗೆ ಕುಪ್ಪಿ ಇಟ್ಟಂಡು ಎಲ್ಲಲ್ಲಿ ಸುತ್ತುವ ಬಾರಕ್ಕೂ ಪೋಪ ಹೋಟೆಲ್ಗೂ ಪೋಪ ರೋಡಲ್ಲೂ ಪೋಪ ಎಲ್ಲಲ್ಲೂ ಪೋಪ ನಾ ತಪ್ಪು ನಂಡಿಲ್ಲ ಕುಪ್ಪೆ ನಂಗಡ ಉಡುಪು
ನಂಗಡೆ ಗತ್ತದು ಎಲ್ಲಿಗೆ ಬೋಣಂಗೆ ಪೋಕೋಲು ಆಚೆಂಗಿ ಉಡೋಂಗಿಂಜ ಮಿಂಜ ನೀನು ಕೊಡವಾನೋ నాకు ఒక్క పెద ఉండు నాకు కుప్పే ఉండు చాలే ఉండు అంటే మాత్రం ನಾನು ಕೊಡವ ಅಪ್ಲೈ ಕೊಡವಾನೋ ನಾಡು ನೆಂಜರೊಳ್ಳದು ಬರಂಡು ಆ ಕೊಡವ ಬೇಡ ನಾಡು ನೆಂಜರೊಳ್ಳದು ಬಳಂದತೆಂಗಿ ಮಾತ್ರ ಕೊಡವ ಕೊಡಗು ಉಳಿಯೋಕೆ ಕೈಯೋ ನಿಂಗ ಅಣ್ಣ ತಕ್ಕಲು ತುಂಬ ಅರ್ಥ ಉಂಡು ನಿಂಗ ಇಕ್ಕ ಕೊಡವ ಸಮಾಜತ್ರ ಬಗ್ಗೆ ತಕ್ ಬಂದೀರ ನಂಗಡ ஒரு ಆಡಿಯನ್ಸ್ರ ಕ್ವೆಶನ್ ಎಂತ ಅಂಚೆಂಗಿ ಕೊಡವಾಮೆ ಕಾಯ್ತು ಕೊಡವ ಸಮಾಜತ್ರ ನೈಪ್ ಎಂತ ಅಂದು ಕೇಟಿತ್ತು ಅದಕ್ಕೆ ನಿಂಗೆ ಎಂತ ಅಣ್ವೀರ ಕೊಡವ ಸಮಾಜ ಅನ್ನೋದು ನಾನು ಅಕ್ಕಲೆ ಅಣ್ಣನಕ್ಕೆ ತಕ್ಕ ಮೇರ ಪುಡುತ್ತಲು ಕೊಡವ ಇಂಜದು ಪಂಡು ಕೊಡವ ನಂಗಡದೇ ಆನಂತವರು ಆಂತರಿಕ ಆಡಳಿತ ವ್ಯವಸ್ಥೆನ ಆಂತರಿಕ ಕಾನೂನು ಆಂತರಿಕ ನಡಪುನ ಬೆಚ್ಚಂಡು ಬಂದಂಗ ಪದ್ಧತಿ ಪರಂಪರೆನ ಬೆಚ್ಚಂಡು ಬಂದಂಗ ಅದೇ ಇದತ್ತಲು ಸಂವಿಧಾನತನು ಕೂಡ ಅಚ್ಚಕ್ಕೆ ಖನತಲು ಗೌರವತಲು ಮರ್ಯಾದೆಲು ಕಂಡು ಬಂದಂಗ ಕೊಡವ ನಂಗಳ ಆಳುನ ಹಿಂಗ ಪ್ರತಿಯೊಬ್ಬನು ದಾರಿ ಆಯ್ತು ಕೂಡಿ ಆ ಆಳುವ ಮೂಪ ಇಪ್ಪ ಅಥವಾ ರಾಜ ಇಪ್ಪ ದೊರೆ ಇಪ್ಪ ಅಥವಾ ಸರ್ಕಾರ ಇಪ್ಪ ಅದೆಲ್ಲಂಗೂ ಕೂಡಿ ಮಂಡೆ ಬಗ್ಗು ಚಿಟಿತ್ತು ಬಂದಂಗ ಕೊಡವ ಅಂಥ ಕೊಡವಕ್ಕೆ ನಂಗಡದೇ ಆನಂತ ஒரு ಪುಡ್ತ ಇಂತು ನಂಗಡದೇ ಆನಂತ ஒரு ಪರಂಪರೆ ಒಳದು ಬಂದ ನಾಕಲೆ ನನಗೆ ನಂಗಡದೇ ಆನಂತ ஒரு ದೇಶ ಇಂಜಿತು ಅಲ್ಲಿಂದ ಬಯ್ಯ ರಾಜ್ಯಕ್ಕೆ ಬಂತು ಅಲ್ಲಿಂಜಿಕ ಜಿಲ್ಲೆ ಆಯಿತು ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳೆಯ ಉಂಡು ಆ ದೇಶ ಆಯ್ತು ಇಪ್ಪಂತ ಕಾಲದಲ್ಲಿ ನಂಗಕ್ಕೆ ರಾಜಪರಂಪರೆಯಲ್ಲಿ ಇಪ್ಪಕ್ಕ ಕೂಡಿ ನಂಗಡ ತಕ್ಕಂಗಡ ತಕ್ಕೆ ಮುಖ್ಯವಾಯಿತು ನಡಪ ಇಂಜೆ ತಕ್ಕಂಗಳೇ ಎಂತ ಆಂಡು ಏದು ಊರಲ್ಲಿ ಎಂತ ಮಾಡು ಎಂತ ಆಂಡು ನಂಗಡ ಒಳಿಯತೆ ವಿಚಾರ ಪಗ ನಂಗಳೇ ನಿರ್ಕು ಮಾಡಿತು ನಿರ್ಧಾರ ಮಾಡುವ ಇಂಜೆ ಆ ತಕ್ಕಮ್ಮೆಯಿಂದ ಪುಡ್ತನ ಕಳಂದಂಡಿತು ಅದು ಅಳಂಜಂಡು ಬಂದಂಡುಳಂಥ ಸಂದರ್ಭದಲ್ಲಿ ಕೊಡವ ಸಮಾಜ ಅನ್ನುವಂಥ ವ್ಯವಸ್ಥೆ ಇಕ್ಕಲ್ತ್ರ ಪ್ರಜಾಪ್ರಭುತ್ವ ಸರ್ಕಾರ ಅಥವಾ ಕಾನೂನಿಗೆ ಒತ್ತನಿಕೆ ಕೊಡವ ಸಮಾಜ ಅನ್ನುವಂಥ ವ್ಯವಸ್ಥೆ ಬಳಂದಂಡು ಬಾತು ಇದು ಎಲ್ಲ ವ್ಯವಸ್ಥೆನೂ ಕೊಡವ ಆಮೇರ ಇದನ್ನು ಪುಡ್ತತಿ ವೆಚ್ಚಂಡು ಬಾತು ಕೊಡವ ಸಮಾಜ ಪ್ರತಿ ಕೊಡವ ಸಮಾಜ ನಿಂಗ ಆದ್ಯ ಮೊಳಿಯಾಪಕ ಎಂತ ಮಾಡುವ ಅಂಚೆಗಿ ಜನಾಂಗದ ಏಳಿಗೆಗಾಗಿ ಅಂಗಡ ಬೈಲತ್ಲು ಎಲ್ಲ ಬೈಲತ್ಲು ಉಳ್ಳದು ಜನಾಂಗತ್ರ ಏಳಿಗೆಗಾಯ್ತು ಜನಾಂಗತ್ರ ನಲ್ಲಮೇಕಾಯ್ತು ದ ಬೆಟರ್ಮೆಂಟ್ ಆಫ್ ಕಮ್ಯುನಿಟಿ ಅದು ಎಲ್ಲ ಸಮಾಜತ್ತು ಕಾಮನ್ ಬೈಲ ಅದು ನಿಂಗೆ ಜನಾಂಗತ್ರ ಏಳಿಗೆಗೆ ಬಂದ ಹಿಂಗ ನಿಂಗೆ ಪಣ ಮಾಡೋಣ ಈಗ ಏದೇ ಅವರು ಸಂಘಟನೆ ಸಮಾಜ ಸಂಸ್ಥೆ ಬಳಿಯೋಂಡು ಅಣಿಚಂಗೆ ಅದಂಗೆ ಪಣ ಬೋಂಡು ನಿಂಗೆ ಹಂಗಾಯ್ತು ಅವ್ರು ಮಂಗಲ ಮನೆ ಕಟ್ಟಿರ ಹಂಗಾಯ್ತು ಅವ್ರು ಸ್ಕೂಲ್ ಕಟ್ಟಿರ ಹಂಗಾಯ್ತು ಇಂಜಂತವ್ರು ಕ್ಲಬ್ ಕಟ್ಟಿರ ಇಂಜಂತವ್ರು ಮಾಡಿರ ಇದೆಲ್ಲವೂ ಕೂಡಿ ಅಲ್ಲಿ ಹತ್ರ ರೆವಿನ್ಯೂ ಜನ್ರೇಷನ್ಗೆ ನಿಂಗೆ ಅಲ್ಲಿ ಹತ್ರ ರೆವಿನ್ಯೂನ ಇಡ್ತಾ ಹೋಗ್ಕೊಳ್ಳಂಗೆ ಅದೇ ರೆವಿನ್ಯೂ ನಿಂಗಡೆ ಬಿಸ್ನೆಸ್ ಹಾಕೋಕ್ಕಾಗ ನಿಂಗೆ ಬಿಸ್ನೆಸ್ಗೋಸ್ಕರನೇ ಸಮಾಜ ಕಟ್ಟಿಂಡಿ ಸಮಾಜ ಅಂಚೆ ನಂಗೆ ಮಂಗಲ ಮಾಡೋಕಚ್ಚಿ ಈಚೆ ಹೆಚ್ಚಕ್ಕೂ ಕೊಡವ ಸಮಾಜ ಕೊಡವ ಮೇರ ವಿಚಾರ ಅಂಚೆ ತಕ್ಕ ಪರಿಯೋಲ್ಲ ಕೊಡವ ಮೇರ ಏದೇ ವಿಚಾರ ಸ್ಟೇಟ್ಮೆಂಟ್ ಮಾಡಿ ಅಂಚೆ ಕೊಡವ ಸಮಾಜ ಸ್ಟೇಟ್ಮೆಂಟ್ ಮಾಡೋಲ್ಲ ಎನ್ನಂಗೆ ಮಾಡೋಲ್ಲ ಎಂದು ಗೊತ್ತುಂಡ ಏನಂಗೆ ಮಾಡೋಲ್ಲ ಅಂಚಂಗಿ ನಾಳೆಗೆ ಬುಕ್ಕಿಂಗ್ ಕುಟ್ಲೆ ಸಮಾಜಕ್ಕೆ ಅಂದು ನಂಗೆ ಕೊಡೋ ಸಮಾಜ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡಚ್ಚಂಗಿ ನನಗೆ ಇಲ್ಲಿಯವರು ಬೋರೆ ಹಿಂಗಕ್ಕೆ ಬೇಜಾರಪ್ಪನಕ್ಕೆ ಅಥವಾ ಬೇರೆ ಬೋರೆ ಹಿಂಗಕ್ಕೆ ನಂಗೆ ಕಾನ ಅನ್ಯಾಯ ಆಯಿತು ನಾ ಗಟ್ಟಿ ಆಯಿತು ತಕ್ಕ ಬಂದತ್ತಂಗಿ ಕೊಡೋ ಸಮಾಜಕ್ಕೆ ಹಂಗೆ ಮಂಗಲ ಬುಕ್ ಮಾಡಲ್ಲ ಅದು ತಿಂಜ ನಂಗೆ ಬಿಸ್ನೆಸ್ ಲಾಸ್ ಅಪ್ಪ ಅನ್ನೋಂಥದ್ದು ಸುಮಾರು ಕೊಡೋ ಸಮಾಜ ಹತ್ರ ಮಂಡೇಲಿ ಅಳ್ತು ಹೋಯ್ತು ಇದು ನಂಗಡ ಕೊಡವ ಆಮೆ ತಾಳುವ ತಂದು ಪೋಪಕ್ಕೆ ಇದು ஒரு ಮೂಲ ಆಯಿತು ನಾಲ್ಕು ಕೊಡವ ಸಮಾಜ ಹತ್ರ ಮೂಪಂಗಳೇ ನಾಡ ಕೂಡ ತಕ್ಕಂಡಿತ್ತು ನಿಂಗೆ ಗೊತ್ತಾಪಲೆ ಅದೆಲ್ಲ ನಿಂಗೆ ಮಾಡಿರ ನಂಗೆ ಮಾಡಿಸಿ ನಂಗೆ ಸಮಾಜಕ್ಕೆ ಹೆಚ್ಚಕ್ಕೆ ಎಫೆಕ್ಟ್ ಅಪ್ಪ ನಾಳೆ ನಂಗೆ ರೆವಿನ್ಯೂ ಇಪ್ಪಲೆ ಸಮಾಜ ನಡ್ತೋ ಕೈಲ್ಲ ನಂಗೆ ನಿಂಗೆ ರೆವಿನ್ಯೂ ಸರ್ಕಾರ ತಿಂಜಾವಪ್ಪಲ್ಲ ಇಂದು ಏದೇ ಕೊಡವ ಸಂಘಟನೆ 10-12 ಕೊಡವ ಸಂಘಟನೆ ಉಂಟು ಏದು ಸಂಘಟನೆ ಇಲ್ಲಿಗೆ ತಾನೆ ₹1 ಸರ್ಕಾರ ಹತ್ರ ಅನುದಾನ ಬಂತಲೆ ಈ ₹1 ಸರ್ಕಾರ ಹತ್ರ ಅನುದಾನ ಬಂತಲೆ ಅಚ್ಚಂಗೆ ಕೊಡವ ಸಮಾಜಕ್ಕೆ ನಿಂಗೆ ಸಮಾಜ ಹತ್ರ ಜಾಗ ತಿಂಜ ಪುಡ್ಚಿತ್ತು ಕಟ್ಟಡ ಕಟ್ಟೋಲು ಇಂಜೆ ಪುಡ್ಚಿತ್ತು ಬೋರೆ ಎಂತದೇ ಬಾತೆಂಗೂ ಕೂಡಿ ಬಡ್ಜೆಟ್ಲು ಬಂದು ಪಣತ್ರ ಅನುದಾನ ಕೂಡಿ ಕೊಡೋ ಸಮಾಜಕ್ಕೆ ಬಪ್ಪಲ್ಲ ನಿಂಗೆ ಹೊಡ್ತೋ ತಪ್ಪು ನಂಗೆ ಅನ್ನೋದಿಲ್ಲ ನಂಗೆ ಅನುದಾನ ತಾರಿ ನಂಗೆ ಕೋಪೋದು ಇಲ್ಲ ನಂಗೆ ಅನುದಾನ ತಾರಿ ನಂಗೆ ಕೋಪೋದು ಇಲ್ಲ ನಂಗೆ ಜನಡ ಕೈ ಕಾಲು ಪುಡ್ಚಿತ್ತೋ ದಾರ್ನೋ ಬೋಡಿತ್ತೋ ಕಾಡಿತ್ತೋ ಎಂತೋ ಒಂದು ಮಾಡಿ ನಂಗೆ ಎಂತ ಮಾಡೋದು ನಂಗೆ ಮಾಡುವ ಆಚೆಂಗಿ ನಿಂಗಕ್ಕೆ ಆ ಸರ್ಕಾರ ಏನಂಗೆ ನಿಂಗಕ್ಕೆ ತಪ್ಪು ಅಂಚಂಗಿ ನಿಂಗಡ ಬೈಲವೇ ನಾನು ಉಳ್ಳು ಜನಾಂಗ ಹತ್ರ ಉದ್ಧಾರಕ್ಕೆ ನಿಂಗೆ ಬಂದು ಜನಾಂಗ ಹತ್ರ ನಲ್ಲಮೇಕಾಯ್ತೆ ನಿಂಗೆ ಮಾಡಿ ಹೆಂಗೆ ನಿಂಗಳೇ ಅದನ್ನು ಮಾಡಂಡಿ ನಿಂಗೆ ಮಾಡಿಚಿಂದ ಆಚೆಂಗಿ ಈ ಸಂಘಟನೆ ಅವಶ್ಯಕತೆಯೇ ಇಲ್ಲ ನನಗೆ ಈಚೆಗೆಲ್ಲ ಸಂಘಟನೆ ಉಂಡಲ್ಲ ಈ ಸಂಘಟನೆ ಅವಶ್ಯಕತೆ ಇಲ್ಲ ದಾರಕ್ಕೂ ಶೋಕಿಗೋಸ್ಕರ ಖುಷಿಗೋಸ್ಕರ ಸಂಘಟನೆ ಮಾಡೋ ದಾರೂ ಇಲ್ಲ ಇಲ್ಲಿ ಹಿಂಗಡ ಕೆಲಂಗಡಿ ಹಿಂಗಡ ನಂಬಲ್ಲ ಹಿಂಗಡ ಕಷ್ಟ ಹಿಂಗೆ ಗೊತ್ತದು ಅದು ಉಣ್ಯೋಕ್ಕೂ ಕೈಲ ನಂಗೆ ಬಿಡೋಕ್ಕೂ ಕೈಲ ಅದು ஒரு பிக்சரில் உண்டலா
ರೌಡಿಸಮ್ ರ ಏದೋ ಡೈಲಾಗ್ ಒಪ್ಪಕೊಂಡು ನೋಡಿ ರೌಡಿಸಮ್ಗೆ ಒಪ್ಪಕ್ಕಾಗ ಬಂದ ಪೈನ ವಾಪಸ್ ಒಪ್ಪಕ್ಕಾಗ ಬಂದನಿಗೆ ಚಾವಲಿಗೆ ತನ ನಿಕ್ಕೊಂಡು ನೋಡಿ. ಸೊ ಅದೇ ಪರಿಸ್ಥಿತಿ ಇಂದು ನಂಗಡಲ್ಲಿ ಸಹ ಉಳ್ಳದು. ನಂಗಡಲ್ಲಿ ಸಹ ಅದೇ ಪರಿಸ್ಥಿತಿ ಉಳ್ಳದು. ನನಗೆ ವಾಸ್ತವ ಇದು. ಅದನ್ನು ಬೊಳ್ತಿಕೊಂಡು ಪೋಂಡು ಒಂಚಿ ನಿಂಗಡಲ್ಲಿ ರೆವಿನ್ಯೂ ಉಂಡು, ನಿಂಗಡಲ್ಲಿ ಎಜುಕೇಷನ್ ಸಿಸ್ಟಮ್ ಉಂಡು, ನಿಂಗಡಲ್ಲಿ ರೆವಿನ್ಯೂ ಜನರೇಟ್ ಆಪಂತ ಹೆಚ್ಚಕ್ಕೋ ಸಮಾಜದಲ್ಲಿ ಬೋಂಡೆಚ್ಚ ಕೋಟಿ ಕೋಟಿ ಪಣ ಉಂಡು. ಆ ಕೋಟಿ ಕೋಟಿ ಪಣ ನಿಂಗಡ ಬ್ಯಾಂಕ್ ಬ್ಯಾಲೆನ್ಸ್ಕೋ ಅಥವಾ ಆಡಿಟ್ ರಿಪೋರ್ಟ್ ಮಾಡಿತ್ತು ನಂಗೆ ಹೆಚ್ಚು ಜನರಲ್ ಬಾಡಿಲಿ ನಂಗೆ ಹೆಚ್ಚು ಬ್ಯಾಲೆನ್ಸ್ ಪೇ ಮೈಂಟೈನ್ ಮಾಡಿತ್ತು ಕಾಕು ಆಟೋಂಗಿಂದ ಜನಾಂಗಕ್ಕೆ ಎಂತ ಮಾಡಿ ತುಳಿರ ಅನ್ನೋದನ್ನು ಕಾಟೊಂಡಲ್ಲ. ಇಂದು ಏದೋರು ಕೊಡೋ ಸಮಾಜ ನಿಂದಿತ್ತು ಕಾರ್ಬಾರಕ್ಕೆ ಉಂಜತ್ತು ಅಂಚಂಗೆ ಜನ ಆಟೋಮೆಟಿಕ್ಲಿ ದುಡ್ಡು ಇಡುವ ಕೋಕೋಣೊಂದಿಲ್ಲ, ಜನ ತನ್ನಲ್ಲೇ ದುಡ್ಡು ಇಟ್ಟಂಡು ಪೋಪ. ಬಟ್ ನಿಂಗಡೆ ಮಾಡೋ ಮನಸ್ಥಿತಿ ಬೋಂಡು ಏನಂಗಂಚಿ ನಿಂಗಡ ವ್ಯವಸ್ಥೆ ನಿಂಗೆ ಶುರು ಮಾಡೋ ವ್ಯವಸ್ಥೆಯೇ ಅನ್ನನೇ ಕೊಡೋ ಸಮಾಜ. ಅದು ನಮ್ಮ ಕೊಡೋ ಸಮಾಜ ಮಾಡಚ್ಚಂಗೆ ಮಾತ್ರ ಜನಾಂಗತ್ರ ಬಹುಸು ನಿಪ್ಪ ಕೈವ ಅನ್ನೋ ನಾಡ ಅಭಿಪ್ರಾಯ. ನಿಂಗ ಕೊಡವಾಮೆರ ಕೊಂಡಾಟತ್ರ ಅಧ್ಯಕ್ಷ ಆಯ್ತು ಉಳ್ಳೀರ ಇದಿಂಜ ಜನಕ್ಕೆ ಏದು ರೀತಿರ ಹೆಲ್ಪ್ ಆಪ ಅಂದ ಅಣ್ಣಿ ತಪ್ಪೀರ? ಕೊಡವಾಮೆರ ಕೊಂಡಾಟ ಅನ್ನೋದು ಅವ್ರ ಸಂಘಟನೆ. ಇದು ನಂಗೆ ಎನ್ನಂಗಾಯ್ತು ಮೊಳಿಯಿಟ್ಟದು ಅಂಚಂಗೆ 2019 ಸಾಹಿತ್ಯಿಕವಾಯ್ತು. ಕೊಡವ ನಂಗಡ ಅಡಿ ಎഴുത്ത് ಬಂತರು ಅವ್ವ ಪಾಜರ ಉಳಿಕೆ ಬೊಳಿಚೆಕ್ ನೀಂಡು ನಂಗಡ ಪಾಜೆ ನಂಗಕ್ಕೆ ಮುಖ್ಯ. ನಂಗೆ ಎಲ್ಲಿ ಒಬ್ಬ ಕೊಡವನೋ ನಂಗೆ ಕುಪ್ಪೆ ಚಾಲ ಇಟ್ಟಕ ಪೊಡಿಯ ಉಡ್ತಕ ಅಥವಾ ನಮ್ಮೆನ ಆಳು ಕೈಚಕ ಮಂಗಲ ಮಂಜಿ ಮಾಡಕ ಮಾತ್ರ ಕೊಡವ ಅನ್ನೋದು ಆಪಲೆ. ನೇರಾನವರು ಕೊಡವಂಗೆ ಆ ನಾಡ ಅವ್ವ ಪಾಜೆ ಗೊತ್ತಿಲ್ಲತೆ ಪೋಚಂಗಿ ಕೊಡವಂದಲ್ಲ ಏದೇ ಜನಾಂಗ ಐಕು ಧರ್ಮ ಐಕು ಹಂಗೆ ಹಿಂಗಡ ಅವ್ವ ಪಾಜೆ ಮದರ್ ಟಂಗ್ ಎಂತಣ್ಣು ಅದನ್ನು ನಂಗೆ ಮರೆದಿರ್ತಂಗಿ ಆ ಇಡೀ ಜನಾಂಗ ಪಿಂಜ ಸಂಸ್ಕೃತಿ ಸಂಪ್ರದಾಯವೇ ನಾಶ ಆಯ್ಪಪ್ಪ ಇಲ್ಲದಾಯ್ಪಪ್ಪ. ಸೊ ನಂಗೆ ಕಿರಂಡ್ಯದೇ ಆದ್ಯ ನಂಗಡ ತಕ್ಕನ ಮರ್ಪಕ್ಕಾಗ ನಂಗಡ ತಕ್ಕನ ಬೋಳ್ತೋಣಿ ಕಾಕಲೆ ಪೆರಿಯ ಇಂಗಡ ಅನ್ನೋ ಪ್ರಕಾರ ನಂಗಡ 90% ಕೊಡೋತಕ್ಕ ಚತ್ತು ಹೋಯ್ತು. 10% ಕೊಡೋತಕ್ಕ ಮಾತ್ರ ಇಕ್ಕ ನಂಗೆಲ್ಲ ಎಂತ ಪರಂದಣ್ಣುಂಡು ಉಳ್ದಿಯನ್ನುಂಡು ಅದು 10% ಕೊಡೋತಕ್ಕ ಮಾತ್ರ ಉಳ್ಳು. ಬಾಕಿ 90%ಗೆ ಆಗತ್ತಾಯ್ಪೋಯ್ತು. ಬರೇ ಪಜ ಅಂಡೊಳದು ಕೂಡಿ ಅಣ್ಣಂತದಕ್ಕೂ ನಾಂಡ ಅನ್ಮಣ್ಣ ಅನಚಂಗಿ ಕೊಡೋತಕ್ಕ ಮಧ್ಯತ್ತು ಬಂದದ ಕಡ್ತಂಗೆ ಇಲ್ಲ. ಕೊಡೋತಕ್ಕ ಈ ಪ್ರಪಂಚತ್ರ ಆದಿ ಪಾಜೆ ಸುಮಾರು 11 ಆದಿಮೂಲ ಪಾಜೆಲು 11 ಪಾಜೆಲು ಒಂದು ಕೊಡೋತಕ್ಕ ಅಚ್ಚಕ್ಕೆ ಪೆರ್ಮೆ ಉಳ್ಳಂತ ಕೊಡೋತಕ್ಕ ಇಂದೆಲ್ಲೋರು ಬರೀಲು ಕಮ್ಮಿ ಆಯ್ನು ಬಂದುಂಡು. ಕಮ್ಮಿ ಆಯ್ನುಳ್ಳಂಗೆ ಕಾರಣ ಎಂತ ಅನ್ಚಂಗಿ ಬಾರೆದಾರನೋ ನಂಗೆ ಕೈ ಕಾಟೋ ಮಿಂಜ ನಂಗಳ ಕೊಟ್ಟು ನಂಗೆ ಹೆಚ್ಚಕದ ನಾ ಪರಿವ ನಂಗಡ ಮನೇಲಿಕ್ಕು ನಂಗಡ ಕೂಡು ಕುಟುಂಬ ಕೂಡುನಕ್ಕಿಕ್ಕು ಒಕ್ಕ ಮಕ್ಕ ಕೂಡುನಕ್ಕಿಕ್ಕು ಮಂಗಲ ಮಂಜಲಿಕ್ಕು ನಮ್ಮೆನಾಳಲಿಕ್ಕು ಅಥವಾ ಒಬ್ಬ ಅವ್ರು ಕೊಡವ ಕಂಡಲ್ಲಿ ನಂಗೆ ತಕ್ಕ ಬರೆಯೋ ಅದಕ್ಕೂ ಈ ತಕ್ಕನೇ ಮರದಣ್ಣುಳ್ಳಂಥ ಸನ್ನಿವೇಶತಲು ಅದನ್ನು ಸಾಹಿತ್ಯಾತ್ಮಕವಾಯ್ತು ಏನನೇ ಬೊಳ್ತೋಲು ಅನ್ನುವಂಥ ಉದ್ದೇಶ ವೆಚ್ಚಂಡು 2019 ಮೊಳಿಯಿಟ್ಟದು ಕೊಡವಮೆರ ಕೊಂಡಾಟ. ಅದಾನೋದು ಎಂತಾಚಿ ಸಾಹಿತ್ಯಕ್ಕೂ ನಂಗೆ ರಚಕ್ಕೆ ಕೆಲಸ ಮಾಡಿ ಬಂದಣ್ಣ ಇಂಜಂತ ಮಧ್ಯತಲು ಬೇರೆ ಸಾಮಾಜಿಕ ಜವಾಬ್ದಾರಿಗೂ ಕೂಡಿ ನಂಗೆ ಮಂಡ್ಯ ಅಂತ ಅನಿವಾರ್ಯ ಪರಿಸ್ಥಿತಿ ನಂಗಕ್ಕೆ ಸೃಷ್ಟಿಯಾಚಿ. ನಂಗೆ ಬಾರೆ ಅವು ಮಾಡಾಡು ಇವು ಮಾಡಾಡು ನಾ ಹಿಂಗೆ ಕಟ್ಟಿತ್ಲ ಹಿಂಗೆ ಮಾಡಿತ್ಲ ಅನ್ನೋಂಗಿಂಜನು ನಂಗಳು ಏನೆಂಗೆ ಒಂದು ಮಾಡೋಲ್ವಲ್ಲ ಅನ್ನೋ ಇದನ್ನು ಇಟ್ಕೊಂಡು ಬರೇ ಹೋರಾಟಕ್ಕಿಕ್ಕು ಕೆಲವೊಂದು ಕಾನೂನಾತ್ಮಕ ವಿಚಾರ ತಿರ್ಲಿಕ್ಕೂ ನಂಗೆ ಮೊಳಿ ಇಡಂಡು ಚರ್ಚೆ ಅದು ಅನಿವಾರ್ಯವಾಯ್ತು. ನಂಗೆ ಬಂದದ್ದು ಅಚ್ಚೆ ನಂಗೆ ಮೂಲ ಉದ್ದೇಶ ಇಂಜದು ಸಾಹಿತ್ಯವಾಯ್ತು ಕೊಡವ ಪಾಜನ ಅವಪಾಜನ ಬಳ್ತಿ ಅನ್ಪೋಂಡು ಅನ್ನೋಂಥದ್ದು. ಅದನ್ನಾಯ್ತು ಜನಕ್ಕೆ ಕೊಡವ ಕೊಂಡಾಟ ಕೂಟ ತಿಂಜ ಎಂಥ ಲಾಭ ಆಯಿತು ಅನ್ನೋದು ಅದು ಜನಕ್ಕೆ ಬಿಟ್ರು. ನಂಗೆ ಅದನ್ನು ಲಾಭ ನಷ್ಟ ಹತ್ರ ವಿಚಾರತನ ಇಲ್ಲಿಗೆ ತನ ಲೆಕ್ಕ ಹೊಡೋಕೆ ಪೋಯ್ತಲ ಜ್ಞಾನ ಹೊಡೋಕೆ ಪೋಯ್ತಲೆ. ನಂಗೆ ಒಂದು ತುಂಬ ಚಾಯ್ತೆ ಗೊತ್ತುಳ್ಳೋದು ಪಡೆಕ್ಕೆ ಪೋನ ಪಿಂಜ ಶತ್ರುವಡ ಲೆಕ್ಕನೂ ನಂಗೆ ಬೆಪ್ಪಲೆ ನಂಗಡ ಕೂಡೆ ಉಳ್ಳ ಇಂಗಡ ಕಣಕ್ಕೂ ಬೆಪ್ಪಲೆ ನಂಗೆ ಹೆಚ್ಚಕ್ಕೆ ನೇರ ಅಲ್ಲಿ ಪಡೆಪಪ್ಪ ಕೈವ ಫೈಟ್ ಮಾಡೋ ಕೈವ ಅನ್ನೋದು ಮಾತ್ರ ಕಣಕ್ಕೆ ಅನ್ನಾಯ್ತು. ನಂಗೆ ಆ ಒಂದು ದೃಷ್ಟಿನ ಬೆಚ್ಚಂಡು ಪೋಯಣ್ಣುಂಡು ಎಲ್ಲಿಗೆತ್ತನೆ ಪೂಪ ಕೈವ ಅಲ್ಲಿಗೆತ್ತನೆ ಪೂಪು ಅದು ಎಲ್ಲಿಗೆ ಎತ್ತುಚಿ ಅನ್ನೋದು ನಂಗೆ ಗೊತ್ತಿಲ್ಲ. ನಂಗೆ ಅಣ್ಚಂಗೆ ನಂಗಡ ಪ್ರಧಾನಮಂತ್ರಿ ಹೆಂಗೆ ಅವರು ತಕ್ಕೊಂಡು ಹೆಂಗಡ ಅವರು ಇಂಟರ್ವ್ಯೂಲು ಇತಿಹಾಸ ನಿಂಗಳ ಏನನ್ನೇ ಜ್ಞಾನ ಮಾಡಿಕೊಂಡು ಕೊಡ್ತಂಗೆ ಇತಿಹಾಸ ದಾರನೂ ಜ್ಞಾನ ಮಾಡಿಯವಲ್ಲ. ಇತಿಹಾಸ ಏನನ್ನೇ ಜ್ಞಾನ ಮಾಡಿಕೊಂಡು ಎಂತ ಮಾಡೋಣ ನಾನು ಇತಿಹಾಸನೇ ನಿರ್ಧಾರ ಮಾಡೋಣ ನಂಗೆ ದಾರು ನಿರ್ಧಾರ ಮಾಡೋಕೆ ಇಲ್ಲ. ನಂಗೆ ನಾಳೆ ಇತಿಹಾಸ ಹತ್ರ ಪುಟತ್ಲೆಲ್ಲ ಹೆಂಗಿಪ್ಪ ಗೊತ್ತಿಲ್ಲ ನಂಗೆ. ಇದು ಪ್ರಧಾನಮಂತ್ರಿ ಹೆಂಗಡ ನಾಡತಕ್ಕಲ್ಲ ಹಂಗೆ ನಾನು ನಾಡ ಮಾಡೋ ಕೆಲಸ ಮಾಡಿ ನಚ್ಚಕ್ಕೇ ಮಾಡಿ ಪೋಪು ನಾನು. ಸೊ ಅದನ್ನೇ ನಂಗಳು ಅವ್ರ ರೀತಿಯಲ್ಲಿ ಕಾಪಿ ಮಾಡಿದ್ದೆ ಹೆಂಗಡ ತಕ್ಕನ ಹೆಂಗಡ ನಡೆನ ಕೆಲವೊಂದು ವಿಚಾರದಲ್ಲ ಹಂಗೆ ಕಾಪಿ ನಂಗೆ ನೈಪದ ಹಚ್ಚಕ್ಕೆ ಕೆಲಸ
ಅದು ಏನನ್ನೇ ಹೊಡ್ತಂಡು ಪೋಪ ಅನ್ನೋದು ಜನಾಂಗ ಆಗ್ಬಿಟ್ಟ ವಿಚಾರ. ನೇರೆ ಬಾರಿ ನಲ್ಲ ತಕ್ಕ ಅನ್ನನೆ ನಿಂಗ ಇಕ್ಕಣೆಕ್ ಎಚ್ಚಕ್ ಸಂಘ ಸಂಸ್ಥೆಯಲ್ಲಿ ಭಾಗಿಯಾಯ್ತುಳ್ಳಿರ ಅಂದಣ್ವೀರ. ಇಲ್ಲ ಇದು ನಾನು ನಾಡ ಚೆರ್ಪತ್ತುಂಜನೆ ಈ ಕೊಡವ ಆಮೇಲೆ ಬಪ್ಪಂಗಿಂಜ ಮಿಂಜ ಬೊರೆ ಬೊರೆ ಸಂಘಟನೆಯಲ್ಲಿ ನಾ ಇಚ್ಚಂಡು ಬಂದಂಥದ್ದು. ನಾನು ಸ್ಕೂಲಲ್ಲಿ ಪಕ್ಕಲೇ SDMCರ ವಿದ್ಯಾರ್ಥಿ ಪ್ರತಿನಿಧಿ ಆಯಿತು. ಅಲ್ಲಿ ಸ್ಕೂಲ್ ಲೀಡರ್ ಅಪ್ಪಂಜಿ ಅಲ್ಲಿ ಕಾಲೇಜಿಗೆ ಬಪ್ಪಕ್ಕಲು ABVPಲು ಒಂದು ಅದಾನದು ಬಜರಂಗದಳ ಪಿಂಜ ಸಂಘ ಪರಿವಾರ ಎಂದು RSS ಪರಿವಾರ ಎಂತುಂಡು. ಆ ಪರಿವಾರತ್ಲು ತುಂಬ ಒಳುಕು ಪೋಯ್ತು ಆಂಡ ಅವ್ರ ಅರ್ಥತೆ ಎಂತ ಒಂಚಿಗೆ ಅಡಿಗೆ ಮನೆಗೆ ಎತ್ತನೆ ಪೋಯ್ತು ಬಂದವ ಆಂಡ ಒಳು ಪರಮ ಎಂತ ಉಂಡು ಏನೇನೋ ಉಂಡು ಎಲ್ಲ ನಾನು ಒಟ್ಟಿಂಡು ಅವ್ರ ಹಚ್ಚಕ್ಕೆ ನೈಚಿತ್ತು. ಅವ್ರ ಹಚ್ಚಕ್ಕೆ ಬೊಳಿಕೆ ಬಂದದು ಆ ದಂಡ ಮೇಲೆ ಅದೊಂದು ಯುವಕ ಸಂಘ ನಂಗಡ ಊರ್ಲಿ ನಂಗಳೇ ನಂಗಕ್ಕೆ ಇನ್ನೂ ಬಾಲ್ಯಕಾರಂಗೆ ಆಯ್ತಿಂತಲೇ ಮಕ್ಕ ಆಯ್ತು ಪಕ್ಕಲೆ ನಂಗಡ ಒಕ್ಕತ್ರ ಅವ್ರ ಹಚ್ಚಕ್ಕೆ ನಂಗಡ ಅಣ್ಣ ತಮ್ಮನಂಗೆಲ್ಲ ಎಂಜತ್ತು ಹಂಗೆಲ್ಲ ಕೂಡಿಯಂಡು ಶುರು ಮಾಡಿದಂಥವ್ರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಯುವಕ ಸಂಘ ಅಣೆಂಡು. ಆ ಸಂಗತಿಂಜ ನಾನು ಸಾಮಾಜಿಕ ಜವಾಬ್ದಾರಿ ಅನ್ನುವಂಥ ಸಂಘಟನಾತ್ಮಕವಾಯ್ತು ಜವಾಬ್ದಾರಿನ ಶುರು ಮಾಡೋದು ಅಲ್ಲಿಂಜ. ಅಲ್ಲಿ ಆ ಸಂಘತ್ರ ಬೊರೆ ಬೊರೆ ಅದಕ್ಕೆ ಬಂದರು ಒಂಜಿ ಅಧ್ಯಕ್ಷ ಅಪ್ಪಂಜಿ ತಾಲೂಕು ಯುವ ಒಕ್ಕೂಟಕ್ಕೆ ಬಂದು ಯುವ ಒಕ್ಕೂಟದಲ್ಲಿ ಡೈರೆಕ್ಟರ್ ಆಯಿತು ಕೆಲಸ ಮಾಡಿ, ಖಜಾಂಚಿ ಆಯಿತು, ಕಾರ್ಯದರ್ಶಿ ಆಯಿತು, ಅಧ್ಯಕ್ಷನಾಯಿತು. ಪಿಂಜ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಹತ್ರ ಪ್ರಧಾನ ಕಾರ್ಯದರ್ಶಿ ಆಯಿತು ನನ್ನ ಕಾಲ ಕೆಲಸ ಮಾಡಿ. ಅಲ್ಲಿ ನಿರ್ದೇಶಕನಾಯಿತು ಕೂಡ ಕೆಲಸ ಮಾಡಿ. ಅದಾನದು ಕೊಡವ ಮೇರ ಬರೀಕ್ ಎಡ್ತಂಡು ಬಂದಂಥದ್ದು. ಕೊಡವ ಮೇರ ಬಳಿಕ ಅಪ್ಪಕ್ಕ ನಾನು ಆದ್ಯ ಸಾಮಾಜಿಕ ಸಂಘಟನೆ ಆಯ್ತು ಬಂದದ್ದು ಅಖಿಲ ಕೊಡವ ಸಮಾಜ ಹತ್ರ ಕೇಂದ್ರ ಸಮಿತಿಗೆ. ಓಳು ಕಾಲ ಅಖಿಲ ಕೊಡವ ಸಮಾಜ ಹತ್ರ ಕೇಂದ್ರ ಸಮಿತಿರ ಸದಸ್ಯನಾಯ್ತು ಕೆಲಸ ಮಾಡಿ. ಅಂಡ ಜೊತೆಗೆ ನಾಕೆ ಎಂತ ಕೊಡವ ಸಾಹಿತ್ಯ ಹತ್ರ ಒಲವು ಕನ್ನಡ ಸಾಹಿತ್ಯತ್ಲು ನಾನು ಸುಮಾರು ನಾನು 8ನೇ ಕ್ಲಾಸ್ ನಾಡ 8ನೇ ಕ್ಲಾಸ್ಲಿ ಇಪ್ಪಕ್ಕ ನಾನು ಸಾಹಿತ್ಯ ಓದೋಕೆ ಶುರು ಮಾಡಿ. ಕವನ ಪಿಂಜ ವೈಚಾರಿಕ ಲೇಖನ ಕತೆ ಇದನ್ನೆಲ್ಲ ಉಳ್ದನ್ನದುಂಡು. ನಾನೇ ಕನ್ನಡತ್ಲು ಕೆಲವೊಂದು ಅಚ್ಚಕ್ಕೆ ಪ್ರಕಟ ಆಯ್ತಿಂತು. ಅದಾನೋದು ನಾಕೆಕ್ಕ ಬ್ರಹ್ಮಗಿರಿ ಪತ್ರಿಕೆ ಸಂಪರ್ಕಕ್ಕೆ ಬಪ್ಪ ಆ ಸಂಪರ್ಕ ಸಾಮಾಜಿಕ ಮಾಧ್ಯಮ ಇಲ್ಲತೆ ಇಂಜಂತ ಕಾಲಘಟ್ಟದಲ್ಲೂ ಬ್ರಹ್ಮಗಿರಿ ಪತ್ರಿಕೆ ಸಂಪರ್ಕಕ್ಕೆ ಬಪ್ಪ ಆ ಸಂದರ್ಭಕ್ಕೆ ನಾನು ಜ್ಞಾನ ಮಾಡ್ಯವನು ಇಂದು ಈ ಜಾಗತ್ತು ಅಳ್ತಂಡು ತಕ್ಕ ಬರ್ದಂಡುಳ್ಳು ಅವ್ರ ಹಚ್ಚಕ್ಕೆ ಪಡ್ಚಿತುಳ್ಳು ಅವ್ರ ಹಚ್ಚಕ್ಕೆ ಉಳ್ದಿತುಳ್ಳು ಅನ್ನೋ ಹಚ್ಚಂಗೆ ಅದಂಗೆ ಮೂಲ ಬ್ರಹ್ಮಗಿರಿ ಉಳ್ಳೆಡ ಪೂವಯ್ಯ ಡಾಟಿ ಪೂವಯ್ಯ ದಂಪತಿಯಡ ಐಂಗಡ ಅವರ ಆಶೀರ್ವಾದ ಐಂಗ ನಂಗಕ್ಕೆ ಇಟ್ಟಿದಂಥ ಬಟ್ಟೆ ಪೊಳಿ ಅದಾನ ಅಲ್ಲಿಂಜಿ ಶುರುವಾನಂತ ಕೊಡವ ಸಾಹಿತ್ಯ ಬೊರೆ ಬೊರೆ ರೀತಿರ ಉಳುತ್ತು ನನ್ನ ಜನ ಗುರುತಿಸಿಟ್ಟಂಡು ಆತು ಎಲ್ಲೆಲ್ಲಿಯೂ ಹಣ್ಣು ಕಚ್ಚಿ ನನ್ನ ಬಾಯಿಂಜ ಬಾಯಿಗೆ ಅದು ಎತ್ತೋ ಕಚ್ಚಿ ಅಲ್ಲಿಂಜಿ ಇನ್ನೂ ಹಚ್ಚಕ್ಕೆ ನನ್ನ ಕೊಡಿ ಕೂಟೆಂಡು ಬಾತು ಈ ಕಡೆ ಸುಮಾರು ಅವರು 300-350 ಕವನ ಎಳ್ದಿತ್ತುಳ ಕತೆ ಅವ್ರ ಕಾದಂಬರಿ ಪ್ರಕಟ ಆಯಿತು, ಅವ್ರ ಕವನ ಸಂಕಲನ ಪ್ರಕಟ ಆಯಿತು. ಪ್ರಕಟ ಹಾಕತ್ತದು ಹೆಚ್ಚಕ್ಕೂ ಕವನ ಬೊರೆ ಬೊರೆ ಊರು ನಾಡಕ್ಕನ್ನು ತೊಟ್ಟಿ ತೊಳೆದನಂಥದಕ್ಕೂ ಸಾಮಾಜಿಕ ವ್ಯವಸ್ಥೆನ ತೊಟ್ಟಿ ತೊಳೆದನೋದಕ್ಕೂ ನಂಗಡ ಆಯ್ಮೆ ಕೊಯ್ಮೆನ ತೊಟ್ಟಿ ತೊಳೆದನೋದೆ ಈ ಥರ ಅವರು 300-350 ಕವನ ಹೊಡೆದನ್ನೋದು ಉಂಟು. ಸಾಹಿತ್ಯ ಪಿಂಜ ಸಾಮಾಜಿಕ ದಂಡು ಜವಾಬ್ದಾರಿನ ಒಕ್ಕಚ್ಚೆ ಇಡ್ತಂಡು ஒரு ರೀತಿರ ದಂಡು ದೋಣಿರ ಕಾಲಿಟ್ಟಂಡು ಬಂದನಕ್ಕೆ ಪೋಯಂಡುಳು. ಅದಾನದು ಇಕ್ಕ ನನ್ನ ಮಕ್ಕಳ ಸಾಹಿತ್ಯ ಪರಿಷತ್ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತರ ಕೊಡಗು ಜಿಲ್ಲಾ ಅಧ್ಯಕ್ಷನಾಯಿತು. ಅವರು 1.5 ಕಾಲ ತಿಂಜ ಕಾರ್ಬಾರ್ ಮಾಡಿಂಡುಳು. ಹಂಗೆ ಮಿಂಜ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅದು ಆಕ್ಸಿಡೆಂಟಲ್ ಮೆಂಬರ್ ಅಂದು ನಾನು ಬೈಂದುದು ಇಂತಲ నాకు ಗೊತ್ತು ಇಂತಲ ಕೈಂಜ ಇದಂಗಿಂಜ ಮಿಂಜತ್ರ ಅಕಾಡೆಮಿ ಅಂತ ಇಂತು ಅದು ಎನ್ನಂಗಾಚಿ ದಾರ ಮಾಡ್ಚಿ ಏನನ್ನೇ ಬಾತು ಅನ್ನೋದು ಸಹ ಗೊತ್ತುಲ. ಆಕೀರಿರ 3 ತಿಂಗತ್ಲು ನಂಗಳವ್ರ ಮುಂದಾಳನ್ನ ಕೊಡವ ಸಾಹಿತ್ಯ ಅಕಾಡೆಮಿಯ ಮೆಂಬರ್ ಆಯಿತು ಸರ್ಕಾರ ನೇಮಕ ಮಾಡುವ. ನಂಗೆ ಒಂದು ಗೊತ್ತುಲ ನಂಗೆ ಈಗ ಮಾಜಿ ಸದಸ್ಯಂಗ ಅನ್ನೋಂಥ ಅವರು ಬಿರುದು ಬಿಟ್ಟ ತೆಂಗಿ ಅಲ್ಲಿ ಅಕಾಡೆಮಿನ ನಂಗೆ ಸದಸ್ಯ ಆಯ್ತು ಇಂಜತ್ತು ಅನ್ನೋದು ಓರ್ ಬೋರ್ಡ್ ಮೀಟಿಂಗ್ ಕಿಟ್ಟಿತ್ತು. ಇದೀಚೆಗೆ ನಂಗೆ ಅಕಾಡೆಮಿ ಕೊಡವ ಸಾಹಿತ್ಯ ಅಕಾಡೆಮಿರ ಸದಸ್ಯನಾಯ್ತು ಮಾಡೋದು. ಅದಂಗೆ ಮಿಂಜ ಅಕಾಡೆಮಿದು ನಾಲ್ಕು ಆ್ಯಂಡ್ 25ನೇ ಕಾಲ ಹತ್ರ ಕವಿಗೋಷ್ಠಿ ಅಕಾಡೆಮಿಕ್ 25 ಕಾಲ ನುಮ್ಮನಂತವ್ರು ಸಮ್ಮೇಳನ ಅಪ್ಪ ನಮ್ಮೆ ಅಪ್ಪ ಬಲ್ಲೆ ನಮ್ಮೆ ಗೋಣಿಗೊಪ್ಪತ್ಲು ಅವ್ರ ಕವಿಗೋಷ್ಠಿಯರ ಕೊರೋಕಾರಿಕೆನ ಅಕಾಡೆಮಿನಾಕ ತಪ್ಪಾದಂಗೆ ಮಿಂಜಲ್ತ್ರ ಬೋರ್ಡ್ಲು ಇವೆಲ್ಲ ಅವರು ಪೆರ್ಮೇರ ವಿಚಾರ. ಅದಾನದು ನಂಗೆ ಕೊಡವ ಮೇರ ಕೊಂಡಾಟ ಹತ್ರ ಕೂಡ 19 ಪುಸ್ತಕ ಇಲ್ಲಿಗೆತನೆ ಅದು ಕೊಡವ ಇದತ್ಲು ದಾಖಲಾಯ್ತುಂಡು. ಒರೇ ವೇದಿಕೆಲು ಒರೇ ದಿನ ಒರೇ ಪಾಜರ ಬೊರೆ ಬೊರೆ ಎಳ್ತುಕಾರಂಗ ಮಾಡಿದಂಥ 19 ಪುಸ್ತಕತನ ಬಳಿ ಪಡ್ತು. ಅದಕ್ಕೆ 14 ಎಳ್ತುಕಾರ
ಆದ್ಯ ಪುಸ್ತಕದ್ದು ಅಂತ ಪ್ರತಿಕಾರ ಆಯ್ತಿಪ್ಪ ಇವೆಲ್ಲ ನಂಗೆ ಕೊಡವ ಮೇರೆ ಕೊಂಡಿರ್ತೀನಿ ಸಾಹಿತ್ಯಕ್ಕೆ ಮಣ್ಣದು ನಂಗೆ ಇನ್ನು ಪ್ರತಿ ಸಾಹಿತ್ಯಗಳ ಗುರುತಿಡುವಂಥ ಕಾರ್ಬಾರನ ಮಾಡ ಪ್ರತಿ ಸಾಹಿತ್ಯ ಪೆರಿಯ ಸಾಹಿತ್ಯದಾರ ಒಂಜಿಪೋನ ಹಿಂಗೆ ಇಂತು ಇಂದು ಇಮ್ಮ ಮುತ್ತಣ್ಣ ಇಕ್ಕು ಬಿ ಡಿ ಗಣಪತಿ ಇಕ್ಕು ಕಾಕೆಮನಿ ಇಕ್ಕು ಮಂಡಿರ ಜಯಪ್ಪಣ್ಣ ಇಕ್ಕು ನಂಗಡ ಅಪ್ಪಚಕವಿ ಇಕ್ಕು ಚಿನ್ನಪ್ಪಜ್ಜ ಇಕ್ಕು ಹಿಂಗಳ ಎಲ್ಲೂವರು ಬರೀಲು ನಂಗೆ ಚಿನ್ನಪ್ಪಜ್ಜನ ಅಪ್ಪಚಕವಿನ ಜ್ಞಾನ ಮಾಡಿ ಅಂತ ನಚಂಗಿ ನಂಗಡ ಕಾಕೆಮಾನಿ ಹೆಂಗ ಇಕ್ಕು ಬಿ ಡಿ ಗಣಪತಿ ಹೆಂಗ ಐಮ ಮುತ್ತಣ್ಣ ಹಿಂಗಳ ಜನ ಎಲ್ಲೋರು ಬರೀ ಮರ್ದು ಪೋಪಂತ ಕಾಲಮಾನ ಆಯಣಿಂತು ಇಂದ ಐಚೆಟ್ಟಿರ ಮುತ್ತಣ್ಣ ಹಿಂಗಡ ಒಕ್ಕಗರಾಳೆ ಮರ್ಪಂತ ಸನ್ನಿವೇಶ ಏನಂಗೆ ನಾನು ಹೆಣ್ಣುಳ ಅಂಚಂಗಿ ಕೈಂಜ ಕಾಲ ನಾಲ್ಕು ಐಚೆಟ್ಟಿರ ಅವರು ಮನುಷ್ಯ ಕಿಡ್ಚಿ ಹಂಗೆ ತಕ್ಕ ಬರೆಯೋಕಪ್ಪಾಗ ಐಚೆಟ್ಟಿರ ಅಣ್ಣಕೋ ನಿಂಗೆ ಐಮ ಮುತ್ತಣ್ಣ ಒಕ್ಕಗರಾಳ ಹಿಂಗೆ ಉಂಟಾ ಚತ್ತು ಬೈತಾನು ಆ ಮಟ್ಟಕ್ಕೆ ಐಮ ಮುತ್ತಣ್ಣ ನಂಗೆ ಮರ್ದು ಬೈತೆ ನಂಗೆ ಐಮ ಮುತ್ತಣ್ಣ ನಾನು ಇಚ್ಚಕ್ಕೆ ಒತ್ತಿ ತೊಂಡೆಂಡುಳ ಅಂಚಂಗಿ ಐಮ ಮುತ್ತಣ್ಣ ಚೆರಿಯ ಸಾಹಿತ್ಯ ಅಲ್ಲ ಸಾಹಿತ್ಯಕ್ಕೆ ಕೊಡ್ತಂಥ ಸೇವೆ ಉಂಟಲ್ಲ ಇದು ನಂಗೆ ಆರ್ಮಿಲಿ ತಕ್ಪರ್ಯ ಸ್ಪೋರ್ಟ್ಸಲ್ಲಿ ತಕ್ಪರ್ಯ ಬೇರೆ ಕೋವಲು ಕೊಡೋಡ ಸಾಧನೆ ತಕ್ಪರ್ಯ ಸಾಹಿತ್ಯ ಕೋವಲು ಕೊಡುವ ಪ್ರಪಂಚ ಕೊಡ್ತಂಥ ಸೇವೆ ಉಂಟಲ್ಲ ಇದು ಸರಿಯಾದಲ್ಲವೇ ಅಲ್ಲ ಐಮ ಮುತ್ತಣ್ಣ ತ್ರಿಕಂಡ ಸಾಹಿತ್ಯದಿಂದ ಕಳಿಪನ ಈಗ ಕೆನಡಾ ಸರ್ಕಾರ ಹಿಂಗಳ ಸಾಹಿತ್ಯ ಕೋವಲು ನೋಬೆಲ್ ಪ್ರಶಸ್ತಿಗೆ ನಾಮಿನೇಷನ್ ಮಾಡಿತಿಂತು ಕೆನಡಾ ಸರ್ಕಾರ ತಿಂಜ ನೋಬೆಲ್ ಅವಾರ್ಡ್ಗೆ ಸಾಹಿತ್ಯ ಕೋವಲ ಹಿಂಗೆ ನಾಮಿನೇಟ್ ಆನಂತ ಕೊಡುವ ಇದು ಚೆರಿಯ ಸಾಧನೆ ಅಲ್ಲಲ್ಲ ಇಲ್ಲಿಂದ ಹೋಯ್ತು ಅಲ್ಲೆಲ್ಲೋ ಹಿಂಗೆ ಉಳಿದಿತ್ತು ಸಾಹಿತ್ಯ ಸಾಧನೆ ಮಾಡಿತ್ತು ನೋಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಆಪಂಥದ್ದು ಅನ್ನೋದಲ್ಲ പിന്നെ ಹಿಂಗಳ ಬಾಂಬೆ ಏರ್ಪೋರ್ಟಲ್ಲಿ ಮುತ್ತಣ್ಣಜ್ಜ ಬಂತು ಉಳಿಯೋಕಪ್ಪಕ್ಕ ಹಿಂಗಳ ರೆಡ್ ಕಾರ್ಪೆಟ್ ಇಟ್ಟು ವೆಲ್ಕಮ್ ಮಾಡುವ ಇಂಡಿಯಾ ಬಟ್ ಸೌತ್ ಇಂಡಿಯತ್ಲಾಡು ಅಥವಾ ವಿಶೇಷವಾಯಿತು ಕೊಡಗುಲಾಡು ಐಮ ಮುತ್ತಣ್ಣ ಹಿಂಗಡ ಸಾಹಿತ್ಯ ಸೇವೆಯನ್ನು ಗೊತ್ತು ಚುಡುವಲ್ಲಿ ನಂಗೆ ಚೋತಿತ್ತು ಅದನ್ನು ಜ್ಞಾನ ಒಪ್ಪಿಸೋಣಕಾಯ್ತು ಅವ್ರ ಕಾಲ ಹಿಂಗಡ ನೂರಣ್ಣ ನಮ್ಮ ಮೇಲೆ ಅವ್ರ ಕಾಲ ಅಡಿಯ ಐಮ ಮುತ್ತಣ್ಣ ಪಿಂಜ ಬಿ ಡಿ ಗಣಪತಿ ಹಿಂಗಡ ಇಡೀ ಅವ್ರ ಕಾಲ ಹತ್ರ ಬೊರೆ ತಿಂಗಕ್ಕವ್ರ ಕಾರ್ಬಾರನ ಮಾಡೇನು ಬಪ್ಪ ಸೊ ಇನ್ನೇ ಸಾಹಿತ್ಯಿಕವಾಯ್ತು ಬೊರೆ ಕಾರ್ಬಾರನ್ನ ಆ ಸಂದರ್ಭಕ್ಕೆ ಅನುಗುಣವಾಯ್ತು ಎಂತ ಮಾಡೋಣ ಕೈಂಜ ಕಾಲ ಚಿನ್ನಪ್ಪ ಜೆಂಡ ನೂರಣ್ಣ ನಮ್ಮೆರ ನೆಪ್ಪನ ಮಾಡ್ಚಿ ಹಿಂಗಡ ಪಟ್ಟೋಲೆ ಪಳಮೇಕ 100 ಕಾಲ ಅನ್ನೋದು ಹಿಂಗಕ್ಕೆ 150 ಕಾಲ ಚಿನ್ನಪ್ಪ ಜೆಂಡ ಪುಟ್ಟನ ನಮ್ಮೆ ಇದನ್ನು ಕೂಡ ನಂಗೆ ಜ್ಞಾನಮಂಡನಿಕೆ ಗೈಪ ಕಾಯ್ಲಂಗು ಅವರು ಅರ್ಥಪೂರ್ಣವಾಯಿತು ಮಾಡುವಂಥ ಜನಕ್ಕೆ ಪುನಃ ಹಿಂಗಳ ಜ್ಞಾನ ಮಾಡಿಕೊಡಪ್ಪಂಥ ಕೆಲಸನ ಮಾಡೇನು ಬಾತು ನಿತ್ಯ ನಿರಂತರವಾಯಿತು ಅವರನ್ನ ಕಾರ್ಬಾರನ್ನ ಕೊಡವ ಮೇರೆ ಕೊಂಡಾಟ ಮಾಡೇನು ಬಂತು ಈಗ ಅವರು 1.5 ಕಾಲ್ತಿನ ಚೆನ್ನಾಗಿ ಕಮ್ಮಿನೇ ಹಣ್ಣೋಳು ಇಲ್ಲ ಹಿಂಗೆ ಅಲ್ಲಿಗೆತ್ತನೇ ತಿಂಗಕ್ಕೋರು ಕಾರ್ಬಾರ್ ಮಾಡಿ ನಿಂತು ಚೆನ್ನ ನಿಂದಿತ್ತು ಪೋಪ ಬಟ್ಟೆಲ್ಲೂ ಚಮ್ಮ ನಿಂದಿ ಪೋಂಡು ಅಣ್ಣಲ್ಲ ನಾನೇ ನಿಂದಿತ್ತು ತಣ್ಣು ಮಿಂಜಕ್ಕೆ ಮೊಟ್ಟೋಡು ಅಂತ ಕಾರ್ಬಾರನ್ನ ಮಾಡು ಬಾರಿ ಚಾಯ್ಲ್ ತಕ್ಕ ಬಂದೀರ ಅನ್ನನೆ ಇಕ್ಕ ನಿಂಗೆ ಕಾಂಟ್ರವರ್ಸಿ ಎಲ್ಲ ಕಂಡಿತಿಪ್ಪೀರ ಅದನ್ನ ಎನ್ನ ಹ್ಯಾಂಡಲ್ ಮಾಡುವೀರ ಈ ಪ್ರಶ್ನೆ ಕೇಳ್ಕೊಲ್ವಾ ಕಾಂಟ್ರವರ್ಸಿ ಅನ್ನೋದು ನಂಗಡ ಮಾಜಿ ಪ್ರಧಾನಿ ದೇವೇಗೌಡ ಹಿಂಗ ಅವ್ರ ತಕ್ಕ ಎಕ್ಕೊಲು ಒಣ್ಣೆಂಡಿಪ್ಪ ಹಿಂಗಡ ಕೂಡ ಎಂಜಾಯ್ ಅಣ್ಣ ಸಾಮಾಜಿಕ ಪಿಂಜ ರಾಜಕೀಯ ಜೀವನಕ್ಕೆ ಬರಂಡು ಒಂಚಂಗಿ ವಿಷನ ಕುಡ್ಚಿತ್ತು ಕರುಚಿಟ್ಟುವಂಥ ತಾಕತ್ತಿನೊಂಡು ಒಂದು ನಿಂಕಲ್ಲಿ ಕುಟ್ಟೋದು ಎಕ್ಕೊಲು ತೇನು ನೆಯ್ಯ ಆಯ್ತಿಪ್ಪಲೆ ತೇನು ನೆಯ್ಯರ ಮಧ್ಯತ್ತಲು ಅವ್ರ ವಿಷವೂ ಕೂಡ ಬಪ್ಪ ಆ ವಿಷನ ನಿಂಗೆ ಕುಡ್ಚಿತೇ ಕುಡಿಕೊಂಡು ನಾನು ಕುಡಿಪ್ಪಲ ವಿಷನ ನಾನು ಬರೀ ಇಲ್ಲಿ ಬೆಚ್ಚಿತ್ತು ಪೊಪ್ಪಿ ಅನ್ನೋನಕ್ಕಿಲ್ಲ ಅದನ್ನ ಕುಡ್ಚಿತ್ತು ಅದನ್ನು ಕರುಚಿಟ್ಟು ಮಿಂಜಕ್ಕೆ ಪೊಪ್ಪಂತ ಮೊಟ್ಟುಂಡೆಗೆ ಮಾತ್ರ ಮೊಟ್ಟೋಡ ತಾಕತ್ತುಂಡೆಗೆ ಮಾತ್ರ ಸಾಮಾಜಿಕ ಬದುಕಿಗೆ ಬರೋಣ ಇದು ತುಂಬ ಜನ ಗೊತ್ತಪ್ಪ ಹಿಂಗಕ್ಕೆ ಪೆದ ಉಂಡು ಹಿಂಗಕ್ಕೆ ಅಧಿಕಾರ ಉಂಡು ಹಿಂಗಕ್ಕೆ ಎಲ್ಲರೂ ನಾನು ಏನಿಲ್ಲ ಪ್ರತಿಯೊಬ್ಬನ ಅಧಿಕಾರತ್ರುಳ್ಳ ಹಿಂಗ ಜವಾಬ್ದಾರಿಯುಳ್ಳ ಹಿಂಗಡ ಪ್ರತಿಯೊಬ್ಬರ ಪರಿಸ್ಥಿತಿಯೂ ಇದೇ ಆಯ್ತಿಪ್ಪ ಹಿಂಗಡ ಮನಸ್ಥಿತಿ ಹಿಂಗಡ ಪರಿಸ್ಥಿತಿ ಅದನ್ನು ನೋಟೋ ಹಿಂಗಕ್ಕೆ ತುಂಬ ಚಾಯ್ತೆ ಕಾಂಬ ಅಥವಾ ಹಿಂಗೆ ನೋಟೋ ಹಿಂಗೆ ಎನ್ನನೇ ಬೋಣ ಹಿಂಗೆ ಬರೆಯೋಳು ಆಚೆಗೆ ಹಿಂಗಡ ವೈಯಕ್ತಿಕ ವಿಚಾರ ತೀರಾ ಒಳಗೆ ಪೋಚೆಂಗೆ ಗೊತ್ತಪ್ಪ ಹಿಂಗೆ ಎನ್ನನೇ ಎಂತ ಮಾಡಲು ಉಂಡು ಸೊ ಅದನ್ನಾಯ್ತು ಅದನ್ನೆಲ್ಲ ಸಹಿಸಿಟ್ಟು ಪೋಂಡು ಈಗ ನಂಗೆ ಬಪ್ಪಾಗ ಮಾನಸಿಕವಾಯ್ತು ನಂಗೆ ಅದಂಗೆ ತಯಾರಾಯ್ತೆ ಬಂತಿಪ್ಪ ಈಗ ಆದ್ಯತ್ಲು ಶುರುಲೆಲ್ಲ ಬಪ್ಪಾಗ ನಂಗೂ ಚೆಡಿ ಬಪ್ಪ ಇಂತು ತಿರಿತ್ ಪರಿಯುವಂಥದ್ದು ಇಂತು ಜಗಳಕ್ಕೆ ನಿಪ್ಪದು ಇಂತು ಇಕ್ಕ ಅದನ್ನೆಲ್ಲನೂ ಈಗ ಅನುಭವ ಬಣ್ದಂಡು ಪೋನನಿಕೆ ಗೊತ್ತಾಯೇನು ಸಮಾಜ ನಂಗೆ ಉಳಕ್ಕೆ ಪೋನನಿಕೆ ಪಾಠ ಜಾಸ್ತಿ ಬಪ್ಪ ಅನುಭವ ಜಾಸ್ತಿ ಅನ್ನೋದಕ್ಕೆ ನಂಗೆ ಅರಿವು ಜಾಸ್ತಿ ಬಣ್ಣದನಿಕೆ ಮನಸ್ಸು ಕೂಡಿ ಅದನ್ನು ಏದು ಎಡ್ತೊಂಡು ಎದು ಬಿಡೋಂಡು ಅನ್ನೋದನ್ನು ಎಣ್ಣೆಂಡು ಪೋಪ ನೈಟ್ ಅದು ಅಚ್ಚ ಕಷ್ಟ ದಾಪಲೆ ಒಗ್ಗಿ ಪೋಪ ಅಂಡ್ ಮಿಂಜಲ್ ನಾನು ಎಂತೋಂಡು ಅಂಚಂಗೆ ದಾಡೇ ஒரு ಸಾಮಾಜಿಕವಾಯ್ತು ದಾರು ರಾಜಕೀಯವಾಯ್ತಿಗೂ ಸಾಮಾಜಿಕವಾಯ್ತಿಗೂ ಹಂಗಳ ಸೈದ್ಧಾಂತಿಕವಾಯ್ತು ವಿರೋಧ ಮಾಡಿ ದಾರನ್ನ ನಿಂಗೆ ವಿರೋಧ ಮಾಡಿ ಹಿಂಗೆ ಸೈದ್ಧಾಂತಿಕವಾಯ್ತು ವಿರೋಧ ಮಾಡಿ ವೈಯಕ್ತಿಕ ವಿಚಾರಕ್ಕೆ ಪೋಕತಿ ದಾಡದು ಈಗ ಒಬ್ಬೊಬ್ಬಡ ವೈಯಕ್ತಿಕ ವಿಚಾರ ಸ್ವಂತ ವಿಚಾರ ಅಂದಡ್ತಂತೆ ಹಿಂಗೆ ನಾಡದು
ಸ್ವಂತ ವಿಚಾರತ್ಲು ನಲ್ಲದು ಇಕ್ಕು ಕಟ್ಟೋದಿಕ್ಕು ನಿಂಗಡದು ನಾ ಸ್ವಂತ ವಿಚಾರ ನಲ್ಲದು ಇಕ್ಕು ಕಟ್ಟೋದಿಕ್ಕೆ ನಂಚೆ ನಿಂಗಳ ನೋಟೋನಿಕೆ ನಡಪ್ಪ ನಾನು ನಿಂಗಳನ್ನು ಎಣ್ಣೆ ನೋಟ್ವೀನು ನೀನು ನೋಟುವ ರೀತಿಲೂ ನಡಪ್ಪ ಇಪ್ಪ ನಂಗೆ ನಾಡ ಕಣ್ಣು ದೃಷ್ಟಿಲೂ ಕೂಡ ಎಣ್ಣೆ ಬಣ್ಣಗೂ ನೋಟೋಲ್ಲಲ್ಲ ಆ ನೋಟೋ ದೃಷ್ಟಿ ನಿಂಗೆ ತೀರಾ ಒಳುಕು ನೋಟತಿ ನಿಂಗೆ ಹೆಚ್ಚಕ್ಕೆ ಬೋಂಡು ಅಚ್ಚಕ್ಕೆ ನೋಟಂಡು ಎಲ್ಲಿ ಅದನ್ನು ಸಾಮಾಜಿಕವೈತೆ ಅಂತ ಉಂಡು ಅದನ್ನು ಮಾಡಿ ಸ್ವಂತ ವಿಚಾರಕ್ಕೆ ಪೋಕತೆ ಉಂಡೆಂಗೆ ಅಂಗಡ ಸಂಸಾರ ಚಾಯಿಪ್ಪ ದಾರು ನಂಗೆ ಪರಂದ್ರೋದು ಸುಲಭ ಪರಂದ್ರಂಡ ಬಯ್ಯ ಅಂಗಡ ಅಂಗಕ್ಕೋರ ಸಂಸಾರ ಇಪ್ಪ ಮಕ್ಕ ಮರಿ ಇಪ್ಪ ಅದನ್ನೆಲ್ಲನೂ ಜ್ಞಾನ ಮಾಡಿಕೊಂಡು ವೈಯಕ್ತಿಕ ವಿಚಾರಕ್ಕೆ ಪೋಕತಿ ಅನ್ನೋದು ஒரு ಬೋಡಿಕೆ ಹಚ್ಚಿಕೆ ಸುಮಾರು ವಿಷಯತ್ರ ಬಗ್ಗೆ ನಂಗಕ್ಕೆ ಭಾರಿ ಚಾಯಿಲ್ ಅರಿವಿಕೆನ ತಂದುಳ್ಳಿರ ಇಕ್ಕ ನಂಗೆ ಎಪಿಸೋಡ್ ಎಂಡಕ್ಕೆ ಬಂತು ನಂಗಡ ಬೆಂದುವಕ್ಕೆ ನಿಂಗೆ ಎಂತೆಂಗೆ ஒரு ചെറിയ ಕೆಮಿ ತಕ್ಕ ಅನ್ನೋಕೆ ಇಷ್ಟಪಡ್ವೀರಾ ನಾನು ಎಲ್ಲ ಕೊಡವ ಮಾಜನಕ್ಕೆ ಪಂಜ ಈ ಪಮ್ಮಾಲೆ ಕೊಡವನ ದಾರೆಲ್ಲ ಕೊದಿಪ್ಪಿರ ನೇರಾನ ಕೊಡವಾಮೆ ಎನ್ನುವಂಥದ್ದು ನಂಗಡ ಬದುಕರೊಳದು ಎಂತ ಉಂಡು ಆ ಕೊಡವಾಮೆ ನೋರೊಂಡ್ವೆಂಗಿ ಉಳಿಯೋಂಡ್ವೆಂಗಿ ತಾಂಗಿ ನಿಕ್ಕೊಂಡ್ವೆಂಗಿ ನಂಗೆಲ್ಲರೂ ಕೊಡವ ಹಾಕ್ಕೊಂಡು ನಂಗೆಲ್ಲರೂ ಕೊಡವ ಹಾಕ್ಕೊಂಡು ನಿಂಡುಳ ನಾನು ಅಕ್ಕಲೆ ಸುಮಾರು ಕೂರಿ ಅದನ್ನು ಇಡೀ ಇದಂಡ ಬದ್ದೆತ್ಲು ಅಂಡಿತುಳ ಇಕ್ಕೊಲು ಎಂತನ ಅಣ್ಣು ಎಂಚಂಗಿ ನಂಗೆ ಎಲ್ಲರೂ ಕೊಡವ ಹಾಕ್ಕೊಂಡ್ವೆಂಗಿ ನಂಗೆ ಒಕ್ಕಪೆದ ಉಂಡೆಂಗೋ ಅಥವಾ ನಂಗೆ ಕುಪ್ಪೆ ಚಾಲೆ ಪೊಡಿಯ ಉಂಡೆಂಗೋ ಅಥವಾ ನಂಗೆ ಅದನ್ನೆಲ್ಲನೂ ಉಟ್ಟಂಡು ಸುತ್ತಿನ ಮಾತ್ರಕ್ಕೋ ಅಥವಾ ಕೊಡವತಕ್ಕೆ ಪರಂದಿಟ ಮಾತ್ರಕ್ಕೋ ನಂಗೆ ಕೊಡವ ಆಪಲೆ ನಂಗಡ ನೆಂಜರ ಒಳ್ಳು ಕೊಡವ ಪರಂಪರೆನ ಕೊಡವ ಪದ್ಧತಿನ ಕೊಡವ ಆಯ್ಮೆ ಕೊಯ್ಮೆನ ನಂಗೆ ನಡ್ತೇನೆ ಪೋಕೊಂಡು ನಂಗಕ್ಕೆ ನೂರು ನಡ್ತೋ ಕೈಂಜಿಲ್ಲ ಕಮ್ಮಿಗೆ 20 ಭಾಗತನ ನಂಗೆ ಕೊಡವ ಆಮೇಲೆ ನಡ್ತತೆ ಪೋಚಂಗಿ ನಂಗೆ ಹೆಚ್ಚಿಗೆ ಸಂಪಾದನೆ ಮಾಡ್ಚಂಗು ಹೆಚ್ಚಿಗೆ ಕೋಟಿರ ಮನೆ ಕಟ್ಟುಚಂಗು ಹೆಚ್ಚಿಗೆ ಕೋಟಿರ ಕಾರ್ ಎಡ್ತೊತೆಂಗು ಹೆಚ್ಚಿಗೆ ಸಮಾಜ ಕಟ್ಟುಚಂಗು ಹೆಚ್ಚಿಗೆ ಸಂಘಟನೆ ಕಟ್ಟುಚಂಗು ಹೆಚ್ಚಿಗೆ ಕುಪ್ಪೆ ಚಾಲೆ ಇಟ್ಟಂಡು ಮೆರವಣಿಗೆ ಮಾಡುಚಂಗು ಹೆಚ್ಚಿಗೆ ಕೊಡವ ಪೊಡೆಯ ಉಡ್ತಂಡು ಆಡುಚಂಗು ಪಾಡುಚಂಗು ಎಂಥದೇ ಮಾಡುಚಂಗು ಕೂಡಿ ಕೊಡವಾಮೆ ಉಳಿಲ್ಲ ಕೊಡವಾಮೆ ಉಳಿಯೊಂಡ್ವಾ ನಂಗಡ ನೆಂಜರ ಒಳಂಜ ಕೊಡವ ಅಭಿಮಾನ ಅನ್ನೋದು ಬೊಳಿಯೊಂಡು ನಂಗಡ ನೆಂಜರ ಒಳಂಜ ನಂಗಡ ನಡಪು ಅನ್ನೋಂಥದ್ದು ನಡ್ಕೊಂಡು ನಂಗಡ ಆಯ್ಮೆ ಕೊಯ್ಮೆ ನಂಗಡ ಪದ್ಧತಿ ಪರಂಪರೆ ನಂಗಡ ಉಡುಪುಂಗೊಡುಪು ಅನ್ನೋಂಥದ್ದು ನಂಗೆ ಉಳ್ಳಲ್ಲಿಯೇ ನಂಗಕ್ಕೆ ಎಲ್ಲ ನೇರಕ್ಕೂ ಬಲ್ಯ ಮನೆ ಕೆತ್ತೋಕಿಲ್ಲ ಎಲ್ಲ ನೇರತ್ತಲು ನಂಗಡ ಒಕ್ಕ ಮಣ್ಣು ಕೆತ್ತೋಕಯ್ಯೋಕಿಲ್ಲ ಆಚೆಗೆ ನಂಗೆ ಎಲ್ಲಿ ಇಪ್ಪ ಅಲ್ಲಿ ನಂಗಡ ಕೊಡವಾಮೆನ ನಂಗಡ ನಡಪುನ ಬುಡತೆ ನಡ್ತನಕ ಮಾತ್ರ ಈ ಕೊಡವಾಮೆ ಉಳಿಯುವ ಕೊಡವಾಮೆ ಉಳಿಯಡು ಕೊಡವಾಮೆ ಬೊಳಿಯಡು ನಂಗಡ ಅಜ್ಜ ತಾಯಿಯ ನೋಡಿ ತಂದ ಈ ಮಣ್ಣು ಮನಸ್ಥಾನ ಕಾಲೋನ ಕಾಲಕ್ಕೂ ಸೂರ್ಯಚಂದ್ರ ಕಲ್ಲು ಭೂಮಿ ಪಿಲ್ಲು ಕಾವೇರಿ ಇಂಜನಾಳಕ್ಕೂ ಉಳಿಯಡು ಬೊಳಿಯಡು ನಲ್ಲಾಮೆ ಅಂದರೆ ನಿಂಗಕ್ಕೂ ಇಂಚಕ್ನಾರ ತಕ್ಕ ಪುಯಕ್ಕೆ ಕಾಕಿತ್ತು ಮೊಳಿ ಮಾಡಿ ತಂದಿರ ನಿಂಗಡ ಚಾನಲ್ಕು ಯೂಟ್ಯೂಬ್ ಚಾನಲ್ಕು ನಲ್ಲದಾಡು ಅಂದರೆ ನಂಗಕ್ಕೆ ಇಚ್ಚನಾರ ಕೂಡಿಯಾಡೋಕ್ಕೆ ಮೊಳಿ ಮಾಡಿ ತಂದಾಗ ನಿಂಗಕ್ಕೂ ನಲ್ಲ ಅನ್ನನೆ ನಿಂಗ ಇಚ್ಛೆ ನೇರ ನಂಗಡ ಕೂಡ ತಕ್ಕ ಬಂದಂಗೆ ನಿಂಗಕ್ಕೂ ನಂಗಡ ಸೈಡಿಂಜ ನಲ್ಲಾಮೆ ಕೂಗ್ ನ್ಯಾಚುರಲ್ ಅನ್ನುವಂಥ ஒரு ಕಾಫಿ ಬ್ರ್ಯಾಂಡ್ ಇದು ಉಂಡು ನಿಂಗಕ್ಕೆ ஒரு ചെറിയ ಕೊದಿಮೋದ ಹಿಂಗೆ ಆಯ್ಚಿತ್ತು ಇದನ್ನ ಸ್ವೀಕಾರ ಮಾಡೋಂಡು ಕೋಲ್ಡ್ ಬ್ರ್ಯೂ ಸ್ಪೆಷಲ್ ಅನ್ನುವಂಥ ಈ ಕಾಫಿ ಪೌಡರ್ ನಿಂಗಕ್ಕೆ ಇದನ್ನ ಟ್ರೈ ಮಾಡಿ ಎಣ್ಣೆ ಉಂಡು ದಂಡಿ നല്ലാമേ കൂർഗ് നാച്ചുറൽ കോഫിക്ക് നിങ്ങളുടെ പറഞ്ഞ നല്ലാമേനെ പറയുന്നുണ്ട് നിങ്ങൾ ജ്ഞാനമണ്ണ സ്വപ്നത്തില നിങ്ങളുടെ ഉദ്യമ ബൊളിയട് ഉലക മട്ടത്ത് കേളിയെടുക്കേട് അണിയുണ്ട് നല്ലാമേനെ പറയുന്നവി ಕಾಫಿ ನಲ್ಲದಾನ ಜೊತೆಗೆ ಚೆನ್ನಾಗಿ ಕರ್ತ ಬೆಲ್ಲನೂ ಕೊಡ್ಪೋಗಿ ಮಾಡಿಚ್ಚೆ ಕಾಫಿ ಕಾಚಿ ಕುಡಿಪ ಹಿಂಗಕ್ಕೂ ನಲ್ಲದಪ್ಪ ನಿಂಗೆ ನಲ್ಲಮೆ ಬೈಂದಕ್ಕ ಓರು ಕರೆಕ್ಷನ್ ಮಾಡೋದು ಆಚೆಂಗಿ ಎಲ್ಲರಿಗೂ ಕೂಟಿ ತೊಡೋದು ಆಚೆಂಗಿ ನಂಗಡಲ್ಲಿ ಕೊಡುವ ಪರಂಪರೆ ನಂಗಡದೇ ಆನಂತ ಎಲ್ಲ ಪ್ರತಿಯೊರು ನಡಪು ನಂಗಡದುಂಡು ನಂಗೆ ಎಕ್ಕೊಲು ಕೂಡಿ ನಲ್ಲಮೆನ್ನ ಬೈಂದೋಕ ಕೈ ಜೋಡಿಸಿಡಲೆ ನಂಗೆ ಕೊಡುವ ಪರಂಪರೆಯಲ್ಲಿ ನಂಗೆ ಎದೆಲಿಂಜ ನಲ್ಲಮೆನ್ನ ಬೈಂದೋ ಇದು ನಂಗೆ ಎಲ್ಲರೂ ಅಭ್ಯಾಸ ಮಾಡಿಚ್ಚಂಗಿ ಅವರು ಬದಲಾವಣೆಗೆ ಮೊಳಿ ಹಾಕ್ಕೊಂಡಿಂಡು ಕೆಲವು ಅಭ್ಯಾಸ ಉಂಡು ನಾಡ ಕೈಯು ನನ್ನ ಬಂದು ಪಪ್ಪದು ತಪ್ಪುಂದಲ್ಲ ಅಪ್ಪಚ್ಚಕ್ಕೆ ನಂಗೆ ಇನ್ನೇ ಮೊಳಂದು ತಂಚಂಗಿ ಇದು ನಂಗಡ ಪರಂಪರೆ ಈಗ ಪ್ರತಿಯೊರು ಧಾರ್ಮಿಕ ಪರಂಪರೆಗೂ ಅವರವರು ಇದು ಉಂಡು ಇವನ್ ಕ್ರೈಸ್ತ ಪರಂಪರೆಗೆ ಅಂಗಡದೆ ಆನಂತ ಒಂದುಂಡು ಮುಸಲ್ಮಾನ್ ಪರಂಪರೆಗೆ ಅಂಗಡದೆ ಉಂಡು ಸಿಖ್ ಬೌದ್ಧ ಜೈನ ಹಿಂದೂ ಎಲ್ಲವಕ್ಕೂ ಅಂಗಡದೆ ಉಂಡು ಅಂದರೆ ಕೊಡವ ಪರಂಪರೆಗೂ ಕೂಡ ನಂಗಡ ಪರಂಪರೆಯಲ್ಲಿ ನಂಗೆ ಎಕ್ಕಲು ಇನ್ನನೇ ಕೈ ತೊಪ್ಪು ಅದು ಅನ್ನನೇ ಎಲ್ಲರಿಗೂ ನಲ್ಲಮೆ ಬೈಂದವನ ಮಿಂಜಕ್ಕೆ ನಂಗಡಲ್ಲಿ ನಂಗಡ ನಡಪುನ ಕೊಡವ ಪರಂಪರೆನ ಬಳತೋಕೆ ನಂಗೆಲ್ಲರೂ ಕೈಕೂಟಿ ಪೋಕ ನಂಗೆ ಕಟ್ಟೆ ಎಲ್ಲರಿಗೂ ನಲ್ಲಮೆ